ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಾವೆಲ್ಲರೂ ಕೂಡ ವಿಶ್ವಾಸದ ಯಾತ್ರೆಯಲ್ಲಿ ಇರುವಂಥವ್ರು ನಾವೆಲ್ಲರೂ ಕೂಡ ಇವತ್ತು ನಮಗೂ ಕೂಡ ನಾನು ಎಲ್ಲ ಅಡ್ಡಿಗಳ ಬಗ್ಗೆ ನಾನು ಮಾತಾಡಂಗಿಲ್ಲ. ನಮ್ಮ ಜೀವಿತದಲ್ಲಿ ಬರುವಂಥ ಪ್ರತಿಯೊಂದು ಆಟಂಕಗಳ ಬಗ್ಗೆ ಇವತ್ತು ನಾನು ಮಾತಾಡಂಗಿಲ್ಲ. ಕೇವಲ ವಿಶ್ವಾಸಿ ಜೀವಿತದಲ್ಲಿ ಮೂರು ಬಹಳ ಪ್ರಾಮುಖ್ಯವಾದಂಥ ಅಡ್ಡಿಗಳು ನಮ್ಮ ಜೀವಿತದಲ್ಲಿ ಬರ್ತವ್ರಿ. ಈ ಅಡ್ಡಿಗಳು ಹೆಂಗಿರ್ತಾವಪ್ಪ ಅಂತಂದ್ರೆ, ಈ ಆಟಂಕಗಳು ಹೆಂಗಿರ್ತಾವಪ್ಪ ಅಂತಂದ್ರೆ, ನಮ್ಮ ಆಶೀರ್ವಾದವನ್ನೇ ಹತ ಮಾಡಿಬಿಡ್ತವೆ. ನಮ್ಮ ಆಶೀರ್ವಾದವೇ ನಮ್ಮಿಂದ ವಂಚಿಸ್ತವೆ. ನಮಗೆ ಬರುವಂಥ ಸ್ವಾಸ್ಥ್ಯವೇ ನಾವು ಹೊಂದಿಕೊಳ್ಳದಂತೆ ನಮಗೆ ಅಡ್ಡಿಯಾಗಿ ಇವತ್ತು ನಮಗೆ ಆಶೀರ್ವಾದ ಕಳೆದು ಹೋಗುವಂತೆ ಮಾಡ್ತಾವಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬ ಕ್ರೈಸ್ತನು, ಪ್ರತಿಯೊಬ್ಬ ವಿಶ್ವಾಸಿ, ಪ್ರತಿಯೊಬ್ಬ ದೇವರ ಮಕ್ಕಳು ವಿಶ್ವಾಸದ ಯಾತ್ರೆಯಲ್ಲಿ ಬರುವಂಥ ಈ ಮೂರು ಅಡ್ಡಿಗಳ ಬಗ್ಗೆ ಪ್ರತಿಯೊಬ್ಬರು ಜಾಗ್ರತೆಯಿಂದ ತಿಳ್ಕೊಳ್ಬೇಕಂತೇಳಿರಿ. ಹಲ್ಲೆಲೂಯಾ. ಬನ್ನಿ ಹಾಗಾದರೆ ನಾವು ನೋಡೋಣ. ನನ್ನ ಪ್ರೀತಿ ದೇವರ ಮಕ್ಕಳೇ, ಯೋಸೇಫನ ಜೀವಿತದ ಮೂಲಕವಾಗಿ ಯೋಸೇಫನು ಯಾವ ರೀತಿಗೆ ಅಡ್ಡಿಗಳನ್ನು ಎದುರಿಸಿದನು, ಯೋಸೇಫನ ತನ್ನ ಜೀವಿತದಲ್ಲಿ ಆಟಂಕಗಳನ್ನು ಆತನು ಮೆಟ್ಟಿ, ಆಟಂಕಗಳನ್ನು ಮೀರಿ ಹೇಗೆ ತಾನು ಆಶೀರ್ವಾದಗಳನ್ನು ಸ್ವಾಧೀನ ಮಾಡಿಕೊಂಡ ಎಂಬುದಾಗಿ ಬೈಬಲ್ನಲ್ಲಿ ಒಬ್ಬ ಯೌವನಸ್ಥನಾಗಿರುವಂಥ ಯೋಸೇಫನ ಜೀವಿತದ ಮೂಲಕವಾಗಿ ನಿಮ್ಮ ಜೊತೆ ನಾನು ಮಾತಾಡಲು ಇವತ್ತು ಇಷ್ಟಪಡ್ತಾ ಇದ್ದೇನೆ. ಬನ್ನಿ ನಾವೆಲ್ಲರೂ ಕೂಡ ವಿಶ್ವಾಸಿ ಜೀವಿತದಲ್ಲಿ ನನಗೂ ನಿನಗೂ ನಿಂತು ಹೇಳುವಂಥ, ನನಗೂ ಕುಂತು ಕೇಳುವಂಥ ನಿನಗೂ ನಮ್ಮ ಮಾರ್ಗದಲ್ಲಿ ನಮ್ಮ ಆಶೀರ್ವಾದಕ್ಕೆ ಅಡ್ಡಗೋಡೆಯಾಗಿ ಬರುವಂಥ ಮೊಟ್ಟ ಮೊದಲನೇ ಆಟಂಕ ಯಾವುದು? ಈ ಆಟಂಕವನ್ನು ನಾವು ಕಂಪಲ್ಸರಿ ಎಲ್ಲರೂ ಕೂಡ ಎದುರಿಸಲೇಬೇಕು. ಈ ಆಟಂಕವನ್ನು, ಈ ಅಡ್ಡಿಯನ್ನು ಪ್ರತಿಯೊಬ್ಬರು ನಾವು ಅದನ್ನು ಮೀರಿ ಮೆಟ್ಟಿ ಮುಂದೆ ಹೋಗಲೇಬೇಕು. ಇದನ್ನು ನಾವು ಎದುರಿಸಲಿಲ್ಲಪ್ಪ ಅಂತಂದರೆ, ಇದನ್ನು ನಾವು ಒಂದು ವೇಳೆ ಅದನ್ನು ಮೆಟ್ಟಿ ನಿಲ್ಲಲಿಲ್ಲಪ್ಪ ಅಂತಂದರೆ ಆಶೀರ್ವಾದ ಹೊಂದಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಹಾಗಾದರೆ ಬನ್ನಿ ನಾವು ನೋಡೋಣ. ಮೊಟ್ಟ ಮೊದಲನೇದಾಗಿ ಯಾವ ಅಡ್ಡಿ ವಿಶ್ವಾಸಿ ಜೀವಿತದಲ್ಲಿರ್ತದೆ? ಆಶೀರ್ವಾದ ಹೊಂದದಂತೆ ಒಬ್ಬ ದೇವರ ಮಗನು, ಒಬ್ಬ ದೇವರ ಮಗಳು, ಒಂದು ದೇವರು ನಂಬಿದಂಥ ಕುಟುಂಬ, ಭಯಭಕ್ತಿಲಿದ್ದಂಥ ಕುಟುಂಬ ಆಶೀರ್ವಾದ ಹೊಂದದಂತೆ ಮೊಟ್ಟ ಮೊದಲೇ ಅಡ್ಡಿಯಾದರೂ ಅನ್ರಿ, ಇಲ್ಲದ್ರೆ ಮೊಟ್ಟ ಮೊದಲೇ ಅಡ್ಡಗೋಡೆ ಆದರೂ ಅನ್ರಿ, ಮೊಟ್ಟ ಮೊದಲೇ ಆತಂಕ ಆದರೂ ಅನ್ರಿ, ಏನನ್ನಾದರೂ ನಿಮ್ಮಲ್ಲಿ ಬರ್ಕೊಡ್ರಿ. ಆದರೆ ನಾನಿವತ್ತು ಮೂರು ಆತಂಕಗಳ ಬಗ್ಗೆ, ಮೂರು ಅಡ್ಡಿಗಳ ಬಗ್ಗೆ, ವಿಶ್ವಾಸಿ ಆಶೀರ್ವಾದಗಳನ್ನು ಹತ ಮಾಡುವಂಥ, ಕದ್ದುಕೊಳ್ಳುವಂಥ, ವಿಶ್ವಾಸಿಗೆ ಆಶೀರ್ವಾದದಿಂದ ತಪ್ಪಿಸುವಂಥ ಮೂರು ವಿಷಯಗಳ ಬಗ್ಗೆ ನಿಮ್ಮ ಜೊತೆ ನಾನು ಮಾತಾಡಲಿಕ್ಕಿದ್ದೇನೆ. ಅದರಲ್ಲಿ ಮೊಟ್ಟ ಮೊದಲನೇದು ಅಡ್ಡಿ ಯಾವುದು, ಅದು ನಮ್ಮ ಆಶೀರ್ವಾದ ಹೇಗೆ ಅದು ನಾಶ ಮಾಡ್ತದೆ ಎಂಬುದಾಗಿ ಬನ್ನಿ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಮೊಟ್ಟ ಮೊದಲನೇದಾಗಿ ಆದಿಕಾಂಡ ಪುಸ್ತಕ, ಆದಿಕಾಂಡ 37ನೇ ಅಧ್ಯಾಯ, ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯ 8ನೇ ವಚನ ದಯವಿಟ್ಟು ಓದಮ್ಮ. ಆದಿಕಾಂಡ 37ನೇ ಅಧ್ಯಾಯ 8ನೇ ವಚನ ಓದಮ್ಮ. ಅದಕ್ಕೆ ಅವನ ಅಣ್ಣಂದಿರು ನೀನು ನಿಜವಾಗಿ ನಮ್ಮನ್ನು ಆಳುವಿಯಾ? ನೀನು ನಿಜವಾಗಿ ನಮ್ಮನ್ನು ಆಳುವಿಯಾ? ನೀನು ನಮ್ಮ ಮೇಲೆ ದೊರೆತನ ಮಾಡುವಿಯಾ? ನೀನು ನಮ್ಮ ಮೇಲೆ ದೊರೆತನ ಮಾಡುವಿಯಾ ಎಂದು ಅವನಿಗೆ ಹೇಳಿ ಅವನ ಕನಸುಗಳಿಗಾಗಿಯೂ ಮಾತುಗಳಿಗಾಗಿಯೂ ಮತ್ತಷ್ಟು ಹಾಗೆ ಮಾಡಿದರು. ಮತ್ತಷ್ಟು ಆತನನ್ನು ಹಾಗೆ ಮಾಡಿದರು. ಎಲ್ಲರೂ ನನ್ನ ಕಡೆಗೆ ನೋಡ್ರಿ ಸ್ವಲ್ಪ. ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಯೋಸೇಫನ ಜೀವಿತದಲ್ಲಿ ನಾವು ನೋಡ್ತಿದ್ದೇವೆ ಆತನ ಪ್ರಾರಂಭ ಹೇಗಿತ್ತಪ್ಪ ಅಂತಂದರೆ, ಆತನ ಪ್ರಾರಂಭ ದೇಶ ಹೇಗಿತ್ತಪ್ಪ ಅಂತಂದರೆ, ಯೋಸೇಫನ ಬದುಕು, ಯೋಸೇಫನ ಜೀವಿತ ನಾವು ನೋಡ್ತಿದ್ದೇವೆ ಅದು ಹೇಗಿತ್ತು ಪ್ರಾರಂಭದಲ್ಲಿ ಎಂಬುದಕ್ಕೆ ನೋಡುತ್ತ ಸಂದರ್ಭದಲ್ಲಿ ನಾವು ನೋಡ್ತೇವೆ ಯೋಸೇಫನಿಗೆ ಯಾವಾಗಲೂ ಕೂಡ ಕನಸುಗಳನ್ನು ಕಾಣುವಂಥ ಅಭ್ಯಾಸ ಆತನಿಗೆ ಇರ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಯೋಸೇಫನಿಗೆ ಏನು ಅಭ್ಯಾಸ ಇರ್ತದ್ರಿ? ಯಾವಾಗಲೂ ಆತನಿಗೆ ಕನಸುಗಳನ್ನು ಕಾಣುವಂಥ ಅಭ್ಯಾಸ ಆತನಿಗೆ ಇರ್ತದೆ. ಕನಸುಗಳು ಕಾಣುವಂಥ ಅಭ್ಯಾಸನಿಗಿದ್ದಂತೆ ಆತನಿಗೊಂದು ಕನಸು ಬೀಳ್ತದೆ. ಆ ಕನಸು ಬಿದ್ದಂಥ ಸಂದರ್ಭದಲ್ಲಿ ಆ ಕನಸನ್ನು ಬಂದು ಯಾರಿಗೆ ಹೇಳ್ತಾನಪ್ಪ ಅಂತಂದರೆ, ತನ್ನ ಅಣ್ಣ ತಮ್ಮಂದರಿಗೆ ಕನಸನ್ನು ಆತನ ಹೇಳ್ತಾನೆ ಅಂತೇಳಿ. ಹೇಳಿದಾಗ ಅಣ್ಣ ತಮ್ಮಂದರು ಏನು ಮಾಡ್ತಾರಂದರೆ ಆತನಿಗೆ ತುಂಬ ಅವಮಾನ ಪಡಿಸ್ತಾರೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಏನು ಮಾಡ್ತಾರೆ? ಆತನಿಗೆ ಅವಮಾನ ಪಡಿಸ್ತಾರೆ. ನೀನು ಏನು ಮಾತಾಡ್ತಾ ಇದೀಯ? ನೀನು ನಮ್ಮನ್ನು ಆಳುವಂಥವನಾಗಿದ್ದೀಯಾ? ನೀನು ನಮ್ಮ ಮೇಲೆ ನೀನು ಅಧಿಕಾರಿ ಆಗ್ತೀಯಾ? ನೀನು ನಮಗಿಂತಲೂ ದೊಡ್ಡ ಸ್ಥಾನದಲ್ಲಿರ್ತೀಯ? ನೀನು ಏನು ಮಾತಾಡ್ಲತ್ತಿದ್ದೀನಿ ಅಂತೇಳಿ ಯೋಸೇಫನಿಗೆ ಏನು ಮಾಡ್ತಂದ್ರೆ ಅವಮಾನ ಪಡಿಸಿದ್ರೆ ಎಂಬುದಾಗಿ ನಾವು ಆತನ ಅಣ್ಣ ತಮ್ಮಂದಿರೇ ಆತನ ಮನೆಯಲ್ಲೇ ಅವಮಾನ ಪಡಿಸಿದ್ರೆ ಎಂಬುದಾಗಿ ನೋಡ್ತಾ ಇದ್ದೇವೆ ಅಂತೇಳಿ. ಹಲ್ಲೆಲೂಯಾ. ಎರಡನೇ ಸಲ ಇನ್ನೊಂದು ಕನಸು ಬೀಳ್ತದೆ. ಕನಸು ಬಿದ್ದಾಗ ಆತನು ತಂದೆ ತಾಯಿಗಳಿಗೆ ಹೇಳ್ತಾನೆ. ತಂದೆ ತಾಯಿಗಳು ಹೇಳಿದಾಗ ತಂದೆ ತಾಯಿಗಳು ಕೂಡ ಆತನಿಗೆ ಏನು ಮಾಡ್ತಾರಪ್ಪ ಅಂತಂದರೆ, ನೀನು ಮಾತಾಡಿರುವಂಥ ವಿಷಯ ಏನು, ನೀನು ಹೇಳುವಂಥ ಸಂಗತಿ ಏನು? ನೀನು ನಮಗಿಂತಲೂ ದೊಡ್ಡವನಾ ಅಂಥೇಳಿ ನಾವು ನೋಡ್ತಿದ್ದೇವೆ. ಅಲ್ಲಿ ತಂದೆ ತಾಯಿಗಳು ಕೂಡ ನಾವು ನೋಡ್ತೇವೆ ಯೋಸೇಫನನ್ನು ಏನು ಮಾಡ್ತಾರೆ ಅಂದರೆ ತುಂಬ ಅವಮಾನ ಪಡಿಸ್ತಾರೆ ಎಂಬುದಾಗಿ ನೋಡ್ತಾ ಇದ್ದೀವಿ ಅಂತೇಳಿರಿ. ಹಲ್ಲೆಲೂಯಾ.
ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಯೋಸೇಫನ ಜೀವಿತದಲ್ಲಿ ನಾವು ನೋಡ್ತೇವೆ ಆತನ ಪ್ರಾರಂಭ ಸ್ಥಿತಿ ಹೇಗಿತ್ತಪ್ಪ ಅಂತಂದ್ರೆ, ಆತನ ಒಂದು ಪ್ರಾರಂಭ ಹೇಗಿತ್ತಪ್ಪ ಅಂತಂದ್ರೆ, ಕುಟುಂಬದಲ್ಲಿ ಅವಮಾನ, ಅಣ್ಣ ತಮ್ಮಂದರ ಮಧ್ಯದಲ್ಲಿ ಅವಮಾನ, ತಂದೆ ತಾಯಿಗಳ ಮಧ್ಯದಲ್ಲಿ ಅವಮಾನ, ಸಮಾಜದಲ್ಲಿ ಅವಮಾನ. ಆತನ ಜೀವಿತದಲ್ಲಿ ನಾವು ನೋಡ್ತೇವೆ ಆತನ ಪ್ರಾರಂಭ ಯಾವುದಕ್ಕೆ ಗುರಿಯಾಗಿತ್ತಪ್ಪ ಅಂತಂದ್ರೆ, ಆತನ ಜೀವಿತದಲ್ಲಿ ನಾವು ನೋಡ್ತಿದ್ದೇವೆ ಆತನ ಎದುರಾದಂಥ ಆತನ ಆಶೀರ್ವಾದಕ್ಕೆ ಮೊಟ್ಟ ಮೊದಲಿಗೆ ಅಡ್ಡಿ ಯಾವುದೆಂಬುದನ್ನು ನೋಡುತ್ತ ಸಂದರ್ಭದಲ್ಲಿ ಅವಮಾನ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತ ಹೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಯೋಸೇಫನ ಹೇಳ್ತಾ ಇದ್ದೇನೆ, ಸೂರ್ಯ ಚಂದ್ರರು ನನಗೆ ಬಂದು ಅಡ್ಡ ಬಿದ್ದರೆ ಎಂಬುದಾಗ ಆತನ ಹೇಳುವಂಥ ಸಂದರ್ಭದಲ್ಲಿ ತಂದೆ ತಾಯಿಗಳು ಆತನಿಗೆ ಗದರಿಸ್ತಾರೆ. ನಾನು ನಿಮಗೆ ಒಳಗಾಗ್ತೀವ, ನಾವು ತಂದೆ ತಾಯಿಗಳು ನಿಮಗೆ ಒಳಗಾಗ್ತೀವ, ನಿನ್ನ ಸಹಾಯಕ್ಕೆ ನಾವು ಬರ್ತೀವ, ನೀನು ನಮ್ಮ ಮೇಲೆ ಆಗ್ತೀವಿ ಎಂಬುದಾಗಿ ನಾವು ನೋಡ್ತೇವೆ. ಯೋಸೇಫನು ತನ್ನ ಆಶೀರ್ವಾದದ ಬಗ್ಗೆ ದೇವರು ಕನಸುಗಳ ಮೂಲಕವಾಗಿ ಬಯಲ್ಪಡಿಸಿದಂಥ ಸಂದರ್ಭದಲ್ಲಿ ಕುಟುಂಬದಲ್ಲಿ ಎಲ್ಲರೂ ಕೂಡ ಆತನೇನು ಮಾಡ್ತಾರೆ ಅಂದರೆ ಗೇಲಿ ಮಾಡ್ತಾರೆ ಮತ್ತು ಅವಮಾನ ಪಡಿಸ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಇವತ್ತು ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು, ದೇವ್ರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ದೇವರು ಮಾಡಿರುವಂಥ ವಾಗ್ದಾನ, ನನಗೂ ನಿನಗೂ ದೇವ್ರು ಮಾಡಿರುವಂಥ ಆಶೀರ್ವಾದ ನಾನು ಸ್ವಾಧೀನ ಮಾಡ್ಕೊಳ್ಬೇಕಪ್ಪ ಅಂತಂದರೆ, ಆ ಆಶೀರ್ವಾದ ಸ್ವಾಧೀನ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಮಗೆ ಬರುವಂಥ ಅಡ್ಡಿ ಏನಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ ಅವಮಾನ ಅಂತಕ್ಕಂಥದ್ದು ಬರ್ತದೆ ಅಂತ ಹೇಳಿರಿ. ಹಲ್ಲೆಲೂಯಾ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಅವಮಾನ ಬಂದಂಥ ಸಂದರ್ಭದಲ್ಲಿ, ಇತರರು ನಮ್ಮನ್ನು ಅವಮಾನ ಮಾಡುವಂಥ ಸಂದರ್ಭದಲ್ಲಿ, ಇತರರು ನಮ್ಮನ್ನು ಅಪಹಾಸ್ಯ ಮಾಡುವಂಥ ಸಂದರ್ಭದಲ್ಲಿ, ಇತರರು ನಮ್ಮನ್ನು ಗೇಲಿ ಮಾಡುವಂಥ ಸಂದರ್ಭದಲ್ಲಿ, ಇತರರು ನಮ್ಮನ್ನು ಗೇಲಿ ಮಾಡಿ ಅಪಹಾಸ್ಯ ಮಾಡುವಂಥ ಸಂದರ್ಭದಲ್ಲಿ ನಾವು ಅವ್ರ ಗೇಲಿಗೆ ಗುರಿಯಾಗಿ, ಅವ್ರು ಮಾಡುವಂಥ ಅಪಮಾನಕ್ಕೆ ಅಪಹಾಸ್ಯಕ್ಕೆ ಗುರಿಯಾಗಿ ನಾವು ಒಂದು ವೇಳೆ ದೀನರಾಗಿ ನಾವು ದುಃಖದಿಂದ ನಾವು ಕೂತೀವಪ್ಪ ಅಂತಂದರೆ, ಈ ನಮ್ಮ ಎದುರುಗಡೆ ಬಂದಿರುವಂಥ ಈ ಅವಮಾನ ಅಂತಕ್ಕಂಥ ಆತಂಕವನ್ನು ಎದುರಿಸಲಿಲ್ಲಪ್ಪ ಅಂತಂದರೆ ನಮ್ಮ ಆಶೀರ್ವಾದವನ್ನು ಖಂಡಿತವಾಗಿ ನಾವು ಕಳ್ಕೊಳ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೆ ವಿಶ್ವಾಸ ಜೀವಿತದಲ್ಲಿ ನಾವು ನೋಡ್ತೇವೆ ಮೊಟ್ಟ ಮೊದಲನೇದಾಗಿ ಬರುವಂಥ ಆಟಂಕ ಏನಪ್ಪ ಅಂತಂದರೆ, ತುಂಬ ನಾವು ಎದುರಿಸುವಂಥದ್ದು ಏನಪ್ಪ ಅಂದರೆ ಆತಂಕ ಅಂತಕ್ಕಂಥದ್ದು ಯಾವ್ದು ಬರ್ತದಪ್ಪ ಅಂತಂದರೆ, ಮೊದಲನೇ ಆತಂಕ ಅವಮಾನ ಅಂತಕ್ಕಂಥದ್ದು ಬರ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಈಗ ತಾನೇ ಸಹೋದರಿ ಸಾಕ್ಷಿಯಲ್ಲಿ ಹೇಳಿದ್ರು, ಅವ್ರೇನು ಹೇಳಿದ್ರಂದ್ರೆ, ನಾನು ಒಂದು ವೇಳೆ ಸಹಾಯ ಕೇಳೋದಕ್ಕೋಸ್ಕರ ನಾನು ಬಂಧು ಮಿತ್ರರು ಹೋದಪ್ಪ ಅಂತಂದರೆ, ನಾನು ಮನುಷ್ಯರ ಹತ್ರ ಹೋದಪ್ಪ ಅಂತಂದರೆ, ಇಲ್ಲ ಈಕಿ ಯಾವುದೋ ಒಂದು ದೇವರ ನಂಬಿದ್ದಾಳೆ, ಈಕೆ ಆ ದೇವರಿಗೆ ಹೋಗಿ ಕೇಳಿ ಅಂತೇಳಿ ನನ್ನನ್ನು ಅಪಹಾಸ್ಯ ಮಾಡ್ತಾರೆ ಅಂತೇಳಿ ನಾನು ಅವ್ರ ಹತ್ರ ಹೋಗಲಿಲ್ಲ, ನಾನು ನಿಜವಾಗಿ ನಾನು ದೇವ್ರ ಹತ್ರ ಹೋದೆ ಎಂಬುದಾಗಿ ಆಕೆ ಹೇಳ್ತಾ ಇದ್ದಾಳೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿಯ ದೇವಜನರೇ, ಇವತ್ತು ನಾವೆಲ್ಲರೂ ಕೂಡ ದೇವರು ನಮಗೆ ಆಶೀರ್ವಾದಕ್ಕೆ ಕರೆದಿದ್ದಾನೆ, ವಾಗ್ದಾನಕ್ಕಾಗಿ ನಮಗೆ ಕರೆದಿದ್ದಾನೆ, ವಾಗ್ದಾನದ ಫಲವನ್ನು ಅನುಭವಿಸೋದಕ್ಕೋಸ್ಕರವಾಗಿ ದೇವರು ನನ್ನನ್ನು ಕರೆದಿದ್ದಾನೆ. ಆದರೆ ಅದನ್ನು ಸ್ವಾಧೀನ ಮಾಡ್ಕೊಳ್ಬೇಕಂದ್ರೆ, ಅದನ್ನು ಹೊಂದಿಕೊಳ್ಬೇಕಪ್ಪ ಅಂತಂದರೆ ನಮ್ಮ ಎದುರಿಗೆ ಬರುವಂಥ ಮೊಟ್ಟ ಮೊದಲನೇ ಆತಂಕ ಅಡ್ಡಗೋಡೆ ಯಾವುದಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ ಅವಮಾನ ಅಂತಕ್ಕಂಥದ್ದು ಭಾಳ ಬರ್ತಾವೆ ಅಂತೇಳಿರಿ. ಹಲ್ಲೆಲೂಯಾ. ಯೋಸೇಫನ ಜೀವಿತದಲ್ಲಿ ಯಾವ ರೀತಿಗೆ ಅವಮಾನ ಬಂತು, ಅವಮಾನಕ್ಕೆ ಆತನು ಗುರಿಯಾದನು, ಅವಮಾನವೇ ಆತನ ಜೀವಿತದಲ್ಲಿ ಬಂದು ಅದೇ ರೀತಿಗೆ ನಮ್ಮ ಜೀವಿತದಲ್ಲೂ ಕೂಡ ಅವಮಾನಗಳು ಬರ್ತಾವ ಅಂತೇಳಿರಿ. ನಿಮ್ಮ ಜೀವಿತದಲ್ಲಿ ಅವಮಾನಗಳು, ನಿಮ್ಮ ಜೀವಿತದಲ್ಲಿ ಅಪಹಾಸ್ಯ ಬಂದಿದೆಯಲ್ಲೋ ನನಗಂತೂ ಗೊತ್ತಿಲ್ಲ. ಆದರೆ ನಾನು ಪ್ರಾರಂಭದಲ್ಲಿ ಎಲ್ಲವನ್ನು ಬಿಟ್ಟುಬಿಟ್ಟು ಯೇಸು ಕ್ರಿಸ್ತನ ನಂಬಿದಾಗ ನನ್ನ ಸ್ನೇಹಿತರು ತುಂಬ ನನ್ನನ್ನು ಗೇಲಿ ಮಾಡ್ತಾ ಇದ್ರು. ನಾವು ಯಾವಾಗ ಕಷ್ಟಕ್ಕೆ ಗುರಿ ಆಗದೆವೋ, ಯಾವಾಗ ನಾವು ನಷ್ಟದ ಪಾಲಾದೆವು ಅಂತ ಸಂದರ್ಭದಲ್ಲಿ ಅನೇಕರು ನಮ್ಮ ಸ್ನೇಹಿತರು ನಮ್ಮನ್ನು ಕೆಲವರು ಕೇಳ್ತಾ ಇದ್ರು, ಯಾಕಪ್ಪ ಹನುಮಂತ ನೀನು ಪೂಜಿಸುವಂಥ ಯೇಸು ಇನ್ನೂ ಕೂಡ ನಿನ್ನ ಕಷ್ಟ ನೋಡ್ತಾ ಇಲ್ಲೇನೋ ಅಂತೇಳಿ ನನ್ನನ್ನು ಎಷ್ಟೋ ಸಲ ಅವಮಾನ ಮಾಡಿದ್ದಾರೆ ಅಂತೇಳಿ. ಅದಾದ ನಂತರ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಯಾವಾಗ ನಾನು ಪೂರ್ಣ ಸೇವೆಗೆ ಬಂದು, ಯಾವಾಗ ನಾನು ಪಾಸ್ಟ್ರಾಗಿ ಸಂಪೂರ್ಣ ಸೇವೆಗಾಗಿ ಸಮರ್ಪಣೆ ಮಾಡಿಕೊಂಡು ಅಂಥ ಸಂದರ್ಭದಲ್ಲಿ ಅನೇಕರು ನನ್ನನ್ನು ಅವಮಾನ ಮಾಡಿದ್ರು. ಏನು ಮಾಡ್ತಾನೆ ಈತನು? ಪಾಸ್ಟ್ರಾಗೇನ್ರಿ? ಪಾಸ್ಟ್ರಾಗೇನ? ಅವ್ನು ಮಾರಿ ನೋಡೋ ಒಂದು, ಅವ್ನು ಸೇವೆ ಮಾಡ್ತಾನ, ಅವ್ನ ಮುಖ ನೋಡ್ಕೊ, ಒಂದ್ಸಲ ಕನ್ನಡದಾಗ ಮುಖ ನೋಡ್ಕೊ ಅಂತೇಳಿ ಅನೇಕರು ನನ್ನನ್ನು ಅವಮಾನ ಮಾಡಿದ್ರು. ನಾನು ಪೂರ್ಣ ಸೇವೆಗೆ ತೀರ್ಮಾನ ತೆಗೆದುಕೊಂಡಂಥ ಸಂದರ್ಭದಲ್ಲಿ, ಯಾವಾಗ ನಾನು ಪೂರ್ಣ ಸೇವೆಗೆ ತೀರ್ಮಾನ ತೆಗೆದುಕೊಂಡು ನಾನು ಪೂರ್ಣ ಸೇವೆಗೆ ಬಂದಂಥ ಸಂದರ್ಭದಲ್ಲಿ ನಾನು 10 ಜನರ ಮಧ್ಯದಲ್ಲಿ, ಎಲ್ಲರನ್ನ ತಿಳಿದಂಥ ಜನರ ಮಧ್ಯದಲ್ಲಿ ಹೋದಾಗ ಎಲ್ಲರೂ ನೀವೇನು ಮಾಡ್ತೀರಿ ಅಂತೇಳಿ ಒಬ್ರು ಕೇಳಿದಾಗ, ನಾನು ಪಾಸ್ಟರ್ ಇದ್ದೀನಿ ರೀ, ನನಗೆ ಯಾವ ರೀತಿ ಗೇಲಿ ಮಾಡ್ತಾ ಇದ್ದೀರಿ ಅಂದರೆ, ಪ್ಲಾಸ್ಟರ್ ಮಾಡ್ತೀರೇನ್ರಿ ನೀವು ಅಂತೀರಿ. ನನಗೆ ಪಾಸ್ಟರ್ ಇದ್ದೀನಂತ ನಾ ಹೇಳಿದ್ರೆ ನನಗೇನು ಕೇಳ್ತಾರೆ, ಪ್ಲಾಸ್ಟರ್ ಮಾಡ್ತೀರಿ, ಹ್ಯಾಂಗ್ ಫೀಟ್ ಮಾಡ್ತೀರಿ ಅಂತೇಳಿ ನನ್ನ ತುಂಬ ಅಪಹಾಸ್ಯ ಮಾಡಿದಂಥ ದಿನಗಳು ನನ್ನ ಜೀವಿತದಲ್ಲಿದೆ ಅಂತೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಯಾವಾಗ ನಾವು ದೇವರನ್ನು ನಂಬುತ್ತೀವೋ, ವಿಶ್ವಾಸ ಮಾಡ್ತೀವೋ, ನಮ್ಮ ಆಶೀರ್ವಾದದ ಕಡೆಗೆ ನಾವು ಹೆಜ್ಜೆ ಹಾಕ್ಲಿಕ್ಕೆ ಯಾವಾಗ ನಾವು ಪ್ರಾರಂಭ ಮಾಡ್ತೀವೋ, ಆವಾಗ ನಮ್ಮ ಜೀವಿತದಲ್ಲಿ ಬರುವಂಥ ಒಂದು ಅಡ್ಡಗೋಡೆ ಯಾವುದಪ್ಪ ಅಂತಂದರೆ ಅವಮಾನ ಅಂತಕ್ಕಂಥದ್ದು. ತುಂಬ ಕೀಳಾಗಿ ಮಾತಾಡ್ತಾರೆ, ನಮ್ಮನ್ನು ತುಂಬ ಕೀಳಾಗಿ ನೋಡ್ತಾರೆ, ಸಮಾಜದಲ್ಲಿ ನಾವು ಅವ್ರ ದೃಷ್ಟಿಲಿ ಏನು ಇಲ್ಲದಂತೆ ನಮ್ಮನ್ನು ನೋಡ್ತಾರೆ. ಅವಮಾನ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ಬರ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಯೋಸೇಫನ ಜೀವಿತದಲ್ಲಿ ಮೊದಲನೇ ಆತಂಕ ಏನಪ್ಪ ಅಂತಂದರೆ ಕುಟುಂಬದಲ್ಲೇ ಪ್ರಾರಂಭ ಆಯಿತು.
ಆತನಿಗೆ ದೊಡ್ಡ ವಾಗ್ದಾನ ಇದೆ, ದೊಡ್ಡ ಆಶೀರ್ವಾದ ಇದೆ. ಆದರೆ ಆತನಿಗೆ ಮೊದಲೇ ಬಂದಂಥ ಆತಂಕ ಯಾವುದಪ್ಪ ಅಂತಂದರೆ, ಅಡ್ಡಿ ಯಾವುದಪ್ಪ ಅಂತಂದರೆ, ಆತನ ಅಡ್ಡಗೋಡೆ ಯಾವುದಪ್ಪ ಅಂದ್ರೆ ಆಶೀರ್ವಾದಕ್ಕೆ ಕುಟುಂಬದಲ್ಲೇ ಪ್ರಾರಂಭವಾಯಿತು, ಅವಮಾನ ಅಂತಕ್ಕಂಥದ್ದು ಪ್ರಾರಂಭವಾಯಿತು ಅಂತೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರು ಸಿದ್ಧಪಡಿಸಿರುವಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ಬೇಕಪ್ಪ ಅಂತಂದರೆ, ಅದನ್ನು ಸ್ವಾಧೀನ ಮಾಡಿಕೊಳ್ಬೇಕಪ್ಪ ಅಂತಂದರೆ, ಮೊದಲು ಬರುವಂಥ ಅಡ್ಡಿಯೇ ಅವಮಾನ ಅಂತೇಳಿರಿ. ಯಾರು ಅಡ್ಡಿಗಳನ್ನು ಮಿಟ್ಟಿ, ಆತಂಕಗಳನ್ನು ಮೀರಿ, ಅವಮಾನವನ್ನು ಸಹಿಸಿಕೊಂಡು ಅವಮಾನದಲ್ಲಿ ನಿಂತು ಯಾರು ಮುಂದೆ ಹೋಗ್ತಾರೋ ಅವ್ರಿಗೆ ಮಾತ್ರ ಆಶೀರ್ವಾದಗಳಂತೇಳಿರಿ. ಹಲ್ಲೆಲೂಯಾ. ಮೊನ್ನೆ ನನ್ನ ಹತ್ರ ಒಬ್ಬ ಸಹೋದರಿ ಬಂದು ಅವ್ರೇನು ಹೇಳಿದ್ರಪ್ಪ ಅಂತಂದರೆ, ಅಣ್ಣ, ನಾನು ಚರ್ಚಲ್ಲಿ ಪ್ರಾರ್ಥನೆ ಮಾಡೋದು ತಪ್ಪ, ನಾನು ಚರ್ಚಲ್ಲಿ ಪ್ರಾರ್ಥನೆ ಮಾಡೋದು ತಪ್ಪ, ನಾನು ಕಣ್ಣೀರು ಸುರಿಸೋದು ತಪ್ಪ, ನಾನು ಹೃದಯ ಭಾರದಿಂದ ಪ್ರಾರ್ಥನೆ ಮಾಡೋದು ತಪ್ಪ ಅಂತ ಕೇಳಿದ್ರು ನನಗೆ. ನಾನು ಇಲ್ಲಮ್ಮ, ಒಳ್ಳೆಯದು, ಕಣ್ಣೀರಿಂದ ಪ್ರಾರ್ಥನೆ ಮಾಡಬೇಕು, ದುಃಖದಿಂದ ಪ್ರಾರ್ಥನೆ ಮಾಡಬೇಕು, ಆಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು, ಎಲ್ಲದರಿಂದ ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಒಳ್ಳೆಯದೆಂಬುದಾಗಿ ಹೇಳಿದೆ. ಆದರೆ ಆಕೆ ಹೇಳ್ತಾ ಇದ್ದಳು, ಇಲ್ಲ ಅಣ್ಣ, ನನಗೆ ತುಂಬ ಜನ ಅವಮಾನ ಮಾಡ್ತಾ ಇದ್ದಾರೆ, ನಾನು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ತುಂಬ ಜನ ಗೇಲಿ ಮಾಡ್ತಾ ಇದ್ದಾರೆ, ನಾನು ಪ್ರಾರ್ಥನೆ ಮಾಡುವಾಗ, ನಾನು ಪ್ರಾರ್ಥನೆ ಮಾಡಿ ಅಳುವಂಥ ಸಂದರ್ಭದಲ್ಲಿ ಅನೇಕರು ಇವತ್ತು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ, ನನ್ನನ್ನು ತುಂಬ ಅವಮಾನ ಪಡಿಸ್ತಾ ಇದ್ದಾರೆ, ಗೇಲಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರಾಗಿ ಅಣ್ಣ, ನನಗೆ ಈ ಚರ್ಚಲ್ಲಿ ಲೀಡ್ ಮಾಡೋದನ್ನು ಬಿಟ್ಟು, ಈ ಚರ್ಚಲ್ಲಿ ನನಗೆಲ್ಲ ಬಾಧ್ಯತೆಗಳು ಬಿಟ್ಟು, ನನಗೆ ಒಂದು ಬಾತ್ರೂಮ್ ತೊಳೆಯುವಂಥ ಕೆಲಸ ಕೊಟ್ಟರು ಸಾಕು, ನಾನು ಅದರಲ್ಲಿ ತೃಪ್ತಿಯಾಗಿರ್ತೀನಿ. ಆದರೆ ಈ ಅವಮಾನ ಅಂತಕ್ಕಂಥದ್ದು, ಈ ಅಪಮಾನ ಅಂತಕ್ಕಂಥದ್ದು ನಾವು ತಾಳ್ಕೊಳ್ಳಿಕ್ಕೆ ಆಗಿಲ್ಲ ಎಂಬುದಾಗಿ ಕಣ್ಣೀರು ಸುರಿಸ್ತಾ ಇದ್ದಾಳೆ ಅಂತೇಳಿರಿ. ಹಲ್ಲೆಲೂಯಾ. ಆವಾಗ ನಾನು ಆ ಸಹೋದರಿಗೆ ಹೇಳಿರುವಂಥ ಒಂದೇ ಒಂದು ಮಾತೇನೆಂದರೆ, ತಂಗಿ, ನನಗೆ 10 ವರ್ಷದಿಂದ ನನ್ನನ್ನು, ನನ್ನ ಕುಟುಂಬ ನೀನು ನೋಡ್ತಾ ಇದೆಯಾ. 1 ದಿನ ಅಲ್ಲ, 2 ದಿನ ಅಲ್ಲ, 1 ತಿಂಗಳಲ್ಲ, 2 ತಿಂಗಳಲ್ಲ, ಸತತವಾಗಿ 10 ವರ್ಷಗಳಿಂದ ನನ್ನ ಜೀವಿತವನ್ನು, ನನ್ನ ಬದುಕನ್ನು, ನನ್ನ ಕುಟುಂಬ, ನನ್ನ ಸೇವೆಯನ್ನು ನಿಮ್ಮ ಎದುರುಗಡೆ ಇದೆ, ನೀವು ನೋಡ್ತಾ ಇದ್ರಿ. ಎಷ್ಟು ಅವಮಾನಗಳು ಇವತ್ತು ಮನುಷ್ಯರಿಂದ, ಎಷ್ಟು ಅವಮಾನಗಳು ವಿಶ್ವಾಸಿಗಳಿಂದ, ಎಷ್ಟು ಜನರು, ಎಷ್ಟು ಅವಮಾನ ನನ್ನ ಜೊತೆ ಸಹೋದರ ಸಹೋದರಿಯರಿಂದ ಸೇವೆಯಲ್ಲಿ ಬಂದಾಗಿನಿಂದ ಎಷ್ಟು ಅವಮಾನಗಳು ಇವತ್ತು ನಿಮ್ಮ ಎದುರುಗಡೆ ನನಗಾಗಿಲ್ಲ. ನೀವೇ ಹೇಳ್ರಿ. ನಾನು ಆ ಸಹೋದರಿಗೆ ಬೇರೆ ಯಾರೋ ಉದಾಹರಣೆನೂ ಕೊಟ್ಟಿಲ್ಲ, ನನ್ನ ಉದಾಹರಣೆನೇ ಕೊಟ್ಟಿದ್ದೇನೆ ಅಂತೇಳಿರಿ. ಯಾಕಪ್ಪ ಅಂತಂದರೆ, ನಾವು ನೋಡ್ತೇವೆ ಇವತ್ತು ಸೇವೆಯಲ್ಲಿ ದೇವರು ನಮ್ಗೆ ಕರೆದಿದ್ದೇನಪ್ಪ ಅಂತಂದರೆ, ದೇವರು ನಮಗೊಂದು ವಾಗ್ದಾನ ಕೊಟ್ಟಿದ್ದೇನಪ್ಪ ಅಂತಂದರೆ, ಆ ವಾಗ್ದಾನದ ಒಂದು ಫಲವನ್ನು ನಾವು ಸ್ವಾಧೀನ ಮಾಡ್ಕೊಳ್ಬೇಕಪ್ಪ ಅಂತಂದರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ನಮಗೆ ತುಂಬ ಅವಮಾನ ಹೊಂದೋದಕ್ಕೋಸ್ಕರ ತಾಳಿಕೊಂಡಿರ್ಬೇಕಂತೇಳಿರಿ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತೀವಿ, ಅನೇಕರ ಜೀವಿತ ನೋಡುವಂಥ ಸಂದರ್ಭದಲ್ಲಿ ಯಾರ್ಯಾರು ಅವಮಾನವನ್ನು ಸಹಿಸ್ಕೊಂಡಿದ್ದಾರೋ, ಯಾರ್ಯಾರು ಅವಮಾನವನ್ನು ತಾಳ್ಕೊಂಡಿದ್ದಾರೋ, ಅವಮಾನದಲ್ಲಿ, ನಿಂದೆಯಲ್ಲಿ ಯಾರು ವಿಶ್ವಾಸದಲ್ಲಿ ನಿಂತು ಹೋಗಿದ್ದಾರೋ ಅವರೇ ಆಶೀರ್ವಾದಗಳನ್ನು ಸ್ವಾಧೀನ ಮಾಡ್ಕೊಂಡಿದ್ದಾರೆ ಅಂತೇಳಿರಿ. ಹಲ್ಲೆಲೂಯಾ. ಒಂದು ವೇಳೆ ಅವಮಾನಗಳನ್ನು ತಾಳಿಕೊಳ್ಳಿಲ್ಲಪ್ಪ ಅಂತಂದರೆ, ಅವಮಾನಗಳನ್ನು ಸಹಿಸ್ಕೊಳ್ಳಿಲ್ಲಪ್ಪ ಅಂತಂದರೆ, ಈ ಅವಮಾನ ನನಗೆ ಬೇಡ, ಈ ಅಪಕೀರ್ತಿ ನನಗೆ ಬೇಡ, ಈ ಜನರು ಗೇಲಿ ಮಾಡೋದು ನನಗೆ ಬೇಡಪ್ಪ ಅಂತಂದರೆ ದೇವರ ಆಶೀರ್ವಾದ ನಮಗೆ ಕೊಡೋದಿಲ್ಲ ಅಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಮೊದಲನೇ ಸಮಯಲ ಪುಸ್ತಕ 1ನೇ ಅಧ್ಯಾಯ 6ನೇ ವರ್ಷದಲ್ಲಿ ಹನ್ನಳು ಅವಮಾನಕ್ಕೆ ಗುರಿಯಾದಳು ಅಂತೇಳಿರಿ ಕುಟುಂಬದಲ್ಲಿ. ಹಲ್ಲೆಲೂಯಾ. ಪ್ರತಿದಿನ ಹನ್ನಳು ಅವಮಾನಕ್ಕೆ ಗುರಿಯಾದಳು, ಅವಮಾನವನ್ನು ಸಹಿಸಿಕೊಂಡಳು, ಅವಮಾನವನ್ನು ತಾಳಿಕೊಂಡಳು, ಅವಮಾನದಲ್ಲಿ ನಿಂತಳು, ಅವಮಾನವನ್ನು ಎದುರಿಸಿದಳು. ನಾವು ನೋಡ್ತೇವೆ, ಅವಮಾನವೇ ಆಕೆ ಎದುರುಗಡೆ ಸೋತು ಹೋಗುವಂತೆ ದೇವರು ಅದ್ಭುತ ಕಾರ್ಯ ಮಾಡಿದನಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಆಶೀರ್ವಾದ ಅಂತಕ್ಕಂಥದ್ದು ಸುಮ್ಮನೆ ಬರಂಗಿಲ್ಲ. ಆಶೀರ್ವಾದ ಅಂತಕ್ಕಂಥದ್ದು ಸುಮ್ಮನೆ ಎಲ್ಲೋ ಅಂಗಡಿಯಲ್ಲಿ ಸಿಗುವಂಥದ್ದಲ್ಲ. ಆದರೆ ದೇವ್ರ ಮಕ್ಕಳಿಗೆ, ವಿಶ್ವಾಸಿ ಮಕ್ಕಳಿಗೆ ಆಶೀರ್ವಾದಗಳನ್ನು ನಾವು ಸ್ವಾಧೀನ ಮಾಡ್ಕೊಳ್ಬೇಕಪ್ಪ ಅಂತಂದರೆ ಕೆಲವೊಂದು ಅಡ್ಡಿಗಳನ್ನು ನಾವು ಎದುರಿಸಬೇಕಾಗ್ತದೆ, ಕೆಲವೊಂದು ಆತಂಕಗಳನ್ನು ನಾವು ಎದುರಿಸಬೇಕಾಗ್ತದೆ, ಕೆಲವೊಂದು ನಾವು ಮೆಟ್ಟಿ ಎದುರಿಸಿ ಮುಂದೆ ಹೋಗಬೇಕಾಗ್ತದೆ. ಅದರಲ್ಲಿ ನಮ್ಮ ಆಶೀರ್ವಾದದಲ್ಲಿ ನಾವು ಮೊದಲು ಎದುರಿಸಬೇಕಾಗಿರೋದೇನಪ್ಪ ಅಂತಂದರೆ, ಅವಮಾನ ಅಂತಕ್ಕಂಥದ್ದು ಸಹಿಸ್ಕೊಳ್ಳಿಕ್ಕೆ, ತಾಳ್ಕೊಳ್ಳಿಕ್ಕೆ ನಾವು ಸಿದ್ಧವಾಗಿರ್ಬೇಕಂತೇಳಿರಿ. ಹಲ್ಲೆಲೂಯಾ. ಅವಮಾನ ಸಹಿಸ್ಲಿಕ್ಕೆ ನಾವು ಸಿದ್ಧ ಇಲ್ಲಪ್ಪ ಅಂತಂದರೆ, ಅವಮಾನವನ್ನು ತಾಳ್ಕೊಳ್ಳಿಕ್ಕೆ ನಾವು ಸಿದ್ಧವಿಲ್ಲಪ್ಪ ಅಂತಂದರೆ, ಅವಮಾನ ಸಹಿಸುವಂಥ ಶಕ್ತಿ ನಮ್ಮಲ್ಲಿಲ್ಲಪ್ಪ ಅಂತಂದರೆ ನಾವು ದೇವರ ರಾಜ್ಯಕ್ಕೆ, ದೇವರ ಆಶೀರ್ವಾದಕ್ಕೆ ನಾವು ಯೋಗ್ಯರಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನಾವು ನೋಡ್ತೇವೆ, ಮೊದಲನೇ ಸಮಯಲ ಪುಸ್ತಕದಲ್ಲಿ ನಾವು ನೋಡ್ತೇವೆ, ದಾವೀದನಿಗೆ ನಾವು ನೋಡ್ತೇವೆ, ಆತನ ಹೆಂಡತಿಯೇ ನಾವು ನೋಡ್ತೇವೆ, ದೇವರ ಮಂಜೂಷದ ಎದುರುಗಡೆ ಆತನು ಕುಣಿಯುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಆತನಿಗೆ ಅಪಹಾಸ್ಯ ಮಾಡಿದಳು ದಾವೀದನಿಗೆ. ಹೇಗೆ ಯೋಸೇಫನಿಗೆ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರು, ತಂದೆ ತಾಯಿಗಳು ಅಪಹಾಸ್ಯ ಮಾಡಿದ್ರು, ನಾವು ನೋಡ್ತೇವೆ 2ನೇ ಸಮಯಲ ಪುಸ್ತಕ 6ನೇ ಅಧ್ಯಾಯದಲ್ಲಿ ದಾವೀದನನ್ನು ಯಾರು ಅವಮಾನ ಮಾಡ್ತಾರಂದ್ರೆ ತನ್ನ ಹೆಂಡತಿ ಆತನಿಗೆ ಅವಮಾನ ಪಡಿಸ್ತಾಳೆ ಅಂತೇಳಿರಿ. ಹಲ್ಲೆಲೂಯಾ. ದಾವೀದನಿಗೆ ಅವಮಾನ ಪಡಿಸಿದಂಥ ಸಂದರ್ಭದಲ್ಲಿ, ದಾವೀದನಿಗೆ ತನ್ನ ಹೆಂಡತಿ ಅವಮಾನ ಮಾಡಿದಂಥ ಸಂದರ್ಭದಲ್ಲಿ ಆತನ ಅವಮಾನ ಆಯ್ತಲ್ಲಪ್ಪ, ನನ್ನ ಹೆಂಡತಿನೇ ನನಗೆ ಅವಮಾನ ಮಾಡಿದಳು ಅಂತೇಳಿ ಮನೆಗೆ ಕೂತ್ಕೊಂಡನೇನ್ರಿ.
ಏನು ಮಾಡಿದನು? ಬನ್ನಿ ನಾವು 2ನೇ ಸಾಮ್ಯೇಲ್ ಪುಸ್ತಕದ ಕಡೆಗೆ ಹೋಗೋಣ. 2 ಸಾಮ್ಯೇಲ್ 6 ಚಾಪ್ಟರ್ ನೋಡ್ರಿ. 2ನೇ ಸಾಮ್ಯೇಲನ ಪುಸ್ತಕ 6ನೇ ಅಧ್ಯಾಯ ಅನ್ಕೋತೀನಿ ನಾನು. ದಯವಿಟ್ಟು ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ, ಅದೊಂದು ಮಾತನ್ನು ಓದಿ ನಾವು ಮುಂದುಗಡೆ ಹೋಗೋಣ. ದಾವೀದನಿಗೆ ತನ್ನ ಹೆಂಡತಿ ಅವಮಾನ ಮಾಡಿದಂಥ ಸಂದರ್ಭದಲ್ಲಿ ಆತನ ಏನು ಮಾಡ್ತಾನೆ? ಆತನ ಅವಮಾನವನ್ನು ತಾಳ್ಕೊಳ್ತಾನ, ಅವಮಾನವನ್ನು ಸಹಿಸ್ಕೊಳ್ತಾನ, ಏನು ಅವಮಾನ ಆಯ್ತಲ್ಲಪ್ಪ ಅಂತೇಳಿ ಬಿಟ್ಟು ಓಡಿ ಹೋಗ್ತಾನೆ, ಏನು ಮಾಡ್ತಾನೆ ನೋಡ್ರಿ ಸ್ವಲ್ಪ ದಯವಿಟ್ಟು ನೋಡ್ರಿ. 6ನೇ ಅಧ್ಯಾಯ 2ನೇ ಸಾಮ್ಯೇಲ್ 6ನೇ ಅಧ್ಯಾಯ 16ನೇ ವಚನ ಓದಮ್ಮ. ಮಂಜೂಷವು ದಾವೀದ ನಗರದೊಳಗೆ ಬರುತ್ತಿರುವಾಗ ಸೌಲನ ಮಗಳಾದ ಮೀಕಲಳು ಕಿಟಕಿಯಿಂದ ಹೆಣಕಿ ನೋಡಿ ದಾವೀದನು ಯೆಹೋವನ ಮುಂದೆ ಜಿಗಿಯುತ್ತಾ ಕುಣಿಯುತ್ತಾ ಇರುವುದನ್ನು ಕಂಡು ಮನಸ್ಸಿನಲ್ಲಿ ಅವನನ್ನು ತಿರಸ್ಕರಿಸಿದಳು. ಏನು ಮಾಡಿದ್ರಂತ್ರಿ? ದಾವೀದನ ಹೆಂಡತಿ ದಾವೀದನಿಗೆ ಏನು ಮಾಡ್ದಳಂತ? ತಿರಸ್ಕರಿಸಿದಳಂತ, ಅಪಹಾಸ್ಯ ಮಾಡ್ದಳಂತ. ಅಂದರೆ ದಾವೀದ ಅಂತಕ್ಕಂಥ ಮನುಷ್ಯ ಆತರ ಸಾಮಾನ್ಯವಾದಂಥ ಮನುಷ್ಯನಲ್ರಿ ಆತನ ದಾವೀದನ. ದೇವರೇ ದಾವೀದನ ವಿಷಯದಲ್ಲಿ ಸಾಕ್ಷಿ ಹೇಳ್ತಾನ, ಈತನು ನನ್ನ ಇಷ್ಟಾನುಸಾರವಾದಂಥ ನನ್ನ ಹೃದಯವನ್ನು ಅರ್ಥಕೊಂಡಂಥ ವ್ಯಕ್ತಿ ಎಂಬುದಾಗಿ ದೇವರೇ ಸಾಕ್ಷಿ ಹೇಳ್ತಾನಂತೇಳಿರಿ. ಹಲ್ಲೆಲೂಯಾ. ಆದರೆ ನಾವು ನೋಡ್ತಿದ್ದೇವೆ, ಅಂಥ ದೇವರು ಇಷ್ಟಾನುಸಾರವಾಗಿರುವಂಥ ಈ ವ್ಯಕ್ತಿ ದೇವರ ಮಂಜುಷ ದಾವೀದ ನಗರದೊಳಗೆ ಬಂದಂಥ ಸಂದರ್ಭದಲ್ಲಿ ದೇವರ ಸನ್ನಿಧಿಯಲ್ಲಿ ಪೂರ್ಣ ಮನಸ್ಸಿನಿಂದ ಅತ್ಯಾಸಕ್ತಿಯಿಂದ ದಾವೀದನು ದೇವರ ಮಂಜುಷ ಎದುರುಗಡೆ ಕುಣಿಯುವಂಥ ಸಂದರ್ಭದಲ್ಲಿ ಆತನ ಹೆಂಡತಿ ಬಂದು ಏನು ಮಾಡ್ತಾಳಂದ್ರೆ ಅವಮಾನ ಪಡಿಸಿದಳು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಈ ದಾವೀದನಿಗೆ ತನ್ನ ಹೆಂಡತಿ ಅವಮಾನ ಪಡಿಸಿದಾಗ ಆ ದಾವೀದನ ಹೆಂಡತಿ ಮಾತು ಕೇಳಿ ಆತನ ಅಷ್ಟಕ್ಕೆ ಸುಮ್ಕೊಂತಾನೆ ಹೇಳ್ರಿ. ಆಯ್ತು, ಈಗ ನಾ ಆರಾಧನೆ ಮಾಡಲ್ಲ, ಏನು ಮಾಡಲ್ಲ, ನಾನು ಚರ್ಚಿಗೆ ಹೋಗಲ್ಲ, ದೇವ್ರ ಗುಡಿಗೆ ಹೋಗಲ್ಲ, ನಾ ಇಲ್ಲೇ ಇರ್ತೀನಿ, ಮನೆಗೆ ನಿನ್ನ ಎದುರೇ ಕೂಡ್ತೀನಿ ಅಂದನೇನು? ಏನಂದನು ನೋಡ್ರಿ, ಓದ್ತೀರಾ? 21ನೇ ವಚನ ಓದ್ರಿ. 21ನೇ ವಚನ. ಆಗ ದಾವೀದನು ಆಕೆಗೆ ಯೆಹೋವನ ಸನ್ನಿಧಿಯಲ್ಲಿ ಅಷ್ಟೇ ನಿನ್ನ ತಂದೆಯನ್ನು ಅವನ ಮನೆಯವರೆಲ್ಲರನ್ನು ಬಿಟ್ಟು ನನ್ನನ್ನೇ ಆರಿಸಿಕೊಂಡು ತನ್ನ ಪ್ರಜೆಗಳಾದ ಪ್ರಜೆಗಳ ಮೇಲೆ ಇಸ್ರಾಯೇಲರ ಅರಸನಾಗಿ ಮಾಡಿದ ಯೆಹೋವನಿಗೆ ಇನ್ನೂ ಕುಣಿದಾಡುವೆನು. ಇದಕ್ಕಿಂತಲೂ ಇನ್ನೂ ಹೆಚ್ಚಾಗಿ ತಿರಸ್ಕಾರ ಹೊಂದುವುದಕ್ಕೆ ನನ್ನನ್ನು ಅಲ್ಪನೆಂಬುದಾಗಿ ನಾನು ಭಾವಿಸಿಕೊಳ್ಳುವುದಕ್ಕೂ ಸಿದ್ಧನಾಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂಥ ಮನಸ್ಸು, ಇಂಥ ಶಕ್ತಿ, ಇಂಥ ಧೈರ್ಯ, ಇಂಥ ದಮ್ ಇದ್ದವ್ರು ಮಾತ್ರ ಆಶೀರ್ವಾದ ಸ್ವಾಧೀನ ಮಾಡ್ಕೊಳ್ತಾರೆ ಅಂತೇಳಿ. ಹಲ್ಲೆಲೂಯಾ. ಅವ್ರು ಹಂಗಂದ್ರೆ ಅಣ್ಣ, ಇವ್ರು ಹಂಗಂದ್ರೆ ಅಣ್ಣ ಅಂತೇಳಿ ಅಳ್ಕೋತ್ ಕೂಡೋರು ಏನು ಮಾಡಂಗಿಲ್ರಿ, ಆಶೀರ್ವಾದ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕರೆಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ನಾವು ನೋಡ್ತೇವೆ, ದೇವರು ಕೊಟ್ಟಿರುವಂಥ ನಾವು ನೋಡ್ತೇವೆ, ಹೇಡಿಯ ಆತ್ಮ ದೇವರು ನಮ್ಗೆ ಕೊಟ್ಟಿಲ್ಲ ಎಂಬುದಾಗಿ ದೇವರು ಹೇಳ್ತಾನೆ. ದೇವರು ನಮ್ಗೆ ಕೊಟ್ಟಿರುವಂಥ ಆತ್ಮ ಬಲ, ಶಿಕ್ಷಣಗಳ, ಧೈರ್ಯದ ಆತ್ಮ ದೇವರು ನಮ್ಗೆ ಕೊಟ್ಟಿದ್ದಾನೆ ಎಂಬುದಾಗಿ ದೇವರು ನಮಗೆ ಇಷ್ಟೆಲ್ಲ ವಾಗ್ದಾನಗಳಿರುವಾಗ, ವಾಗ್ದಾನ ಫಲ ನಮಗಿರುವಾಗ, ವಾಗ್ದಾನದ ಆಶೀರ್ವಾದ ನಮಗಿರುವಂಥ ಸಂದರ್ಭದಲ್ಲಿ ವಿಶ್ವಾಸಿ ಮಗನೇ, ವಿಶ್ವಾಸಿ ಮಗಳೇ, ನಿನ್ನ ಜೀವಿತದಲ್ಲಿ ಇಷ್ಟೆಲ್ಲ ದೇವರು ನಿನಗಾಗಿ ಸಿದ್ಧಪಡಿಸಿರುವಂಥ ಪರಲೋಕ ಸಂಸ್ಥಾನದಲ್ಲಿ ನಿನ್ನ ಹೆಸರು, ನಿನ್ನ ವಂಶ ಸೇರಿಸ್ಲಿಕ್ಕೆ ದೇವರು ನಿನಗೆ ಆಶೀರ್ವಾದ ಮಾಡೋದಕ್ಕೆ ದೇವರು ನಿನ್ನನ್ನು ಕರೆದಿದ್ದಾನೆ. ಯಾರೋ ನಿನಗೆ ಅವಮಾನ ಮಾಡಿದ್ರು, ಯಾರೋ ನಿನಗೆ ನಿಂದೆ ಮಾಡಿದ್ರು, ಯಾರೋ ನಿನಗೆ ಕಿಟ್ಲೆ ಮಾಡಿದ್ರು, ಯಾರೋ ನಿನಗೆ ಗೇಲಿ ಮಾಡಿದ್ರು ಅಂತೇಳಿ ನೀನು ದೇವ್ರ ಮಂದಿರದಲ್ಲಿ ಕೆಲಸ ಮಾಡೋದು ಬಿಟ್ಟು, ದೇವ್ರ ಸನ್ನಿಧಿಯಲ್ಲಿ ಸೇವೆ ಮಾಡೋದು ಬಿಟ್ಟು, ನಿನಗೆ ಕೊಟ್ಟಂಥ ಜವಾಬ್ದಾರಿನ ಬಿಟ್ಟು ನೀನು ಮನೆಯಲ್ಲಿ ಕೂತ್ಕೊಂಡೆಪ್ಪ ಅಂತಂದರೆ ನೀನು ಯೋಗ್ಯಳೇನಾ? ನೀನು ದೇವರಿಗೆ ಅರ್ಹಳಾಗಿದ್ಯಾ? ದೇವರಿಗೆ ಅರ್ಹನಾಗಿದ್ಯಾ ನೀನು? ದೇವರು ನಿನಗಾಗಿ ಕೊಟ್ಟಂಥ ವಾಗ್ದಾನಕ್ಕೆ ನೀನು ಅರ್ಹನಾಗಿದ್ಯಾ ನೀನು? ಚೆಕ್ ಮಾಡ್ಕೋಬೇಕು ಒಂದ್ಸಲ ನಮ್ಮನ್ನು ಅಂತೇಳಿ. ಹಲ್ಲೆಲೂಯಾ. ಇಲ್ಲಿ ದಾವೀದನನ್ನು ನಾವು ನೋಡ್ತಿದ್ದೇವೆ, ಮೀಕಳು ನಾವು ನೋಡ್ತಿದ್ದೇವೆ, ಅವಮಾನ ಪಡಿಸಿದಂಥ ಸಂದರ್ಭ ಆತನು ಹೇಳ್ತಾನೆ, ನಿನ್ನ ತಂದೆಯ ಮನೆಯವರನ್ನು ಬಿಟ್ಟು ನನ್ನನ್ನೇ ದೇವರು ಆತನು ಇಸ್ರಾಯೇಲ ಜನರ ಮೇಲೆ ರಾಜನಾಗಿ ನನ್ನನ್ನು ಮಾಡಿದ್ದರಿಂದ ಈ ಅಲ್ಪನಾಗಿರುವಂಥ ನನಗೆ ದೇವರು ಇಂಥ ಮಹಿಮಾ ಸಿಂಹಾಸನ ಕೊಟ್ಟಿರುವಂಥ ಸಂದರ್ಭದಲ್ಲಿ ನಾನು ಇನ್ನೂ ಕೂಡ ದೇವರ ಸನ್ನಿಧಿಯಲ್ಲಿ ನನ್ನನ್ನು ನಾನು ದೇವರಿಗಾಗಿ ನಾನು ಎಷ್ಟು ಅವಮಾನ ಹೊಂದುತ್ತೀನಪ್ಪ ಅಂತಂದರೆ ಇನ್ನೂ ಅವಮಾನ ಹೊಂದಲಿಕ್ಕೆ ನಾನು ತಯಾರಾಗಿದ್ದೇನೆ ಎಂಬುದಾಗಿ ಆತನು ಹೇಳ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಈ ದಮ್ಮು ಧೈರ್ಯ ವಿಶ್ವಾಸಿಗಳಲ್ಲಿ ಬರಬೇಕು, ಅವರೇ ಆಶೀರ್ವಾದ ಹೊಂದ್ಕೊಳ್ತಾರೆ ಅಂತೇಳಿರಿ. ಹಲ್ಲೆಲೂಯಾ.
ನಾವು ಹೊಸ ಒಡಂಬಡಿಕೆಗೆ ಬರುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಶಿಷ್ಯರನ್ನು ನಾವು ನೋಡ್ತಿದ್ದೇವೆ. ಏನು ಸುವಾರ್ತೆಯನ್ನು ಹೇಳಬಾರ್ದು, ಯೇಸುವಿನ ಹೆಸರನ್ನು ಎತ್ತಬಾರದು. ನೀವು ಒಂದು ವೇಳೆ ಎತ್ತಿದರಪ್ಪ ಅಂತಂದರೆ ಬೆತ್ತದಿಂದ ನಿಮಗೆ ಏಟುಗಳನ್ನು ಬೀಳುತ್ತವೆ ಎಂಬುದಾಗಿ ನಾವು ನೋಡ್ತೇವೆ. ಅನೇಕರು ಅಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಶಿಷ್ಯರನ್ನು ನಾವು ನೋಡ್ತಿದ್ದೇವೆ ಗದರಿಸಿದಂಥ ಸಂದರ್ಭದಲ್ಲಿ, ಬೆದರಿಸಿದಂಥ ಸಂದರ್ಭದಲ್ಲಿ, ಆ ಹೆಸರು ನೀವು ಎತ್ತಲೇಬಾರದು ಎಂಬುದಾಗಿ ಅವಮಾನ ಮಾಡಿದಂಥ ಸಂದರ್ಭದಲ್ಲಿ ಅವ್ರೇನು ಮಾಡಿದ್ರು ಗೊತ್ತಾ ನಿಮಗೆ? ಮನೆ ಹೋಗಿ ಕುಂತ್ರಿ ಬಾಗಿಲು ಮುಚ್ಕೊಂಡು, ಚರ್ಚಿಗೆ ಬರೋದು ಬಿಟ್ರಿ, ದೇವಾಲಯಕ್ಕೆ ಬರೋದು ಬಿಟ್ರ, ಏನು ಮಾಡಿದ್ರಂತ ಓದ್ತೀರಿ? ಅಪೋಸ್ತಲರ ಕೃತ್ಯಗಳು ನೋಡ್ರಿ, ಆಕ್ಟ್ಸ್ ಚಾಪ್ಟರ್, ಅಪೋಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 41ನೇ ವಚನ ಓದಮ್ಮ. ಆಕ್ಟ್ಸ್ ಚಾಪ್ಟರ್ 5:41, ಅಪೋಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 41ನೇ ವಚನ ಓದಮ್ಮ. ಅಪೋಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡೆವೆಂದು ಸಂತೋಷಿಸುತ್ತಾ. ಹಲ್ಲೆಲೂಯಾ. ಏನಂತ್ರಿ? ಸಂತೋಷಿಸುತ್ತಾ. ಎದಕ್ಕೆ ಸಂತೋಷ ಬಂತಂತವ್ರಿಗೆ? ಕರೆದು ಹೂವಿನರ ಹಾಕಿ ಸನ್ಮಾನ ಮಾಡ್ಯಾರ ಅಂತೇಳಿ ಸಂತೋಷ ಆಯ್ತಂತ್ರಿ. ನಮಗೆ ಯಾವಾಗ ಸಂತೋಷ ಆಯ್ತಂದ್ರೆ ನಮ್ಗೆ ಯಾರು ಕರೀತಾರ, ಸನ್ಮಾನ ಮಾಡ್ತಾರ, ನಮಗೆ ಯಾರು ಭಾಳ ಮ್ಯಾಲೆ ಎಬ್ಬಿಸ್ತಾರ, ಇವೆಲ್ಲ BSNL ಇವೆಲ್ಲ ಟವರ್ ಬಿಟ್ಟು ಏರ್ಟೆಲ್ ಟವರ್ ಯಾರು ಎತ್ತಿಸ್ತಾರೆ ಮ್ಯಾಲೆ, ಹಂಗೆ ಭಾಳ ಸಂತೋಷ ಆಗ್ತದೆ ನಮ್ಗೆ ಗೊತ್ತಾಗಲ್ಲ. ಇವ್ರು ನಮಗೆ BSN ಇಲ್ಲಪ್ಪ, ಯಾವುದು ವಡಾಫೋನ್ ಇಲ್ಲ, ಇವ್ರು ನಮ್ಗೆ ಪೂರಾ ಏರ್ಟೆಲ್ ಹತ್ತಿಸ್ಲತ್ತಾರ ಅಂತೇಳಿ ನಮ್ಗೆ ಗೊತ್ತಾಗಲ್ಲ. ನಮಗೆ ಏನಾಗ್ತದ್ರೆ ಭಾಳ ಖುಷಿ ಆಗ್ತದೆ. ನಮಗೆ ಏನಾಗ್ತದ್ರಿ? ನಮ್ಗೆ ಯಾವ್ದು ಹೇರಿಸ್ಲತ್ತಾರವ್ರು ನಮ್ಗೆ ಟವರ್ ಯಾವ್ದ್ರಿ? ಏರ್ಟೆಲ್. ಅವಾಗ ನಮಗೆ ಭಾಳ ಖುಷಿ ಆಗ್ತದೆ. ಎಲ್ಲರೂ ನಮಗೆ ಚಲೋ ಅನ್ಬೇಕು, ಎಲ್ಲರೂ ನಮ್ಗೆ ಪ್ರೀತಿ ಮಾಡ್ಬೇಕು, ಎಲ್ಲರೂ ಭೇಷ್ ಅನ್ಬೇಕು ನಮಗೆ. ಅವಾಗ ನಮಗೇನಾಗ್ತದ್ರಿ? ಭಾಳ ಅವಾಗ ನಮಗೇನಾಗ್ತದೆ? ಖುಷಿ ಆಗ್ತದೆ. ಈಗ ನಮಗೆ ಯಾರಾದರೂ ಗೇಲಿ ಮಾಡಿದ್ರು, ಅಪಾಶ ಮಾಡಿದ್ರು ಅಂದ್ರೆ ನಮಗೇನಾಗ್ತದ್ರಿ? ಏನಾಗ್ತದೆ? ಏನಾಗ್ತದೆ ಹೇಳ್ರಿ? ಹಾಂ, ಏನಾಗ್ತದೆ? ಯಾರಾದ್ರೂ ನಮಗೆ ಗೇಲಿ ಮಾಡಿದ್ರು, ನಾವು ಮಾಡುವಂಥ ಪ್ರಾರ್ಥನೆ ಆಗಲಿ, ನಾವು ಮಾಡುವಂಥ ಕೆಲಸ ಆಗಲಿ, ದೇವ್ರ ಸಂಧಿಯಲ್ಲಿ ನಾವು ಏನೇ ಮಾಡ್ತಾ ಇದೀವಿ, ಯಾರೋ ಒಬ್ಬರು ಅವಮಾನ ಮಾಡಿದ್ರಪ್ಪ ನಮಗೇನಾಗ್ತದೆ? ಏನಾಗ್ತದೆ? ಸಂತೋಷ ಆಗ್ತದ? ಆಗಲ್ಲ. ಯಾಕಾಗಲ್ಲ? ನಮಗೆ ಈಗಿಂದೇ ಬೇಕು. ನಮಗೇನು ಬೇಕು? ಈಗ ಪ್ರೆಸೆಂಟ್ ಈಗ ನಮಗೇನು ಬೇಕೀಗ? ಹೂವಿನಾರ ಬೇಕು, ಶಾಲು ಬೇಕು, ಹೊಗಳೋದು ಬೇಕು ನಮಗೀಗ. ಮುಂದೆ ಶಾಶ್ವತವಾದಂಥ ಕಿರೀಟ, ಬಾಡಿ ಹೋಗೋದಂಥ ಜಯಮಾಲೆ, ದೇವರೊಂದಿಗೆ ಸಿಂಹಾಸನ ಎಲ್ಲ ದೇವ್ರು ನಮಗೆ ಇಟ್ಟನ. ಅದ್ರ ಬೆಲೆ ನಮಗೆ ಗೊತ್ತಾಗಂಗಿಲ್ಲ ಆಗ್ಯದ. ಎದ್ರ ಬೆಲೆ ಗೊತ್ತಾಗಲ್ಲಾಗ್ಯದ? ದೇವರು ಶಾಶ್ವತವಾಗಿ ನಮಗೂ ನಮ್ಮ ಸಂತಾನಕ್ಕೆ ಇಟ್ಟಿರುವಂಥ ಆಶೀರ್ವಾದದ ಒಂದು ಬೆಲೆ ಇವತ್ತು ದೇವ್ರ ಮಕ್ಕಳಿಗೆ, ವಿಶ್ವಾಸಿಗಳಿಗೆ ಅರ್ಥ ಆಗಲ್ಲಾಗ್ಯದ. ಅದಕ್ಕೆ ಸೈತಾನಿಗೆ ಭಾಳ ಚೆನ್ನಾಗಿ ಗೊತ್ತದ. ಅದು ದೇವ್ರು ನಮಗೆ ಎಂಥ ಆಶೀರ್ವಾದ ಮಾಡಿದನ, ದೇವ್ರು ನಮಗೆ ಎಷ್ಟು ಹೆಚ್ಚಿಸಬೇಕಂದನ, ನಮ್ಮನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ಬೇಕಂತೇಳಿ ಸೈತಾನಿಗೆ ಭಾಳ ಚೆನ್ನಾಗದ ನಮಗಿಂತಲ್ಲ. ಅದಕ್ಕೆ ಏನು ಮಾಡ್ತಾನೆ ಅಂದರೆ, ಸೈತಾನ ಮೊದಲಿಗೆ ತಂದು ಹಾಕುವಂಥದ್ದೇ ಅವಮಾನ ತಂದು ಹಾಕ್ತಾನಂತೇಳಿ ನಮ್ಮ ಎದುರು. ಏನು ತಂದು ಹಾಕ್ತಾನ್ರಿ? ಯಾರೇ ನಿಮಗೆ ಒಟ್ಟು ಗೇಲಿ ಮಣಗ ಅವಮಾನವಾಗಿ ಮಾಡಿಬಿಡ್ತಾನ ಸೈತಾನ, ಮಾಡಿಬಿಡ್ತಾನ. ಅವ್ರಿಗೆ ನೀವು ನೋಡಿದ್ರಿ ಅಂದರೆ ನೀವೇನು ಮಾಡ್ತೀರಿ? ಗಾಳಿ ಹೋದ ಪುಗ್ಗದಂಗೆ ಟುಸ್. ವಿಶ್ವಾಸಿಗಳಾಗಿರ್ಬಾರ್ದ್ರಿ. ವಿಶ್ವಾಸಿಗಳೇನಾಗಿರ್ಬಾರ್ದು? ಹಂಗಿರ್ಬಾರ್ದು. ನಾವು ಬದಲಾಗಬಾರ್ದು. ನಾವು ಏನಾಗಬಾರ್ದ್ರಿ? ಬದಲಾಗಬಾರ್ದು ನಾವು. ಯಾಕಂದ್ರೆ ನಾವು ನಮ್ಮ ದೇವ್ರು ಎಂಥವ್ರಿ? ಬದಲಾಗದಂಥ ದೇವರು ನಮ್ಮ ದೇವ್ರು ಎಂಥವ್ರಿ? ಬದಲಾಗದಂಥ ದೇವರು. ನಾವು ಕೂಡ ಏನಾಗಬಾರ್ದು? ಬದಲಾಗಬಾರ್ದು. ಯಾರೋ ನಮಗೆ ಗೇಲಿ ಮಾಡಿದ್ದಾರೆ, ಯಾರೋ ನಮಗೆ ನಿಂದೆ ಮಾಡಿದ್ದಾರೆ, ಯಾರೋ ನಮಗೆ ಅವಮಾನ ಮಾಡಿದ್ದಾರೆ, ಯಾರು ನಾವು ಮಾಡೋದನ್ನು ನೋಡಿ ಅವ್ರು ಇಷ್ಟಪಡ್ತಾ ಇಲ್ಲ ಅಂತೇಳಿ ನೀವು ಮಾಡುವಂಥದ್ದು ಇನ್ನೊಬ್ರು ಇಷ್ಟಕ್ಕಾಗಿ ನಾವು ದೇವ್ರ ಸೇವೆ ಮಾಡತ್ತೀವ್ರಿ. ಇಲ್ಲಿ ಬಂದು ಯಾರೋ ಮನುಷ್ಯರು ಮೆಚ್ಕೊಳ್ಳಿಲ್ಲ ಅಂತ ನೀವೇನಾದರೂ ಇಲ್ಲಿ ಬಂದು ಸೇವೆ ಮಾಡ್ತಾ ಇದ್ರೆ ದಯಮಾಡಿ ಮಾಡಬೇಡ್ರಿ. ನಿಮ್ಗೊಂದು ಮಾತು ಹೇಳ್ತೇನೆ. ನಿಮಗೆ ಜನರು ಮೆಚ್ಚಬೇಕು, ಜನರು ನೋಡಲಿ, ಜನರು ಶಬಾಸ್ ಅನ್ಬೇಕು, ಪಾಸ್ಟರ್ ಚಲೋ ಅನ್ಬೇಕಂತೇಳಿ ಅವ್ರ ದೃಷ್ಟಿದಾಗ ನೀವು ಸೇವೆ ಮಾಡ್ತೀರಂದ್ರೆ ದಯವಿಟ್ಟು ನೀವು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಆಶೀರ್ವಾದಕ್ಕೆ ಅದಕ್ಕೆ ಪ್ರತಿಫಲ ಇಲ್ಲನೇ ಇಲ್ಲ. ಅದಕ್ಕೆ ಹೌದಲ್ಲ? ಮನುಷ್ಯರ ಕಣ್ಣಿಗೆ ನೀವು ಮಾಡುವಂಥ ಪ್ರತಿಯೊಂದು ಕಾರ್ಯ ಮನುಷ್ಯರಿಗೆ ಮೆಚ್ಚಿಸುವಂಥ ರೀತಿಯಿಂದ ಮಾಡುವಂಥ ಕಾರ್ಯಗಳು ಒಂದು ವೇಳೆ ನೀವು ಮಾಡ್ತಾ ಇದ್ರಂದ್ರೆ
ಪಾಸ್ಟರ್ ಮೆಚ್ಕೋಬೇಕು, ಪಾಸ್ಟ್ರಮ್ಮ ಮೆಚ್ಕೋಬೇಕು, ಚರ್ಚ್ನಾಗ ಬರೋ ವಿಶ್ವಾಸಿಗಳು ನಾವು ಮಾಡುವಂಥ ಪ್ರತಿಯೊಂದಕ್ಕೆ ನಮಗೆ ಜೈ ಜೈ ಏನ್ಬೇಕಂತೇಳಿ ನೀವು ಮಾಡ್ಲತ್ತೀರಂದ್ರೆ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮಗೆ ಮುಂದೆ ಬಂದಂಥ ಅವಮಾನ ತಾಳ್ಕೊಳಕ್ಕೆ ನಿಮಗೆ ಆಗಿಲ್ಲ. ನಿಮಗೆ ಆತದ ಆಗಲ್ಲ. ನನಗೆ ಹೇಳ್ದಳ ಸಹೋದರಿ, ಅಣ್ಣ ನನಗೆ ಬಾತ್ರೂಮ್ ತೊಳೆ ಕೆಲಸ ಕೊಡ್ರಿ ಸಾಕು ನಿನಗೆ ಸೇವೆ ಅಂದರು. ಇವತ್ತು ಬಾತ್ರೂಮು ಇಲ್ಲ, ಇವತ್ತು ಯಾವುದೋ ಒಂದು ಕೆಲಸನೂ ಇಲ್ಲ. ಇವತ್ತು ಸಭೆಗೆ ಅವರು ಆರಾಧನೆಗೆ 11 ಗಂಟೆಗೆ ಲೇಟಾಗಿ ಬರ್ತಾಯಿದ್ರು ಅಂತೇಳಿರಿ. ಹಲ್ಲೆಲೂಯಾ. ಅಂದರೆ ಎಷ್ಟು ದುಃಖ ಆಗಿರ್ಬೇಕು ಅವ್ರಿಗೆ. ಆ ಅವಮಾನ ತಾಳ್ಕೊಳ್ಳಿಕ್ಕೆ ಅವ್ರಿಗೆ ಏನಾಗಿಲ್ಲ. ಇವತ್ತು ಏನಾಗಿಲ್ಲ ಅವ್ರಿಗೆ. ಇವತ್ತು ಮನುಷ್ಯರು ಮಾಡಿರುವಂಥ ಅವಮಾನ, ಮನುಷ್ಯರು ಮಾಡಿರುವಂಥ ಕಾರ್ಯ ನಾವು ಒಂದು ವೇಳೆ ಫೋಕಸ್ ಮಾಡಿದೆವಪ್ಪ ಅಂತಂದರೆ ನಾವು ಎಲ್ಲಿ ನಷ್ಟ ಹೊಂತೀವಪ್ಪ ಅಂತಂದರೆ ಎಲ್ಲದರಿಂದ, ಸಭೆಯಿಂದ, ಸಹವಾಸದಿಂದ, ದೇವರಿಂದ ನಾವೇನಾಗ್ತೀವಿ ಅಂದರೆ ತುಂಬ ದೂರ ಹೋಗ್ತೀವಿ ಅಂತೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರೀತಿ ದೇವರ ಮಕ್ಕಳೇ, ವಿಶ್ವಾಸ ಜೀವಿತದಲ್ಲಿ ನಮ್ಮ ಆಶೀರ್ವಾದಕ್ಕೆ ಮೊಟ್ಟ ಮೊದಲನೇ ಅಡ್ಡಿ ಯಾವುದ್ರಿ? ಅಡ್ಡಗೋಡೆ ಯಾವುದು? ಅವಮಾನ. ಅವಮಾನ ಸಹಿಸಿಕೊಳ್ಳುವುದಕ್ಕೂ ಅವಮಾನ ತಾಳಿಕೊಳ್ಳುವುದಕ್ಕೂ ನಾವೇನಾಗಿರ್ಬೇಕಂದ್ರೆ ಸಿದ್ಧರಾಗಿರ್ಬೇಕಂತೇಳಿ. ಅದಕ್ಕೆ ಅಪೊಸ್ತಲ ಕೃತ್ಯಗಳು 5:41 ಓದಮ್ಮ. 5:41. ಅಪೊಸ್ತಲರು, ಲೇಟ್ ಮಾಡಬೇಡ್ರಿ ದಯವಿಟ್ಟು. ಅಪೊಸ್ತಲರು ತಾವು ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆಂಬುದಾಗಿ ಎಣಿಸಿಕೊಂಡು ಸಂತೋಷಿಸುತ್ತಾ ಹಿರಿಯ ಸಭೆಯ ಎದುರಿನಿಂದ ಹೊರಟು ಹೋಗಿ ಪ್ರತಿದಿನ ಎಡಬಿಡದೆ ದೇವಾಲಯದಲ್ಲಿಯೂ ಮನೆ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತನಾದಂತ ಯೇಸುವಿನ ವಿಷಯವಾದಂತ ಶುಭವರ್ತಮಾನವನ್ನು ಸಾರುತ್ತಾ ಇದ್ದರು. ಹಲ್ಲೆಲೂಯಾ. ಅವಮಾನದ ಕೆಲಸ ಹೆಚ್ಚು ಮಾಡಿದ್ರೆ ಕಮ್ಮಿ ಮಾಡಿದ್ರೆ ಇವರು ಮತ್ತಿಷ್ಟು ಏನು ಮಾಡಿದ್ರಂತ? ಹೆಚ್ಚು ಮಾಡಿದ್ರಂತ. ಅಂದ್ರೆ ಇವ್ರಿಗೆ ಗೊತ್ತದ ಅವಮಾನ ಆದ ಮೇಲೆ ಅವಮಾನದ ತರುವಾಯ ಇದಕ್ಕೆ ನಾವು ಮೆಟ್ಟಿ ಆಟಕ್ಕೊಂಡು ಮೀರಿ ಎದುರಿಸಿ ನಾವು ಮುಂದೆ ಹೋದೇವು ಅಂದ್ರೆ ನಮ್ಗೆ ಏನದ ಅಂತೇಳಿ ಯಾರಿಗೆ ಗೊತ್ತದ? ಶಿಷ್ಯರಿಗೆ ಗೊತ್ತದ ಅಂತೇಳಿ. ಹಲ್ಲೆಲೂಯಾ. ಹನ್ನಳಿಗೆ ಗೊತ್ತದದು, ದಾವೀದನಿಗೆ ಗೊತ್ತದದು, ಆದರೆ ನನಗೆ ನಿನಗೇನೆ ಗೊತ್ತಿಲ್ಲದು. ಈ ಮಾತುಗಳನ್ನು ಕೇಳುವಂಥ ನನಗೆ ನಿನಗೆ ಗೊತ್ತಿಲ್ಲ. ಅದಕ್ಕೆ ಮನುಷ್ಯರು ನಮ್ಮನ್ನು ಅಪಹಾಸ್ಯ ಮಾಡಿದಾಗ, ಮನುಷ್ಯರು ನಮ್ಮನ್ನು ಗೇಲಿ ಮಾಡಿದಾಗ, ಮನುಷ್ಯರು ನಮ್ಮನ್ನು ಕೀಳಾಗಿ ನೋಡಿದಾಗ, ನಮ್ಮನ್ನು ತಪ್ಪು ತಿಳ್ಕೊಂಡಾಗ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಸ್ಟ್ರಕ್ ಆಗಿಬಿಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಆಶೀರ್ವಾದ ಅಂತಕ್ಕಂಥದ್ದು ಹೊಂದ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ನನ್ನ ಪ್ರೀತಿ ದೇವ್ರ ಮಕ್ಕಳೇ. ಇಲ್ಲಿ ಶಿಷ್ಯರನ್ನು ನೋಡ್ತೇವೆ, ಆ ಹೆಸರಿನ ನಿಮಿತ್ತವಾಗಿ ನಾವು ಅವಮಾನ ಹೊಂದುವುದಕ್ಕಾಗಿ ನಾವೇ ಧನ್ಯರೆಂಬುದಾಗ ಅಂದ್ರಂತವ್ರು. ಹಲ್ಲೆಲೂಯಾ. ನೋಡ್ರಿ, ಮೊದಲನೇ ಪೇತ್ರ 4:14 ಓದಮ್ಮ. ಅಲ್ಲಿ ಎಲ್ಲರ ವಿಷಯದಲ್ಲಿ, ದೇವಜನರ ವಿಷಯದಲ್ಲಿ ದೇವರು ಏನು ಹೇಳ್ತಾರೆ ನೋಡ್ರಿ. ಮೊದಲನೇ ಪೇತ್ರ 4:14 ನೋಡ್ರಿ. ಎಲ್ಲರಿಗೆ ದೇವರು ಅವಮಾನ ಹೊಂದಿದ್ರೆ ಏನಾಗ್ತದಂತ ನೋಡ್ರಿ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ನೀವು ಧನ್ಯರೇ. ಏನಂತ? ನೀವೇನಾಗಿದ್ದೀರಂತ? ನೀವು ಯಾರ್ಯಾರು ಯೇಸುವನ್ನು ನಂಬಿದ ಮೇಲೆ ನೀವು ಅಪಹಾಸ್ಯ ಗುರಿಯಾಗ್ತಿದ್ರು, ಅವಮಾನಕ್ಕೆ ಗುರಿಯಾಗ್ತಿದ್ರು, ಯಾರು ನಿಮ್ಮ ಮೇಲೆ ನಿಂದೆ ಮಾಡ್ತಾ ಇದ್ರು, ಯಾರು ನೀವು ಮಾಡದಿರುವಂಥ ತಪ್ಪುಗಳನ್ನ ನಿಮ್ಮ ಮೇಲೆ ಸುಳ್ಳು ಹಾಕಿ ನಿಮ್ಮನ್ನು ಗೇಲಿ ಮಾಡಿ ನಿಮ್ಮನ್ನು ಅಪಹಾಸ್ಯ ಮಾಡ್ತಾ ಇದ್ರು, ನೀವೆಲ್ಲರೂ ಯಾರಂತ? ನೀವು ಧನ್ಯರಂತ. ಯಾರ್ಯಾರಿಗೆ ಅವಮಾನ ಬಂದದ ಎಲ್ಲರೂ ಏನಂತ? ಈ ದೇವ್ರಿಗೆ ನಂಬದ ಮೇಲೆ ಛೀ ಆ ದೇವ್ರ ಹತ್ರ ಹೋಗಿದ್ದೀವಿ ಅಂತ ಯಾರಿಗಂದ್ರೆ ನೀವೆಲ್ಲ ಧನ್ಯರೇ ಅಂತ. ಅವಮಾನ ಬರ್ಲಾರ್ದವ್ರಿಗೆ ಹೆಂಗಂತೆ? ಅವರೆಲ್ಲ ಹಿಂದಾಗರಂತೆ. ಇವರು ಧನ್ಯರು, ಅವರು ಅವಮಾನ ಬರ್ಲಾರ್ದವರು ಈ ಲಿಸ್ಟ್ನಾಗ, ಧನ್ಯರ ಲಿಸ್ಟ್ನಾಗ ಬರಲ್ಲ ಅಂತೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ವಿಶ್ವಾಸಿ ಮಕ್ಕಳು, ದೇವ್ರ ಮಕ್ಕಳು, ಮೊದಲನೇ ಅಡ್ಡಗೋಡೆ ದಾಟಿ ಹೋಗುವಂಥದ್ದು. ಮೊದಲನೇ ಅಡ್ಡಗೋಡೆ ನಿನ್ನ ಆಶೀರ್ವಾದಕ್ಕೆ ಮೊದಲನೇ ಅಡ್ಡಗೋಡೆ ಯಾವುದ್ರಿ? ಅವಮಾನ. ತಾಳ್ತೀರಾ? ಸಹಿಸ್ತೀರಾ? ನಿಂದೆ ಅವಮಾನ ತಾಳ್ಕೊಳ್ತೀರಾ? ಕೆಲವೊಂದ್ಸಲ ನಾವು ನೋಡ್ತೇವೆ, ಪಾಸ್ಟ್ರು ಕೂಡ ಏನು ಮಾಡ್ತಾರಪ್ಪ ಅಂತಂದ್ರೆ ಒಂದೊಂದ್ಸಲ ಗದರಿಸ್ತಾರೆ ನಿಮ್ಮನ್ನು. ದೇವ್ರ ವಾಕ್ಯ ಹೇಳಿ ನಿಮ್ಮನ್ನು ಬೈತಾರೆ ಅವರು. ದೇವ್ರ ವಾಕ್ಯ ಹಿಡಿದು ಗದರಿಸ್ತಾರೆ ನೀವು ತಪ್ಪು ಮಾಡಿದಾಗ. ಅವಾಗ ನೀವೇನು ಮಾಡಬೇಕು? ಏನು ಮಾಡ್ಬೇಕು ನೀವು? ದೇವರೇ, ಇದು ನನ್ನ ಒಳ್ಳೆತಿಗಾಗಿ, ನನ್ನ ಒಳ್ಳೇದಕ್ಕಾಗಿ ಅಂತ ತಿಳ್ಕೊಬೇಕು ನೀವು. ಅದು ಬಿಟ್ಬಿಟ್ಟು ಏನು ಮಾಡ್ತೀರಿ? ಪಾಸ್ಟ್ರ್ ಮೇಲೆ ಕೋಪ, ಪಾಸ್ಟ್ರ್ ಮೇಲೆ ಸಿಟ್ಟು, ಪಾಸ್ಟ್ರ್ ಮೇಲೆ ಎಲ್ಲ, ಲಾಸ್ಟಿಗೆ ಸಭೆ ಬಿಟ್ಬಿಡೋದು, ಚರ್ಚ್ ಬಿಟ್ಬಿಡೋದು. ಹೌದಲ್ಲ? ಪಾಸ್ಟರ್ ಗದರಿಸಿದ್ರೆ ಅದು ಏನು ಮಾಡ್ಬೇಕಂದ್ರೆ ನಮ್ಮ ಒಳ್ಳೇದಕ್ಕಾಗಿ ತಿಳ್ಕೊಬೇಕು ನಾವು. ಇವತ್ತು ಅನೇಕ ವಿಶ್ವಾಸಿಗಳು ಇದನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಆಗಂಗಿಲ್ಲ.
ಆದರೆ ಯೇಸು ಸ್ವಾಮಿನೂ ಒಂದೊಂದು ಸಲ ಏನು ಮಾಡ್ತಾನಂದ್ರೆ ನಮ್ಮನ್ನು ಪರೀಕ್ಷೆ ಮಾಡ್ಬೇಕಂತೇಳಂಥ ಪರಿಸ್ಥಿತಿ ತರ್ತಾನೆ. ಮತ್ತಾಯ ಪುಸ್ತಕ 15ನೇ ಅಧ್ಯಾಯ 16ನೇ ವಚನ ಮನೆಗೆ ಹೋಗಿ ಓದಿದ್ರಂದ್ರೆ, ಒಬ್ಬ ಕಾನಾನ್ಯ ಹೆಣ್ಮಗಳು ಯೇಸುವಿನ ಹತ್ರ ತನ್ನ ಮಗಳಿಗೆ ಸ್ವಸ್ಥತೆ ಮಾಡಬೇಕೆಂಬುದಕ್ಕೆ ತೆಗೆದುಕೊಂಡು ಬರ್ತಾಳೆ. ತೆಗೆದುಕೊಂಡು ಬಂದಂಥ ಸಂದರ್ಭದಲ್ಲಿ, ಅಯ್ಯ ನನ್ನ ಮಗಳಿಗೆ ಸ್ವಸ್ಥತೆ ಮಾಡಬೇಕಪ್ಪ, ನನ್ನ ಮಗಳಿಗೆ ರೋಗ ವಾಸಿ ಮಾಡಪ್ಪ ಅಂತೇಳಿ ಆ ಅನ್ಯ ಜನಾಂಗದ ಒಂದು ಹೆಣ್ಮಗಳು ತನ್ನ ಮಗಳನ್ನು ತೆಗೆದುಕೊಂಡು ಬಂದಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾನೆ, ಏನಂದರೆ, ನಾನು ತಪ್ಪಿ ಹೋದ ಕುರಿಗಳಂತಿರುವಂಥ ಇಸ್ರಾಯೇಲರಿಗಾಗೆ ನಾನು ಬಂದಿದ್ದೀನಿ, ಉಳಿದವರಿಗಾಗಿ ನಾನು ಬಂದಿಲ್ಲ ಎಂಬುದಾಗಿ ಈ ಮಾತು ಹೇಳ್ತಾನೆ. ಅಂದ್ರೆ ಅರ್ಥ ಏನದರದು? ನಾನು ಬಂದಿರೋದು ಇಸ್ರಾಯೇಲರಿಗೋಸ್ಕರವಾಗಿ, ನಾನು ಅನ್ಯ ಜನರಿಗಾಗಿ ಬಂದಿಲ್ಲ ಎಂಬುದಾಗಿ ಆತನು ಹೇಳ್ತಾನೆ. ಅದಾದ ಮೇಲೆ ಆಕೆ ಮತ್ತೂ ಕೂಡ ಬಿಟ್ಟು ಬಿಡದೆ, ಅಯ್ಯ ನನ್ನನ್ನು ಕೂಡ ಕರುಣಿಸು, ನನ್ನ ಮಗಳನ್ನು ಸ್ವಸ್ಥ ಮಾಡಂತೇಳಿ ಮತ್ತೆ ಬೇಡಿದಾಗ, ಮತ್ತಾಕೆ ಬೇಡ್ಕೊಂಡಾಗ ಯೇಸು ಸ್ವಾಮಿ ಇನ್ನೊಂದು ಮಾತಂತಾನೆ. ಏನಂತಾನ್ರಿ? ಮಕ್ಕಳು ತಿನ್ನುವ ರೊಟ್ಟಿ ತಗೊಂಡು, ಮಕ್ಕಳು ತಿನ್ನೋ ರೊಟ್ಟಿ ನಾಯಿ ಮರಿಗೆ ಅಂದ್ರೆ ಎಷ್ಟು ಅವಮಾನ ರೀ, ಎಷ್ಟು ಅವಮಾನ ಐತ್ರಿ. ಆಕೆ ಬಂದಂಥ ಉದ್ದೇಶ ಏನು? ಮಗಳಿಗೆ ಈತನ ಹತ್ರ ತಂದರೆ ಸ್ವಸ್ಥತೆ ಆಗ್ತದ, ಈತನ ಹತ್ರ ತಂದರೆ ಆರೋಗ್ಯ ಸಿಗ್ತದ ಅಂತೇಳಿ ಆಕೆ ತಂದಳ. ಆದ್ರೆ ಆಕೆಗೆ ಎದುರು ಏನು ಸಿಕ್ಕದ? ಆಕೆಗೆ ಏನು ಅಲ್ಲತ್ತದ? ಆಕೆಗೆ ಯಾರು ಮಾಡ್ಲತ್ತಾರ ಆಕೆಗೆ ಅವಮಾನ? ಯೇಸು ಸ್ವಾಮಿನೇ ಮಾಡ್ಲತ್ತಾನ. ಈ ಮಾತಿನ ಅರ್ಥ ಗೊತ್ತಿಲ್ಲಾರ್ದೆ ಇವತ್ತು ಮತೋನ್ಮಾದಿಗಳು, ಇವತ್ತು ಎಷ್ಟೋ ಜನ ಇವತ್ತು ಸುವಾರ್ತೆಯನ್ನು ವಿರೋಧಿಸುವಂಥವ್ರು ಈ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಇವತ್ತು ಎಷ್ಟೋ ಜನ ತಪ್ಪಾಗಿ ಇವತ್ತು ಬೈಬಲ್ನಲ್ಲಿ ಹಿಂಗೆ ಬರ್ದಿಲ್ಲೇನು, ಬೈಬಲ್ನಾಗ ಹಿಂಗೆ ಬರ್ದಿಲ್ಲೇನಂತೇಳಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಡಿಬೇಟ್ಗಳು ಮಾಡ್ತಾ ಇದ್ದಾರೆ. ಆದರೆ ನಿಮಗೊಂದು ಮಾತು ಕೇಳ್ತೀನಿ, ಶಾಲೆಗೆ ಟೀಚರ್ ಇರ್ತಾರೆ ನೋಡ್ರಿ, ಶಾಲೆಗೆ ಟೀಚರು ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ, ಎರಡೆರಡ್ಲೆ ಎಷ್ಟು ಮಗನೇ ಅಂತ ಕೇಳ್ತಾರೆ. ಟೀಚರಿಗೆ ಗೊತ್ತಿಲ್ಲ ಅಂತ ಕೇಳ್ತಾರೆ, ಮಗುವಿಗೆ ಬರಲಿ ಅಂತ ಕೇಳ್ತಾರೆ. ಮತ್ತೀಗ ಈ ಮತೋನ್ಮಾದಿಗಳು ತಿಳ್ಕೊಳ್ಳೋದೇನು? ಈಗ ಕ್ರಿಸ್ತ ವಿರೋಧಿಗಳು ತಿಳ್ಕೊಳ್ಳೋದೇನು? ಬೈಬಲ್ ಇರುವಂಥ ಪ್ರತಿಯೊಂದು ಮಾತುಗಳು ತಪ್ಪಾಗಿ ತಿಳ್ಕೊಳ್ಳೋದು. ಅದು ಯಾವ ಸಂದರ್ಭದಲ್ಲಿ ಬರ್ದದ, ಯಾರಿಗಾಗಿ ಬರ್ದದ, ಬದಿರುವಂಥ ಸಂದರ್ಭ ಏನು, ಅದರ ಉದ್ದೇಶ ಏನು, ಇದ್ಯಾವುದೂ ಆಲೋಚನೆ ಮಾಡೋದಿಲ್ಲ. ಇವತ್ತು ವಿಶ್ವಾಸಿಗಳಾದಂಥ ನಾವು ಕೂಡ ಅಷ್ಟೇ, ಕೆಲವೊಂದು ಸಲ ದೇವರ ಸೇವಕರು ಗದರಿಸ್ತಾರೆ. ಅಮ್ಮ ನೀನು ಮಾಡೋದು ತಪ್ಪಿದೆ, ನೀನು ಸರಿ ಮಾಡ್ಕೋ, ನೀನು ಕ್ರಮ ಪಡಿಸ್ಕೊಂಬುದಾಗಿ ನೇರವಾಗಿ ಹೇಳ್ತಾರೆ. ಹೇಳಿದಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಏನು ಮಾಡ್ಬೇಕ್ರಿ? ಸರಿ ಮಾಡ್ಕೋಬೇಕು, ತಗ್ಗಿಸ್ಕೊಳ್ಬೇಕು, ವಿಧೇಯರಾಗಬೇಕು, ಒಳಗಾಗಬೇಕು, ಕ್ರಮ ಪಡಿಸ್ಕೊಳ್ಬೇಕು, ಒಪ್ಪಿಕೊಳ್ಳುವಂಥ ಮನಸ್ಸಿರಬೇಕು. ದೇವರೇ ನಿನಗೆ ಸ್ತೋತ್ರಪ್ಪ ನನ್ನನ್ನು ತಿದ್ದಿದ್ದಕ್ಕಾಗಿ ಎಂಬುದಾಗಿ ದೇವರಿಗೆ ಸ್ತೋತ್ರ ಹೇಳಬೇಕು. ಹಲ್ಲೆಲೂಯಾ. ಆವಾಗಲೇ ನಮಗೆ ಆಶೀರ್ವಾದ ಅಂತಕ್ಕಂಥದ್ದು ಬರ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಮೊದಲನೇ ಪೇತ್ರ 4:14 ಕ್ರಿಸ್ತನ ನಾಮದ ನಿಮಿತ್ತವಾಗಿ ನೀವು ಅವಮಾನ ಹೊಂದಿರುವುದಾದರೆ ನೀವು ಎಲ್ಲರೂ ಕೂಡ ಧನ್ಯರೆಂಬುದಾಗಿ ನಾವು ನೋಡ್ತಿದ್ದೇವೆ. ಆಶೀರ್ವಾದಕ್ಕೆ, ನಮ್ಮ ಆಶೀರ್ವಾದಕ್ಕೆ ಮೊದಲನೇ ಅಡ್ಡಿ ಯಾವುದಪ್ಪ ಅಂತಂದರೆ ಅವಮಾನ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಅವಮಾನವನ್ನು ನೀವು ಸಹಿಸ್ಕೊಂಡ್ರಪ್ಪ ಅಂತಂದರೆ, ಅವಮಾನವನ್ನು ತಾಳ್ಕೊಂಡ್ರಪ್ಪ ಅಂತಂದರೆ, ಬರುವಂಥ ಪ್ರತಿಯೊಂದು ನಿಂದೆಯಲ್ಲಿ ಅವಮಾನದಲ್ಲಿ ನೀವು ನಿಂತು ಮುಂದೆ ಹೋದ್ರಪ್ಪ ಅಂತಂದರೆ ಆಶೀರ್ವಾದ ಅಂತಕ್ಕಂಥದ್ದು ನಿಮಗೆ ಅಂತೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬನ್ನಿ ನಾವು ಎರಡನೇದಾಗಿ ನಾವು ನೋಡೋಣ. ದಯವಿಟ್ಟು ಯಾರಾದರೂ ಓದ್ತೀರಾ? ಆದಿಕಾಂಡ 40ನೇ ಅಧ್ಯಾಯ 20ನೇ ವಚನ. ಎರಡನೇ ಅಡ್ಡಿ, ವಿಶ್ವಾಸಿಗೆ ಆಶೀರ್ವಾದಕ್ಕೆ ಹೋಗೋದಕ್ಕಿಂತ ಮುಂಚೆ ಅವನು ದಾಟಬೇಕಾಗಿರುವಂಥ ಎರಡನೇ ಅಡ್ಡಿ, ಎರಡನೇ ಆಟಂಕ ಯಾವುದೆಂಬುದಾಗಿ ನೋಡೋದು. ಆದಿಕಾಂಡ 40ನೇ ಪುಸ್ತಕ 20ನೇ ವಚನ ಓದಮ್ಮ. ಆದಿಕಾಂಡ 40:20. ಮೂರನೇ ದಿನದಲ್ಲಿ ಫರೋಹನ ಜನ್ಮದಿನವಾಗಿರುವುದರಿಂದ ಅವನು ತನ್ನ ಸೇವಕರೆಲ್ಲರಿಗೆ ಔತಣವನ್ನು ಮಾಡಿಸಿ ಮುಖ್ಯ ಪಾನದಾಯಕನನ್ನು ಮುಖ್ಯ ಭಕ್ಷ್ಯಗಾರನನ್ನು ಬಿಡಿಸಿ ಸೇವಕರ ಮಧ್ಯದಲ್ಲಿ ನಿಲ್ಲಿಸಿದನು. ಪಾನದಾಯಕ ಮುಖ್ಯಸ್ಥನನ್ನು ತಿರುಗಿ ಅವನ ಉದ್ಯೋಗಕ್ಕೆ ನೇಮಿಸಿದನು. ಅವನು ಪಾನಪಾತ್ರೆಯನ್ನು ಫರೋಹನ ಕೈಗೆ ಕೊಡುವವನಾದನು. ಆದರೆ ಮುಖ್ಯ ಭಕ್ಷ್ಯಗಾರನು ಫರೋಹನು ಗಲ್ಲಿಗೆ ಹಾಕಿಸಿದನು. ಹೀಗೆ ಯೋಸೇಫನು ಹೇಳಿದಂತೆ ಆಯಿತು. ಇಲ್ಲಿ ಯೋಸೇಫನು ಹೇಳಿದಂತೆ ಆಯಿತು. ಆದಾಗ್ಯೂ ಮುಖ್ಯ ಪಾನದಾಯಕನು ಯೋಸೇಫನನ್ನು ನೆನಪು ಮಾಡದೆ ಮರೆತು ಹೋದನು. ಹಲ್ಲೆಲೂಯಾ.
ಎಲ್ಲರೂ ನನ್ನ ಕಡೆಗೆ ನೋಡ್ರಿ. ಮೊದಲನೇ ಅಡ್ಡಿ ಯಾವುದ್ರಿ? ನಮ್ಮ ಆಶೀರ್ವಾದಕ್ಕೆ ಮೊದಲನೇ ಅಡ್ಡಿ ಯಾವುದು? ಅವಮಾನ. ಎರಡನೇ ಅಡ್ಡಿ ಯಾವುದಪ್ಪ ಅಂತಂದರೆ, ನಮ್ಮ ಆಶೀರ್ವಾದಗಳಿಗೆ ಎರಡನೇ ಅಡ್ಡಿ ಯಾವುದೆಂಬ ನೋಡ್ತಾ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಏಸೇಪನು ಸೆರೆಮನೆಯಲ್ಲೇ ಇದ್ದಾನೆ, ಆ ಪಾನದಾಯಕರು ಭಕ್ಷ್ಯಗಾರನು ಕೂಡ ಎಲ್ಲಿದ್ದಾರೆ? ಸೆರೆಮನೆಯಲ್ಲೇ ಇದ್ದಾರೆ. ಸೆರೆಮನೆಯಲ್ಲಿ ಒಂದೇ ಸೆರೆಮನೆಯಲ್ಲಿ ಇದ್ದಾರೆ, ಮತ್ತು ಒಂದೇ ಸೆರೆಮನೆಯಲ್ಲಿ ಈ 3 ಜನ ಒಂದೇ ರೂಮ್ನಲ್ಲಿ ಇದ್ದಾರಲ್ರಿ? ಏನು ಬೇರೆ ಬೇರೆ ರೂಮ್ನಾಗರ? ಇವರೆಲ್ಲರೂ ಎಲ್ಲರ ಇವರು ಒಂದೇ ರೂಮ್ನಾಗರ. ಇವರು 3 ಜನ ಒಂದೇ ಜೈಲ್ನಗರ, ಇವರು ಒಂದೇ ಸೆರೆಮನೆಗರ, ಮೇಲಾಗಿ ಒಂದೇ ರೂಮಿನಲ್ಲಿ ಒಂದೇ ಕೋಣೆಯಲ್ಲಿ 3 ಜನ ಇದ್ದಾರೆ. ಈ 3 ಜನ ಒಂದೇ ಕೋಣೆಯಲ್ಲಿದ್ದಾರೆ, ಒಂದೇ ಸ್ಥಳದಲ್ಲಿದ್ದಾರೆ. ನಾವು ನೋಡ್ತೇವೆ, ಮರುದಿವಸ ಫರೋನ ಒಂದು ಜನ್ಮದಿನವಾಗಿರೋದ್ರಿಂದ ಆ 2 ವ್ಯಕ್ತಿಗಳಿಗೆ ಅಲ್ಲಿಂದ ಏನಾಗ್ತದಂದ್ರೆ ಬಿಡುಗಡೆ ಅಂತಕ್ಕಂಥದ್ದು ಆಗ್ತದೆ ಅಂತ ಹೇಳಿರಿ. ಹಲ್ಲೆಲೂಯಾ. ಏನಾಗ್ತದ್ರಿ? 2 ವ್ಯಕ್ತಿಗಳಿಗೆ ಅಲ್ಲಿಂದ ಜೈಲಿನಿಂದ ಸೆರೆಮನೆಯಿಂದ ಬಿಡುಗಡೆ ಆಗ್ತದೆ. ಬಿಡುಗಡೆ ಆದ ಮೇಲೆ ಏಸೇಪನು ಅವ್ರ ಕನಸಿಗೆ ಬಿದ್ದಂಥ ಅರ್ಥ ಹೇಳಿದಂತೆ ಭಕ್ಷ್ಯಗಾರನನ್ನು ಏನು ಮಾಡ್ತಾನಂದ್ರೆ ಫರೋನು ಗಲ್ಲಿಗೇರಿಸಿ ಆತನನ್ನು ಸಾಯಿಸಿಬಿಡ್ತಾನೆ. ಮತ್ತೆ ಮುಖ್ಯ ಪಾನದಾಯಕನನ್ನು ಏನು ಮಾಡ್ತಾನೆ? ತಿರುಗಿ ಅವನ ಒಂದು ಕೆಲಸಕ್ಕೆ ನೇಮಕ ಮಾಡ್ಕೊಳ್ತಾನೆ. ಏಸೇಪನು ಹೇಳಿದಂತೆ ಅಲ್ಲಿ ಜರುಗ್ತದೆ. ನಾವು ನೋಡ್ತೇವೆ, ಮುಖ್ಯ ಪಾನದಾಯಕನು ತಿರುಗಿ ತನ್ನ ಕೆಲಸವನ್ನು ತೆಗೆದುಕೊಂಡು ಆತನು ರಾಜನಿಗೆ ತಿರುಗಿ ಪಾನವನ್ನು ಕೊಡುವಂಥ ವ್ಯಕ್ತಿಯಾಗಿ ಸಂತೋಷದಿಂದ ಅರಮನೆಯಲ್ಲಿ ಆತನು ಜೀವಿಸ್ತಾನೆ. ಆದರೆ ಏಸೇಪನು ಒಂದು ಮಾತು ಹೇಳ್ತಾನೆ, ನಾನು ಹೇಳಿದಂಥ ಮಾತು ನೆರವೇರಿದಂಥ ಸಂದರ್ಭದಲ್ಲಿ ನೀನು ತಿರುಗಿ ನಿನ್ನ ಉದ್ಯೋಗವನ್ನು ಸಂಪಾದನೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ನನಗೇನು ಮಾಡಪ್ಪ ಅಂದ್ರೆ ರಾಜನದ್ರ ನೆನಪು ಮಾಡ್ಕೋ. ಹಿಂಗ ಒಬ್ಬ ಹುಡುಗ ಜೈಲಿನಲ್ಲಿದ್ದಾನೆ, ಆತನು ತುಂಬ ಒಳ್ಳೆಯವನಾಗಿದ್ದಾನೆ, ಆತನು ಇಬ್ರಿಯನಾಗಿದ್ದಾನೆ, ತುಂಬ ಒಳ್ಳೆ ಹುಡುಗ ಆಗಿದ್ದಾನೆ ಅಂಥೇಳಿ ಒಳ್ಳೆ ನನ್ನ ಬಗ್ಗೆ ಸ್ವಲ್ಪ ರಿಕಮೆಂಡ್ ಮಾಡಪ್ಪ ರಾಜಗ ಅಂತ ಏಸಪ್ಪನ ಹೇಳಿರ್ತಾನೆ ರೀ. ಆದರೆ ಆತ ಏನು ಮಾಡಿರ್ತಾನೆ ರೀ? ಆತ ಏನು ಮಾಡ್ತಾನೆ? ಮುಂದೆ ಏನಾಗ್ತದ ಆತನಿಗೆ? ಏಸಪ್ಪ ಹೇಳಿದಂತೆ ಕೆಲಸನೂ ಸಿಗ್ತದ, ಉದ್ಯೋಗನೂ ಸಿಗ್ತದ, ಆರಾಮಾಗಿ ಲೈಫ್ ಎಂಜಾಯ್ ಇರ್ತದೆ, ತಿರುಗಿ ಎಲ್ಲವನ್ನು ಕಳೆದುಕೊಂಡಿದ್ದು ತಿರುಗಿ ಸಂಪಾದನೆ ಮಾಡ್ತಾನೆ. ಆದರೆ ಏಸಪ್ಪನಿಗೆ ಮಾತ್ರ ಏನು ಮಾಡ್ತಾನೆ? ಆತನು ಮರ್ತು ಹೋಗ್ತಾನೆ. ಎರಡನೇ ಆತಂಕ ಏನಪ್ಪ ಅಂತಂದರೆ, ವಿಶ್ವಾಸ ಜೀವಿತಕ್ಕೆ ನಮ್ಮ ಆಶೀರ್ವಾದಕ್ಕೆ ಎರಡನೇ ಆತಂಕ ಅಡ್ಡಿ ಏನಪ್ಪ ಅಂತಂದರೆ, ಸಡನ್ನಾಗಿ ನಮ್ಮ ಜೊತೆ ಏನಿರ್ತಾರಲ್ರಿ, ಸಡನ್ನಾಗಿ ನಮ್ಮ ಜೊತೆ ಇದ್ದವರು ಇದ್ದಕ್ಕಿದ್ದಾಗೆ ಅವ್ರ ಮೇಲೆ ಬರ್ತಾರೆ, ಆಶೀರ್ವಾದ ಹೊಂತಾರೆ, ಆಶೀರ್ವಾದದ ಮೇಲೆ ಆಶೀರ್ವಾದ ಹೊಂತಾರೆ. ಅವ್ರು ಕೈ ಹಾಕಿದಂಥ ಎಲ್ಲ ಕೆಲಸಗಳಲ್ಲಿ, ಅವರೆಲ್ಲ ಪ್ರಯತ್ನಗಳಲ್ಲಿ ಸಫಲತೆಯನ್ನು ಸಿಗ್ತದೆ. ನಾವು ಮಾತ್ರ ಕೆಲವೊಂದು ಸಲ ಭಾಳ ಭಕ್ತಿ ಮಾಡ್ತೀವಿ, ಭಾಳ ಪ್ರಾರ್ಥನೆ ಅಂತೀವಿ, ಭಾಳ ಚರ್ಚ್ ಅಂತೀವಿ, ಕಣ್ಣೀರು ಸುರಿಸ್ತೀವಿ, ಕಾಣಿಕೆ ಅಂತೀವಿ, ದಶಮಾಂಶ ಅಂತೀವಿ, ದೇವರ ಸೇವೆ ಅಂತೀವಿ. ಎಲ್ಲ ಇದರಲ್ಲಿ ನಾವು ಭಾಳ ಕಷ್ಟಪಟ್ಟು ದೇವರ ಸನ್ನಿಧಿಯಲ್ಲಿ ಪ್ರಯಾಸಪಟ್ಟು ಕೆಲಸ ಮಾಡ್ತೀವಿ. ಆದರೆ ನಾವು ಮಾತ್ರ ಎಲ್ಲಿದ್ದೀವಿ ಅಲ್ಲೇ ಇರ್ತೀವಿ ನಾವು. ಇದು ನಮಗೊಂದು ಪ್ರಶ್ನೆಯಾಗಿ ಕಾಡ್ತದೆ ನಮಗೆ ಅವಾಗ. ಹೌದಲ್ರಿ? ನಮಗಿದು ಒಂದು ಏನಾಗ್ತದೆ, ಒಂದು ನಮ್ಮ ಹೃದಯದಲ್ಲಿ ಒಂದು ಪ್ರಶ್ನೆ ಚಿಹ್ನೆ ಆಗಿರ್ತದೆ ನಮಗೆ. ಅಲ್ಲ, ನಾವಿಷ್ಟು ಯಥಾರ್ಥವಾಗಿ ದೇವ್ರ ಭಕ್ತಿ ಮಾಡ್ತೀವಿ, ಯಥಾರ್ಥವಾಗಿ ದೇವರನ್ನು ಸೇವಿಸ್ತೀವಿ, ಯಥಾರ್ಥವಾಗಿ ದೇವರನ್ನು ಪೂಜಿಸ್ತೀವಿ, ಯಥಾರ್ಥವಾಗಿ ದೇವರನ್ನು ಆರಾಧನೆ ಮಾಡ್ತಿದ್ವಿ, ಇಷ್ಟು ನಂಬಿಕಸ್ಥರಾಗಿ ಭಯಭಕ್ತಿ ಉಳ್ಳವರಾಗಿ ನಾವು ಜೀವಿಸ್ತೀವಿ. ಆದರೆ ನಾವು ಅಭಿವೃದ್ಧಿ ಆಗ್ತಾ ಇಲ್ಲಲ್ಲ, ನಾವು ಬೆಳೀತಾ ಇಲ್ಲಲ್ಲ, ನಾವು ಮುಂದೆ ಬರ್ತಾ ಇಲ್ಲಲ್ಲ, ನಾವು ಹೆಚ್ಚಿಸ್ತಾ ಇಲ್ಲಲ್ಲ. ಆದರೆ ಇವತ್ತು ಅನೇಕ ಯೌವನಸ್ಥರು ಆಲೋಚನೆ ಮಾಡ್ತಾರೆ, ಆಕೆ ಮೂಗು ಸರಿಯಾಗಿರಂಗಿಲ್ಲ, ಆಕೆನ ಬಣ್ಣ ಸರಿಯಂಗಿಲ್ಲ, ಯಾವುದೋ ಹುಡುಗ ಬರ್ತಾನೆ, ಪಸಂದ್ ಮಾಡ್ತಾನೆ, ಮದುವೆ ಆಗ್ಬಿಡ್ತದೆ. ಇಲ್ಲಿ ವಿಶ್ವಾಸಿ ಪ್ರಾರ್ಥನೆ ಮಾಡೋಳು ಇಲ್ಲೇ ಕೂತ್ಕೊಂಡಿರ್ತಾಳೆ. ಆಕೆ ಭಾಳಷ್ಟು ಸಲ ಆಗ್ತದೆ ಹಂಗೆ, ಗೊತ್ತಾ ನಿಮಗೆ? ಭಾಳ ಸಲ ಹಂಗೆ ಆಗ್ತದೆ. ಭಯಭಕ್ತಿಲಿದ್ದರು, ಪ್ರಾರ್ಥನೆ ಪರರು, ನಂಬಿಗಸ್ತರು, ಇವ್ರ ಜೀವಿತದಲ್ಲಿ ಏನಾಗ್ತದೆ ಅಂದರೆ, ಅವ್ರ ಜೊತೆ ಇದ್ದಂಥವ್ರು ಇದ್ದಕ್ಕಿದ್ದಾಗೆ ಮ್ಯಾಲೆ ಹೋದಂಗೆ ಕಾಣಿಸ್ತವ್ರು. ಭಾಳ ಜಲ್ದಿ ಮದುವೆ ಆಗ್ತದ, ಭಾಳ ಜಲ್ದಿ ಮಕ್ಕಳಾಗ್ತಾರ, ಭಾಳ ಜಲ್ದಿ ಉದ್ಯೋಗ ಸಿಗ್ತದ, ಎಲ್ಲ ಭಾಳ ಜಲ್ದಿನೇ ಆಗ್ತದ. ನಮ್ಮ ಸಂಗಟ ಇದ್ದವರು ಕೆಲವೊಬ್ಬರಿಗೆ ಆಗ್ತದ. ಹಂಗೆ ನಿಮಗೆ ಆಗ್ಯದ ಇಲ್ಲ? ನನ್ನ ಸಂಗಟ ಇದ್ದವ್ರಿಗೆ ಆಗ್ಯದ. ನಾವು ಅವರೆಲ್ಲ ಚಿಕ್ಕವರಾಗ ಆಟ ಆಡ್ತಿದ್ದೀವಿ, ಸ್ಕೂಲಿಗೆ ಹೋಗ್ತಾ ಇದ್ದೀವಿ. ಆದರೆ ಒಬ್ಬ ಹುಡುಗನಿಗೆ, ನಮ್ಮ ಜೊತೆ ಇರೋರಿಗೆ, ನಮ್ಮ ಜೊತೆ ಆಟ ಆಡೋರಿಗೆ ಪೊಲೀಸ್ ಇಲಾಖೆಯಲ್ಲಿ ಅವ ಪೊಲೀಸ್ ಅದ, ನಾವು ಇನ್ನೂ ಗೋಲಿನೇ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಅವ ಪೊಲೀಸ್ ಅದ, ಏನಪ್ಪ ಹಿಂಗಾಯ್ತಲ್ಲ ಅಂದೇವು ನಾವು. ಅದಾದಮೇಲೆ ಏನಾಯ್ತಂದರೆ, ಆತನು ಆ ಪೊಲೀಸ್ನಲ್ಲಿ ಆತನಿಗೆ ಗುಲ್ಬರ್ಗ ಜೈಲಿನಲ್ಲಿ ಡ್ಯೂಟಿ ಹಾಕಿ ಜೈಲರ ಕೆಲಸ ಮಾಡ್ದ. ಆದ ಸ್ವಲ್ಪ ದಿನಗಳಲ್ಲಿ ಆತನಿಗೆ ಟ್ರೆಜರಿಯಲ್ಲಿ ಉದ್ಯೋಗ ಸಿಗ್ತಾವನಿಗೆ, ಮತ್ತು ಬೇರೆ ಉದ್ಯೋಗ ಸಿಗ್ತಾವನಿಗೆ. ಏನಪ್ಪ ಉದ್ಯೋಗ ಆದಮೇಲೆ ಉದ್ಯೋಗ ಸಿಗ್ಲತ್ತದ ಅವ್ರಿಗೆ. ಯಾರಿಗೆ? ನಮಗೆ ಒಂದೂ ಸಿಗಲ್ಲಾಗ್ಯದ. ಎಷ್ಟು ಇಂಟ್ರ್ಯೂ ಹೋಗ್ತೀವಿ ಎಲ್ಲ ಫೇಲೇ, ಎಷ್ಟು ಕೆಲಸ ಹೋಗ್ತೀವಿ ಎಲ್ಲ ಕಡೆಗೆ ಫೇಲೇ. ಆದರೆ ನಾವು ಎಲ್ಲಿದ್ದೀವಿ ಅಂದರೆ ಇದ್ದಲ್ಲೇ ಇದ್ದೀವಿ. ಆದರೆ ನಮ್ಮ ಜೊತೆ ಇದ್ದರು ಇದ್ದಕ್ಕಿದ್ದಾಗ ಏನು ಮಾಡ್ತಾರೆ ಅಂದರೆ ಮ್ಯಾಲೆ ಬರ್ತಾರೆ. ಇದು ಏನಾಗ್ತದಪ್ಪ ಅಂತಂದರೆ, ಇದು ನಮಗೆ ತಾಳ್ಕೊಳ್ಳೋಕೆ ಆಗಂಗಿಲ್ಲ. ಇದು ಕೆಲವೊಂದು ಸಲ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಂಗೆ ಆಗ್ತದೆ. ಇದು
ನಾವು ದೇವರಿಗೆ ನಂಬೀವಿ, ವಿಶ್ವಾಸದಲ್ಲಿದ್ದೀವಿ. ಆದರೆ ನಮ್ಮ ಜೀವಿತದಲ್ಲಿ ಈ ರೀತಿಯಾಗಿ ಯಾಕೆ ಆಗ್ತಾ ಇದೆ? ನಾವು ಯಾಕೆ ಮುಂದೆ ಬರ್ತಾ ಇಲ್ಲ? ನಾವು ಯಾಕೆ ಸಕ್ಸಸ್ ಆಗ್ತಾ ಇಲ್ಲ? ನಾವು ಕೈ ಹಾಕಿದ ಕೆಲಸಗಳಲ್ಲಿ ನಮಗೆ ಸಫಲತೆ ಸಿಗ್ತಾ ಇಲ್ಲ ಅಂತೇಳಿ ಭಾಳಷ್ಟು ಸಲ ವಿಶ್ವಾಸಿ ಮಕ್ಕಳಾದಂಥ ನಮಗೆ, ದೇವ್ರ ಮಕ್ಕಳಾಗಿರುವಂಥ ನಮಗೆ ಈ ಪ್ರಶ್ನೆ ನಮಗೆ ಕಾಡ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಯೋಸೇಫನ ಜೀವಿತದಲ್ಲಿ ಅದನ್ನೇ ನಾವು ನೋಡ್ತೀವಿ. ಒಂದೇ ಸ್ಥಳದಲ್ಲಿದ್ದಾರೆ, ಒಂದೇ ಕೋಣೆಯಲ್ಲಿದ್ದಾರೆ, ಆದರೆ ನಾವು ನೋಡ್ತೇವೆ ಯೋಸೇಫನು ಬಹಳ ಭಯಭಕ್ತಿ ಉಳ್ಳಂಥ ವ್ಯಕ್ತಿಯಾಗಿದ್ದಾನೆ, ದೇವರಿಗೆ ನಂಬಿಗಸ್ತಂಥ ವ್ಯಕ್ತಿಯಾಗಿದ್ದಾನೆ. ಆದರೆ ಮುಖ್ಯ ಪಾನದಾಯಕನಿಗೆ ದೇವರಂದ್ರೆ ಗೊತ್ತಿಲ್ಲ, ದೇವರು ಯಾರಂತ ಗೊತ್ತಿಲ್ಲ. ಆತನ ಉದ್ಯೋಗ ಎಲ್ಲದ್ರೆ ಆತನ ಉದ್ಯೋಗ ರಾಜನ ಕೈ ಕೆಳಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ವಿಶ್ವಾಸ ಜೀವಿತದಲ್ಲಿ ಎರಡನೇ ಅಡ್ಡಿ ಅಂತೇಳಿರಿ. ನಮ್ಮ ಜೀವಿತದಲ್ಲಿ ಇಂಥ ಪರಿಸ್ಥಿತಿಗಳು ಬರ್ತಾವೆ. ಇದ್ದಕ್ಕಿದ್ದಾಗೆ ನಮ್ಮ ಜೊತೆ ಇದ್ದವರು ಅವ್ರಿಗೆ ಮದುವೆ ಆಗೋದು, ಉದ್ಯೋಗ ಬರುವುದು, ಅವರು ವ್ಯಾಪಾರ ಅಭಿವೃದ್ಧಿ ಆಗೋದು, ಅವ್ರು ಏನೇನೋ ತೊಗೊಂಡು ಏನೇನೋ ಆಗೋದು ಭಾಳ ನೋಡ್ತಾ ಇರ್ತೀವಿ ನಾವು. ನೋಡಿದಾಗ ನಮಗೆ ಅನ್ನಿಸ್ತದ, ನಾವು ಅವ್ರ ಜೊತೆನೇ ಇದ್ದೀವಲ್ಲಪ್ಪ, ನಾವು ಅವ್ರ ಸಂಘಟನೆ ಇದ್ದೀವಲ್ಲಪ್ಪ, ನಾವವರು ಕೂಡೇ ಇದ್ದೀವಿ, ಕೂಡೇ ಬೆಳೆದೀವಿ, ಕೂಡೇ ವ್ಯಾಪಾರ ಮಾಡ್ತಾ ಇದ್ದೀವಿ, ನಮಗೆ ಅಭಿವೃದ್ಧಿ ಇಲ್ಲ, ಅವ್ರಿಗೆ ಯಾಕೆ ಅಭಿವೃದ್ಧಿ ಆಗ್ತದೆ ಅಂತೇಳಿ ಭಾಳಷ್ಟು ಸಲ ನಮಗೆ ಏನಾಗ್ತದೆ ಅಂದರೆ ಪ್ರಶ್ನೆ ಬರ್ತದೆ ಅಂತೇಳಿರಿ. ಅಲ್ಲೆಲ್ಲಯ್ಯ ಬರ್ತದಿಲ್ಲರಿ, ಬರ್ತದಲ್ಲ, ಹೌದಾ? ಇದು ಎರಡನೇ ಆತಂಕ ಅಂತೇಳಿರಿ. ಅಲ್ಲೆಲ್ಲಯ್ಯ. ಯೋಸೇಫನ ಜೀವಿತದಲ್ಲಿ ಕೂಡ ನಾವು ಬಂತು ಅದನ್ನು ನೋಡ್ತೇವೆ. ಯೋಸೇಫನ ನಿಷ್ಠಾವಂತನಾಗಿದ್ದನು, ಯಥಾರ್ಥನಾಗಿದ್ದನು, ಪವಿತ್ರ ವ್ಯಕ್ತಿಯಾಗಿದ್ದನು, ಭಯಭಕ್ತಿ ಉಳ್ಳವನಾಗಿದ್ದನು, ದೇವರಿಗೆ ನಂಬಿಗಸ್ತನಾಗಿದ್ದನು. ಆದರೆ ಆತನು ಇನ್ನೂ ಕೂಡ ಎಲ್ಲಿ ಉಳಿದಿದ್ದಂದರೆ ಆತನು ಸೆರೆಮನೆಯಲ್ಲಿ ಉಳಿದಿದ್ದಾನೆ. ಈತನ ಜೊತೆ ಇದ್ದವು ಮಾತ್ರ ಏನಾಗಿದೆ ಅಂದರೆ ಅರಮನೆಯಲ್ಲಿ ಆತನ ಉದ್ಯೋಗವನ್ನು ಆತನ ಏನು ಮಾಡಿದ್ದಾನೆ, ಸಂಪಾದನೆ ಮಾಡ್ಕೊಂಡಿದ್ದಾನೆ. ನಮಗೆ ನೋಡ್ತೀವಿ. ವಿಶ್ವಾಸ ಜೀವಿತದಲ್ಲಿ ಬರುವಂಥ ಎರಡನೇ ಆತಂಕ ಏನಪ್ಪ ಅಂತಂದರೆ, ಇನ್ನೊಬ್ಬರ ಅಭಿವೃದ್ಧಿ ಯಾವಾಗ ಸೈತಾನನ ನಮಗೆ ತೋರಿಸ್ತಾನೋ ನಮಗದು ದೊಡ್ಡ ಸವಾಲಾಗಿ ನಿಂದಿರ್ತದೆ ಅಂತೇಳಿ. ಅಲ್ಲೆಲ್ಲಯ್ಯ. ನಾವ್ಯಾಕೆ ಮುಂದೆ ಹೋಗಲ್ಲ? ಇದು 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 ಭಾಳ ಸವಾಲು ನಮಗೆ ಕಾಡ್ತದದು. ಕಾಡ್ತದಿಲ್ರಿ? ಆಡ್ತದಲ್ಲ, ಆಗ್ತದಲ್ಲ, ನಿಜ. ಇದು ನಮ್ಮ ಜೀವಿತದಲ್ಲಿ ಆಗ್ತದೆ. ಆದರೆ ದೇವ್ರ ಮಕ್ಕಳಾಗಿರುವಂಥ ನಾವು, ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು, ಇದು ನಮ್ಮ ಆಶೀರ್ವಾದಕ್ಕಿಂತ ಮುಂಚೆ ಬರುವಂಥ ಅಡ್ಡಿ ಎಂಬುದಾಗಿ ತಿಳ್ಕೊಬೇಕಂತೇಳಿರಿ. ಅಲ್ಲೆಲ್ಲಯ್ಯ. ನಮಗಿನ್ನ ಮುಂದೆ ಹೋಗ್ತಾ ಇದ್ರಪ್ಪ ಅಂದರೆ, ನಮಗಿನ್ನ ಬೆಳೀತಾ ಇದ್ದಾರಪ್ಪ ಅಂತಂದರೆ, ನಿನ್ನ ಬೆಳವಣಿಗೆಗೂ ಅವ್ರ ಬೆಳವಣಿಗೆಗೂ ತುಂಬ ವ್ಯತ್ಯಾಸ ಇದೆ. ನಿನ್ನ ಅಭಿವೃದ್ಧಿಗೂ ಅವ್ರ ಅಭಿವೃದ್ಧಿಗೂ ತುಂಬ ವ್ಯತ್ಯಾಸ ಇದೆ. ಅವರು ನೀನು ನೋಡ್ತಾ ಇದ್ದ ಹಾಗೆ ಬೆಳೀತಾ ಇದ್ದಾರಪ್ಪ ಅಂದರೆ, ನೀನು ನೋಡ್ತಾ ಇದ್ದಾಗೆ ಮುಂದೆ ಬರ್ತಾ ಇದ್ದಾರಪ್ಪ ಅಂತಂದರೆ, ನೀನು ನೋಡ್ತಾ ಹಾಗೆ ಪೂರ ಮ್ಯಾಲೆ ಹೋಗ್ತಾ ಇದ್ರಪ್ಪ ಅಂತಂದರೆ, ಬೈಬಲ್ನಾಗ ಒಬ್ಬ ಭಕ್ತ ಹಾಗೆ ತಿಳ್ಕೊತಾನ. ಅವನು ಚರ್ಚಿಗೆ ಹೋಗ್ತಾನ, ಅವನು ರಕ್ಷಣೆ ಹೊಂತಾನ, ಅವನು ದೇವ್ರಿಗೆ ತಿಳ್ಕೊತಾನ, ದೇವ್ರಿಗೆ ಆರಾಧನೆ ಮಾಡ್ತಾನ, ದೇವ್ರಿಗೆ ಸಮರ್ಪಣೆ ಮಾಡ್ಕೊಳ್ತಾನ. ಇದೆಲ್ಲ ಮಾಡಿ ಏನು ಮಾಡ್ತಾನಂದರೆ, ತನ್ನ ಆಜು ಬಾಜು ಇದ್ದವ್ರಿಗೆ ನೋಡ್ತಾನವ. ನೋಡಿದಾಗ ಅವ್ರು ಏನು ಮಾಡ್ತಾರಂದರೆ, ಅವರು ಕೈ ಹಾಕಿದ ಎಲ್ಲ ಕೆಲಸ ಸಫಲ ಆಗ್ತವ. ಭೂಲೋಕದಾಗ ಅವ್ರು ಇರುವಂಥ ಸ್ಥಳದಾಗ ಅವ್ರ ಮಾತೇ ಎಲ್ಲರಿಗಿನ್ನ ಮುಂದಿರ್ತದ. ಎಲ್ಲ ಜನರು ಅವರಿಗೆ ಹಿಂಬಾಲಿಸ್ತಾರ. ಮತ್ತು ಅವ್ರಿಗೆ ಅಂಟು ರೋಗ ಅಂತಕ್ಕಂಥದ್ದು ಯಾವುದು ಬರಂಗಿಲ್ಲ. ಅವ್ರಿಗೆ ರೋಗ ರುಜಿ ಅಂತಕ್ಕಂಥದ್ದು ಬರಲ್ಲ ಅಂತ ಅವ್ರಿಗೆ. ಇವ ಮಾತ್ರ ಯಾವಾಗೂ ನೆಳ್ತಾನೆ ಇರ್ತಾನಂತಿವ. ಇವನಿಗೆ ಯಾವಾಗೂ ರೋಗ ಇವನು ಬರ್ತದಂತ, ಇವನಿಗೆ ಯಾವಾಗ ನೆಳ್ಕೊತಾ ಇರ್ತಾನಂತಿವ. ಅವ್ರಿಗೆ ಯಾವುದೂ ರೋಗ ಬರಲ್ಲಂತ. ಇದು ಯಾವಾಗ ಮನೆಯಾಗ ಕುಂತು ಜರ ಆಲೋಚನೆ ಮಾಡ್ತಾನಲ್ಲ, ನಾನು ಅದೇ ಚರ್ಚೆಗೆ ಹೋಗ್ತೀನಿ, ಅವ್ರನ್ನೂ ಅದೇ ಚರ್ಚೆಗೆ ಬರ್ತಾರೆ, ನಾನು ಅದೇ ದೇವ್ರಿಗೆ ಆರಾಧನೆ ಮಾಡ್ತೀನಿ, ಇವ್ರನ್ನೂ ಅದೇ ದೇವ್ರಿಗೆ ಆರಾಧನೆ ಮಾಡ್ತಾರೆ. ಆದ್ರೆ ಯಾಕೆ ನನಗೆ ಯಾವಾಗಲೂ ರೋಗ, ನನಗೆ ಯಾಕೆ ಯಾವಾಗಲೂ ಕಷ್ಟ, ನನಗೆ ಯಾಕೆ ಯಾವಾಗಲೂ ಸಮಸ್ಯೆ, ನನಗೆ ಯಾವಾಗಲೂ ಬಾಧೆ, ಇವ್ರಿಗೆ ಮಾತ್ರ ಏನಿಲ್ಲ, ಇವರು ಹೆಂಗೆ ಬೆಳಿಲತ್ತಂದ್ರೆ ಬಿದಿರು ಬೊಂಬು ಬೆಳೆದಂಗೆ ಬೆಳಿಲತ್ತಾರ ಅಂತೇಳಿ ತುಂಬ ಕಷ್ಟ ಆಗ್ತದ ಅವನಿಗೆ. ಇದು ತಿಳ್ಕೊಬೇಕಂದ್ರೆ ಹಾಗೆ ಅಂತ ನಾವು ನೋಡ್ರಿ. ಕೀರ್ತನೆ ಪುಸ್ತಕ 73ನೇ ಅಧ್ಯಾಯದ ಕಡೆಗೆ ನಿಮ್ಮ ಸತ್ಯವೇದನ್ನು ತಿರುಗಿಸ್ರಿ. ಕೀರ್ತನೆ ಪುಸ್ತಕ 73ನೇ ಅಧ್ಯಾಯ. ಇದ್ದಕ್ಕಿದ್ದಾಗೆ ನಮ್ಮ ಜೊತೆ ಇದ್ದಂಥವ್ರು ಅಭಿವೃದ್ಧಿ ಹೊಂದುವಾಗ, ಆಶೀರ್ವಾದ ಹೊಂದುವಾಗ, ನಮಗೆ ಸಹಜವಾಗಿ ನಮ್ಮ ಎದುರುಗಡೆ ಬರುವಂಥ ಒಂದು ಆತಂಕ ಏನಪ್ಪ ಅಂತಂದರೆ, ನಮ್ಮ ವಿಶ್ವಾಸ ಜೀವಿತಕ್ಕೆ ಆಶೀರ್ವಾದಕ್ಕೆ ಅಡ್ಡಿ ಯಾವುದಪ್ಪ ಅಂತಂದರೆ, ಕೀರ್ತನೆ ಪುಸ್ತಕ 73ನೇ ಅಧ್ಯಾಯ ದಯವಿಟ್ಟು ನೋಡ್ರಿ. ಅವರ ಜೀವಿತ ಹೆಂಗಿರ್ತದಪ್ಪ ಅಂತಂದರೆ ನೋಡ್ರಿ, ಅವ್ರಿಗೆ ಆಶೀರ್ವಾದ ಬಂದಾಗ ಅವ್ರು ಹೆಂಗಿರ್ತಾರಪ್ಪ ಅಂತಂದ್ರೆ, 5ನೇ ವಚನ ಓದಮ್ಮ. ಕೀರ್ತನೆ 73:5. ಮನುಷ್ಯರ ಕಷ್ಟದಲ್ಲಿ ಅವರು ಭಾಗಿಗಳಾಗುವುದಿಲ್ಲ, ಇತರರಿಗೆ ತಗುಲುವಂತೆ ಅವರಿಗೆ ಅಂಟು ರೋಗವು ತಗುಲುವುದಿಲ್ಲ. ಅರ್ಥ ಆಯ್ತ್ರಿ? ತಿಳಿತಾ? ಏನಾಗಲ್ಲ ಅಂತ ಅವ್ರಿಗೆ. ಮೊದಲು ಇನ್ನೊಂದ್ಸಲ ಓದಮ್ಮ, ಎಲ್ಲರೂ ಕೇಳೋಣ. ಮನುಷ್ಯರ ಕಷ್ಟದಲ್ಲಿ ಅವರು ಭಾಗಿಗಳಾಗುವುದಿಲ್ಲ. ಅವ್ರು ಏನು ಮಾಡಲ್ಲಂತ? ಅವ್ರ ಕಷ್ಟ ಎಲ್ಲ ತೀರಿರ್ತದಂತ, ಅವ್ರ ಸಮಸ್ಯೆ ಎಲ್ಲ ತೀರಿರ್ತದಂತ, ಅವ್ರಿಗೆ ಆಶೀರ್ವಾದ ಸಮೃದ್ಧಿ ಬಂದಿರ್ತದಂತ. ಆದ್ರೂ ಅವ್ರ ಮನುಷ್ಯರ ಕಷ್ಟದಲ್ಲಿ ಏನಾಗಲ್ಲಂತ?
ಮೊದಲನೇ. ಎರಡನೇದು, ಇತರರಿಗೆ ತಗುಲುವಂತೆ ಇತರರಿಗೆ ತಗುಲುವಂತೆ ಅವರಿಗೆ ಅಂಟು ರೋಗವು ತಗುಲುವುದಿಲ್ಲ. ಅವ್ರಿಗೆ ಏನು ತಗಲಲ್ಲ ಅಂತ್ರಿ? ನಿನಗೆ ಯಾವಾಗನೂ ತಲೆಬ್ಯಾನಿ ಬರ್ತದಂತ ನಿನಗೆ. ನೀ ಯಾವುದ್ಯಾವುದಕ್ಕೂ ಅಳತೆ ಅಂತೀನಿ. ಆದ್ರೆ ನಿನ್ನ ಸಂಗಟ ಇದ್ದವರು, ನಿನ್ನ ಜೊತೆಗಿದ್ದವ್ರಿಗೆ ಹೇಳ್ತಾರೆ. ಒಬ್ಬೊಬ್ರು ಕೇಳಿರಿ, ಈ ಮುದುಕೆ ಆದ ಹೋದ್ರೆ ನಾ ಒಂದು ಇಂಜೆಕ್ಷನ್ ಚುಚ್ಕೊಂಡು ಇಲ್ಲಿ ನೋಡ್ರಿ ಅಂತಾರೆ ಒಬ್ಬರು. ಮುದುಕ ಆದೇ ಹೋದಾದ್ರೆ ಒಂದು ಇಂಜೆಕ್ಷನ ಚುಚ್ಚಿ ನೋಡ್ರಿ ಅಂತಾರೆ. ಕೇಳಿರಿ, ನಾ ಕೇಳೀನಿ. ಯಾವುದೇ ಅಂಟು ರೋಗ ಅವ್ರಿಗೆ ಏನು ಮಾಡಲ್ಲಂತ, ಬರಲ್ಲಂತ. ಮತ್ತು ಇಷ್ಟು ಅಭಿವೃದ್ಧಿ ಹೊಂಟದಂತ ಇವನಿಗೆ ಭಾಳ ಚಿಂತೆ ಆಗ್ತದೆ ಈ ಭಕ್ತಗೆ. ಯಾರಿಗೆ? ಆ ಭಕ್ತನ ಜಾಗದಾಗ ನಮಗಿಡ್ರಲ್ಲಿ. ಕೀರ್ತನೆ 73ನೇ ಅಧ್ಯಾಯದಾಗ ಈ ಕೀರ್ತನೆ ಬರೆದಂಥ ಭಕ್ತಗಿದು ತಿಳಿಯಲಾಗದಂಥದ್ದು. ನಾ ಇಲ್ಲೇ ಇದ್ದೀನಿ, ನನಗೆ ಮುಂದೆ ಏನಾಗ್ಲತ್ತಾರ ಹೋಗ್ಲತ್ತಾರ ಅಂತೇಳಿ ಆತನಿಗೆ ತುಂಬ ಇದು ಕಷ್ಟಕರವಾದಂಥ ಸಂಗತಿ ಆಗ್ಯದಂತ, ಹೊಟ್ಟೆ ತಿಳಿಯಲಾಗ್ಯದಂತ. ಏನು ಮಾಡ್ಬೇಕು ಇವರು, ಭಾಳ ಮುಂದೆ ಬರ್ಲತ್ತಾರ, ಹೆಚ್ಚಾಗ್ಲತ್ತಾರ, ನಾ ಮಾತ್ರ ಇಲ್ಲೇ ಇದ್ದೀನಿ ಅಂಥೇಳಿ ಭಾಳ ಏನದಪ್ಪ ಅಂತಂದರೆ ಆತನು ಆಲೋಚನೆ ಮಾಡಿ ಆತನು ಏನು ಮಾಡ್ದನಪ್ಪ ಅಂತಂದರೆ ಅವ್ನು ಕೊನೆಗೆ ಒಂದು ಮನಸ್ಸು ಅನ್ನಿಸ್ತದಂತ. ಅವನಿಗೆ ಏನು ಅನಿಸ್ತದಂತ ಓದಮ್ಮ 13ನೇ ವಚನ ಓದ. ಲಾಸ್ಟಿಗೆ ಅನಿಸ್ತಂತ ಅವನಿಗೆ, ಫೈನಲ್ ಡಿಸಿಷನ್ ಮಾಡ್ತಾನವ, ಇದು ವೇಸ್ಟ್ ಅಪ್ಪ, ನಾ ಮಾಡೋದು ಭಕ್ತಿನೇ ಅಂತಾನಂತವ ಲಾಸ್ಟಿಗೆ. ಹೋದ್ರಿ, ನನ್ನ ಮನಸ್ಸನ್ನು ನಿರ್ಮಲ ಮಾಡಿಕೊಂಡದ್ದು, ನನ್ನ ಮನಸ್ಸನ್ನು ನಿರ್ಮಲ ಮಾಡಿಕೊಂಡಿದ್ದು, ಶುದ್ಧತ್ವದಲ್ಲಿ ಕೈ ತೊಳಕೊಂಡದ್ದು, ಶುದ್ಧತ್ವದಲ್ಲಿ ಕೈ ತೊಳಕೊಂಡಿದ್ದು ವ್ಯರ್ಥವೇ ಸರಿ, ವ್ಯರ್ಥವೇ ಸರಿ. ನಾನು ಯಾವಾಗಲೂ ವ್ಯಾಧಿ ಪೀಡಿತನಾಗಿದ್ದು, ನಾನು ಯಾವಾಗಲೂ ವ್ಯಾಧಿ ಪೀಡಿತನಾಗಿದ್ದು, ಪ್ರತಿದಿನವೂ ದಂಡಿಸಲ್ಪಡುತ್ತಾ ಇದ್ದೇನಲ್ಲ, ಪ್ರತಿದಿನ ದಂಡಿಸಲ್ಪಡುತ್ತಾ ಇದ್ದೇನಲ್ಲ. ಅರ್ಥ ಆಯ್ತ್ರಿ ಅವನ ಸ್ಥಿತಿ ಹೆಂಗದ? ಏನಾದ್ರೆ ಅವನ ಸ್ಥಿತಿ ಹೆಂಗದ? ಇನ್ನೊಂದ್ಸಲ ಓದಮ್ಮ 13ನೇ ವಚನ. ನಿರ್ಮಲ ಮಾಡಿಕೊಂಡದ್ದು, ಮೊದಲು ಅವ ಏನಂತಾನಂದ್ರೆ, ನಾ ಮನಸ್ಸು ನಿರ್ಮಲ ಮಾಡ್ಕೊಂಡಿದ್ದು, ನಾನು ಯಥಾರ್ಥವಾಗಿ ಭಕ್ತಿ ಮಾಡೋದು ಮೊದಲು ದಂಡದ. ಇದು ಅವ ಫಸ್ಟ್ ಅಂತನವ. ಯಾರಿಗೆ ನೋಡಲತ್ತನ? ಯಾರಿಗೆ ನೋಡಲತ್ತನ? ಮನುಷ್ಯರಲ್ಲ, ಅವನ ಜೊತೆಗಿದ್ದವ್ರು ಹೆಚ್ಚಿಗೆ ಮ್ಯಾಲ ಹೊಂಟ್ರ. ಅವ್ನ ಸಂಗಟ ಇದ್ದವ್ರು ಏನಾಗ್ಲತ್ತಾರ, ಹೆಚ್ಚಿಗೆ ಮ್ಯಾಲ ಬರ್ಲತ್ತಾರ, ಆಶೀರ್ವಾದ ಹತ್ರ. ಅವ್ರಿಗೆ ನೋಡ್ಲತ್ತಾನ. ಇವ ನೋಡಿ ಇವ ಏನಲ್ಲತ್ತಾನ, ನಾ ಯಥಾರ್ಥ ಭಕ್ತಿ ಮಾಡೋದು, ನಾ ಮನಸ್ಸು ತೊಳ್ಕೊಂಡಿದ್ದು, ನಾ ಕೈ ತೊಳ್ಕೊಂಡಿದ್ದು, ನಾ ಪಾಪ ಒಪ್ಕೊಂಡಿದ್ದು ಎಲ್ಲ ಏನಾಯ್ತಿದು, ಏನಾಯ್ತಿದೆ ಎಲ್ಲ ದಂಡ ಐತಂತ ಮೊದಲು ಅಲ್ಲತ್ತನಂತ. ಮತ್ತೇನಂತನಂತ ಎರಡನೇದು, ನಾನು ಯಾವಾಗಲೂ ವ್ಯಾಧಿ ಪೀಡಿತನಾಗಿದ್ದು, ಯಾವಾಗಲೂ ಅವನಿಗೆ ಏನಾಗ್ತದಂತ್ರಿ, ಶುಗರ್ ಹೆಚ್ಚರ ಆಗ್ತದಂತ, ಶುಗರ್ ಕಮ್ಮರ ಆಗ್ತದಂತ, BP ಹೆಚ್ಚರ ಆಗ್ತದಂತ, BP ಕಮ್ಮರ ಇರ್ತದಂತ, ಯಾವಾಗೂ ನಾರ್ಮಲ್ ಇರಲ್ಲಂತ. ಆಸ್ಪತ್ರೆಗೆ ಹೋಗ್ಬೇಕು, ಡಾಕ್ಟ್ರ್ ಹತ್ರ ಹೋಗ್ಬೇಕು ಅಂತನಂತವ ಯಾವಾಗೂ. ಯಾರು ಅವ ಭಕ್ತ. ಅರ್ಥ ಆಗ್ಲತ್ತದ್ರಿ ಇವನ ಸ್ಥಿತಿ ಹಿಂಗದ. ಆದ್ರೆ ಅವ್ರದ್ದು ಹೆಂಗದಂತ, ಅವ್ರಿಗೆ ಅಂಟು ರೋಗ ಬರಂಗಿಲ್ಲಂತ, ಕೈ ಹಾಕಿದ ಕೆಲಸ ಎಲ್ಲ ಸಫಲ ಆಗ್ಲತ್ತವಂತ, ಇದ್ದಕ್ಕಿದ್ದಂಗೆ ಮ್ಯಾಲ ಬರ್ಲತ್ತಾರಂತ, ಬಿಲ್ಡಿಂಗ್ ಕಟ್ಲತ್ತಾರಂತ, ಬಂಗಾರ ತೋಲತ್ತಾರಂತ, ಬೆಳ್ಳಿ ತೋಲತ್ತಾರಂತ, ಗಾಡಿ ಗೋಡ ತೋಲತ್ತಾರಂತ. ನಂಬಲ್ಲಿ ಸೈಕಲ್ನೂ ಇಲ್ಲ. ಹ್ಯಾ ಮಾಡ್ಬೇಕಂತ ಹತ್ತದಿ ಭಕ್ತಕ್ಕೆ ಚಿಂತೆ ಹತ್ತದಿ. ಅವಂತನ ನನ್ನ ಮನಸ್ಸು ನಿರ್ಮಲ ಮಾಡ್ಕೊಂಡಲ್ಲಪ್ಪ, ನನ್ನ ಪಾಪ ಒಪ್ಕೊಂಡಲ್ಲಪ್ಪ, ನಾ ಎಲ್ಲ ತೊಳ್ಕೊಂಡಲ್ಲ, ಇದು ವ್ಯರ್ಥನೆ ಆಯ್ತಾ ಅಂಥೇಳಿ ಅಲ್ಲತ್ತನಂತ. ಹಿಂಗೆ ಅನ್ನೋ ಟೈಮ್ನಾಗ ಏನಾಗ್ತದಂದ್ರೆ ಅವನಿಗೆ ಒಂದು ಆಲೋಚನೆ ಬರ್ತದಂತ. ಹಿಂಗೆ ಅನ್ನೋ ಟೈಮ್ನಾಗ ಅವನಿಗೆ ಏನು ಬರ್ತಂತ್ರಿ, ಒಂದು ಆಲೋಚನೆ ಬರ್ತದಂತ. ಒಂದು ಆಲೋಚನೆ ಬಂದು ಏನು ಮಾಡ್ತಾನಪ್ಪ ಅಂತಂದರೆ, ಇದೋರೇನ ಮನೆಗೆ ಕುಂತೀನಿ, ಮನೆಗೆ ಕುಂತ ಅವ್ರಿಗೆ ನೋಡ್ತೀನಿ, ನಾನು ಆಜು ಬಾಜುದ್ರಿಗೆ ನೋಡ್ತೀನಿ, ಇದು ಯಾಕೋ ನನಗೆ ತಿಳಿಯಲಾಗದಂತ. ಅವ ಏನು ಮಾಡ್ತಾನಂತ, ಅವ ಭಕ್ತಿದ್ದರಿಂದ, ಅವ ದೇವರಿಗೆ ನಂಬಿದವನಾಗಿದ್ದರಿಂದ ಅವ ಏನು ಮಾಡ್ತಾನ, ಒಂದು ಸಲ ಹೋಗಿ ಚರ್ಚಿಗೆ ಹೋಗಿ ದೇವ್ರ ಸನ್ನಿಧಾನ ಕೂಡ ಅಂತೇಳಿ ಚರ್ಚಿಗೆ ಹೋಗ್ತಾನಂತ. ಚರ್ಚಿಗೆ ಹೋದ್ಮೇಲೆ ಏನಾಗ್ತದ ನೋಡ್ರಿ, ಹೋದ್ರಿ. 2ನೇ ವಚನ ಓದಮ್ಮ, 73:2. ಆದರೆ ನಾನು ದುಷ್ಟರ ಸೌಭಾಗ್ಯವನ್ನು ಕಂಡು, ಸೊಕ್ಕಿನವರ ಮೇಲೆ ಉರಿಗೊಂಡೆನು. ನನ್ನ ಕಾಲುಗಳು ಜಾರಿದವುಗಳೇ, ನನ್ನ ಹೆಜ್ಜೆಗಳು ತಪ್ಪಿದವುಗಳೇ, ಅವರ ಮರಣವು ನಿರ್ಬಾಧಕವಾಗಿದೆ. 17ನೇ ವಚನ ಓದಮ್ಮ, 17ನೇ ವಚನ. ಆದರೆ 16-17 ಓದು. ನಾನು ಇದನ್ನು ಗ್ರಹಿಸಿಕೊಳ್ಳಬೇಕೆಂದು ಏನ್ ಮಾಡ್ದನಂತ, ಅವ್ರಿಗೆ ನೋಡಿ, ಅವ್ರ ಆಶ್ರದ ನೋಡ್ರಿ, ಅವ್ರು ಬೆಳೆದನ್ನು ನೋಡಿ ಅವನಿಗೆ
ಏನು ತಿಳಿಲಾರದೆ 16ನೇ ವಚನದಾಗ ಆತನು ದೇವ್ರ ಮಂದಿರಕ್ಕೆ ಹೋಗ್ತಾನ, ದೇವ್ರ ಸನ್ನಿಧಿಗೆ ಹೋಗ್ತಾನ, ದೇವ್ರ ಹತ್ರ ಹೋಗ್ತಾನ. ದೇವರೇ, ನಾನಾದರೂ ಭಕ್ತಿವಂತನಿದ್ದೀನಿ, ನೀತಿವಂತನಿದ್ದೀನಿ, ಯಥಾರ್ಥವಂತನಾಗಿದ್ದೀನಿ, ಪಾಪ ಪಡ್ಕೊಂಡಿದ್ದೀನಿ, ಸರಳವಾಗಿ ಜೀವಿತ ಮಾಡ್ತಾ ಇದ್ದೀನಿ. ಆದರೆ ನನ್ನ ಜೊತೆ ಇದ್ದವ್ರು ಇಷ್ಟು ಮುಂದೆ ಬರ್ತಾ ಇದ್ರೆ ಯಾಕೆ ದೇವರು ಎಂಬುದಾಗಿ ದೇವ್ರ ಹತ್ರ ಹೋಗ್ತಾನೆ. 16-17 ಓದಮ್ಮ. ನಾನು ಇದನ್ನು ಗ್ರಹಿಸಿಕೊಳ್ಳಬೇಕೆಂದು ಎಷ್ಟು ಚಿಂತಿಸಿದರು ಅದು ಒಂದು ಕಷ್ಟಕರವಾದ ಮರ್ಮವೆಂದು ತೋಚಿತು. ಆದರೆ ದೇವಾಲಯಕ್ಕೆ ಹೋಗಿ ಅವರ ಅಂತ್ಯಾವಸ್ಥೆಯನ್ನು ಆಲೋಚಿಸಿದಾಗ ನನಗೆ ಗೊತ್ತಾಯಿತು. ಹಲ್ಲೆಲೂಯ. ಯಾವಾಗ ಗೊತ್ತಾಯ್ತಂತ್ರಿ ಅವನಿಗೆ? ಅವ್ರ ಸ್ಥಿತಿ, ಅವ್ರ ಬೆಳವಣಿಗೆ, ಅವ್ರ ಅಭಿವೃದ್ಧಿ ಹೆಂಗದ, ಎಟ್ಟತನ ಇರ್ತದ ಅನ್ನೋದು ಯಾವಾಗ ಗೊತ್ತಾಯ್ತಂತ ಅವನಿಗೆ? ಯಾವಾಗ ದೇವಾಲಯಕ್ಕೆ ಹೋದನು, ದೇವರ ಸನ್ನಿಧಿಯಲ್ಲಿ ಕೂತನು, ದೇವ್ರ ಮಂದಿರದಲ್ಲಿ ಕೂತನು, ದೇವ್ರ ದೃಷ್ಟಿಯಲ್ಲಿ ಯಾವಾಗ ತನ್ನ ಸ್ಥಿತಿ ನೋಡಿದನು, ದೇವ್ರು ನೋಡುವಂಥ ದೇವ್ರ ಕಣ್ಣಿನಂತೆ ತನ್ನ ಪರಿಸ್ಥಿತಿಯನ್ನು ನೋಡಿದನು, ದೇವ್ರ ದೃಷ್ಟಿ ಉಳ್ಳವನಾಗಿ ತನ್ನ ಸ್ಥಿತಿಗತಿಗಳನ್ನ ನೋಡಿದನು, ಅವಾಗ ಅವನಿಗೆ ಅರ್ಥ ಆಯ್ತಂತ ಅವರ ಕಾಲುಗಳು ಜಾರಿದವುಗಳೇ. ಅವರು ತುಂಬ ಇಳಿಜಾರಿನ ಪರಿಸ್ಥಿತಿಯಲ್ಲಿ, ತುಂಬ ಅಪಾಯಕರವಾದಂಥ ಸ್ಥಿತಿಯಲ್ಲಿ, ಪಾತಾಳದಲ್ಲಿ ಜಾರಿ ಹೋಗುವಂಥ ಸ್ಥಿತಿಯಲ್ಲಿ ಅವರನ್ನು ದೇವರು ಏನು ಮಾಡಿದನಂತ ಇಟ್ಟಿದ್ದಾನಂತ. ಹಲ್ಲೆಲೂಯ. ನಿನ್ನನ್ನೆಲ್ಲಿಟ್ಟಿದ್ದಾನೆ ಗೊತ್ತಾ? ಅದೇ ಭಕ್ತ ಹೇಳ್ತಾನೆ ನೋಡ್ರಿ, ಎಂಥ ಅದ್ಭುತವಾದಂಥ ಮಾತು ಹೇಳ್ತಾನೆ ನೋಡ್ರಿ. ದಯವಿಟ್ಟು 11ನೇ ವಚನ ಓದಮ್ಮ. ದೇವರು ವಿಚಾರಿಸುವುದಲ್ಲಿ ಪರಾತ್ಪರರು ಚಿಂತಿಸುವುದುಂಟೋ ಅಂದುಕೊಳ್ಳುತ್ತಾರೆ. ನೋಡಿರಿ, ದುಷ್ಟರು ಇಂಥವರೇ. 15ನೇ ವಚನ ಓದಮ್ಮ. ಅವರು ಸದಾ ಸುಖದಿಂದಿದ್ದು. 15ನೇ ವಚನ ಓದಮ್ಮ. ನಾನು ಈ ಪ್ರಕಾರ ಬಾಯಿ ಬಿಡುವುದಕ್ಕೆ ಮನಸ್ಸು ಮಾಡಿಕೊಂಡಿದ್ದರೆ ನಿನ್ನ ಭಕ್ತ ಕುಲಕ್ಕೆ ದ್ರೋಹಿಯಾಗುತ್ತಿದ್ದೇನು. ನಿನ್ನ ಭಕ್ತ ಕುಲಕ್ಕೆ ನಾನು ದ್ರೋಹಿಯಾಗುತ್ತಿದ್ದೇನು. ನಾನು ಇದನ್ನು ಗ್ರಹಿಸಿಕೊಳ್ಳಬೇಕೆಂದು ಎಷ್ಟು ಚಿಂತಿಸಿದರು ಅದು ಒಂದು ಕಷ್ಟಕರವಾದ ಮರ್ಮವೆಂದು ತೋಚಿತು. ಆದರೆ ದೇವಾಲಯಕ್ಕೆ ಹೋಗಿ ಅವರ ಅಂತ್ಯಾವಸ್ಥೆಯನ್ನು ಆಲೋಚಿಸಿದಾಗ ನನಗೆ ಗೊತ್ತಾಯಿತು. ಹೌದು, ನೀನು ಅವರನ್ನು ಅಪಾಯಕರ ಸ್ಥಳದಲ್ಲಿಟ್ಟು ಬೀಳಿಸಿ ನಾಶ ಮಾಡಿ ಬಿಡುತ್ತಿ. ಹಲ್ಲೆಲೂಯ. ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ವಿಶ್ವಾಸಿ ಮಕ್ಕಳಾಗಿರುವಂಥ, ದೇವ್ರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ನಮ್ಮ ಆಶೀರ್ವಾದಕ್ಕೆ ಅಡ್ಡಿ ಬರುವಂಥ ಎರಡನೇ ಸಂಗತಿ ಯಾವುದಪ್ಪ ಅಂತಂದರೆ, ಇತರರು ಅಭಿವೃದ್ಧಿ ಹೊಂದೋದು ನಮಗೆ ತುಂಬ ಶೋಚನೀಯವಾಗಿರ್ತದೆ ಅಂತೇಳಿ. ಹಲ್ಲೆಲೂಯ. ಅದು ನಮಗೆ ಒಂದು ತಿಳಿಯದ ಒಂದು ಗೂಢಾರ್ಥವಾಗಿರ್ತದೆ. ಯಾಕಪ್ಪ ನಾನು ಭಕ್ತಿವಂತನು, ಅವ್ರ ಭಕ್ತಿಹೀನರು? ಯಾಕಪ್ಪ ನಾನು ಪ್ರಾರ್ಥನೆ ಪರಳು, ಅವ್ರ ಪ್ರಾರ್ಥನೆ ಇಲ್ಲದವರು? ಯಾಕಪ್ಪ ನಮಗೆ ಆಶೀರ್ವಾದ ಇಲ್ಲ, ಅವರಿಗೆ ಆಶೀರ್ವಾದ ಇದೆ ಎಂಬುದಾಗಿ. ನನ್ನ ಪ್ರೀತಿಯ ದೇವ್ರ ಮಗನೇ, ದೇವ್ರ ಮಗಳೇ, ನಿನಗೂ ಕೂಡ ಇಂಥ ಒಂದು ಅಡ್ಡಗೋಡೆ ಬಂದು ನಿನ್ನ ಎದುರುಗಡೆ ನಿಂತಿತ್ತಪ್ಪ ಅಂತಂದರೆ ಖಂಡಿತವಾಗಿ ಅದನ್ನು ಮೆಟ್ಟಿ ನೀನು ಮುಂದೆ ಹೋಗ್ಬೇಕಂತೇಳಿ. ಹಲ್ಲೆಲೂಯ. ಅದನ್ನು ಎದುರಿಸಿ ನೀನೇನು ಮಾಡ್ಬೇಕಂತಂದರೆ ಮುಂದೆ ಹೋಗಬೇಕು. ದೇವಾಲಯಕ್ಕೆ ಹೋಗಿ ನಾನು ಕೂತ್ಕೊಂಡೆ, ದೇವರು ನನಗೆ ತಿಳಿಸಿದನು ಅವರು ಯಾವ ಸ್ಥಿತಿಯಲ್ಲಿ ಇದ್ದಾರೆ ಎಂಬುದಾಗಿ, ನನ್ನ ಸ್ಥಿತಿ ಯಾವುದಿದೆ ಎಂಬುದಾಗಿ ದೇವರು ನನಗೆ ತಿಳಿಸಿದನು. ಒಂದು ವೇಳೆ ನಾನು ಅವರಂತೆ ಮನಸ್ಸು ಮಾಡಿದಂದರೆ ಭಕ್ತ ಕುಲಕ್ಕೆ ನಾನು ಏನು ಮಾಡ್ತಾ ಇದ್ದೆ ಅಂದರೆ ಅವಮಾನ ತರುವಂಥ ವ್ಯಕ್ತಿ ನಾನು ಆಗ್ತದೆ ಎಂಬುದಾಗಿ ಆತನ ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ವಿಶ್ವಾಸ ಜೀವಿತದಲ್ಲಿ, ಈ ಪ್ರಯಾಣದಲ್ಲಿ ಎರಡನೇ ಅಡ್ಡಿ ಯಾವುದಪ್ಪ ಅಂತಂದರೆ, ನಮ್ಮ ಜೊತೆ ಇದ್ದಂಥವ್ರು ಸಡನ್ನಾಗಿ ಅಭಿವೃದ್ಧಿ ಹೊಂದುವಾಗ ನಮಗೆ ಪ್ರಶ್ನೆ ಬರ್ತದೆ. ಇದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಂತೇಳಿರಿ. ಹಲ್ಲೆಲೂಯ. ಗಾಳಿ ತುಫಾನು ಬಂದಾಗ ಗೊತ್ತಾಗ್ತದೆ. ನೀನು ಒಂದು ಮರ, ಅದನ್ನೂ ಒಂದು ಮರ, ನೀನು ಒಂದು ಮರ, ಅದನ್ನೊಂದು ಮರ, ಎರಡು ಮರ ಕೂಡೆ ಬೆಳಿಲತ್ತವ. ಅದ್ರದ್ದು ಸುದ್ದಿ ಯಾವಾಗ ಗೊತ್ತಾಗ್ತದೆ? ಗಾಳಿ, ಬಿರುಗಾಳಿ, ತುಫಾನು ಬಂದಾಗ ಏನಾಗ್ತದೆ ಗೊತ್ತಾಗ್ತದೆ. ಆದರೆ ನೀನು ಯಾಕೆ ಬೆಳೀತಲ್ಲ, ಮ್ಯಾಲೆ ಯಾಕೆ ಬೆಳೀತಲ್ಲ ಅಂದರೆ ನಿನ್ನ ಬೇರೆ ಆಳವಾಗಿ ಹೋಗ್ಲತ್ತವ. ನೀನು ಅರ್ಥ ಆಗ್ಲತ್ತದ. ನಿನ್ನ ಮಂದಿಗೆ ಕಾಣಲಾಗ್ಯದ, ಜನರಿಗೆ ಕಾಣಲಾಗ್ಯದ. ನೀ ಎಲ್ಲಿ ಬೆಳೀಲತ್ತಿದ್? ನಿನ್ನ ಬೇರುಗಳೆಲ್ಲವ ನೋಡ್ರಿ. ಆ ಮರ ಎಷ್ಟು ಮ್ಯಾಲೆ ಬೆಳೆದದ ಅಷ್ಟು ಬೇರುಗಳಿಲ್ಲ ಕೆಳಗೆ. ಆದರೆ ಈ ಮರ ಏನಾಗ್ಯದ ಅಂದರೆ ಇದು ಎಷ್ಟು ಮ್ಯಾಲೆ ಬೆಳೆದ ಅಷ್ಟು ಅದಕ್ಕಿಂತ ಹೆಚ್ಚಿಗೆ ಬೇರುಗಳು ಕೆಳಗೆ ಎಳೆದವ್ರಿ. ಈಗ ನೀವೇ ಹೇಳ್ರಿ, ಮ್ಯಾಲೆ ಎಷ್ಟು ಬೆಳೆದ ಅಷ್ಟು ಕೆಳಗೆ ಬೇರು ಇದ್ದದ್ದು ಗಿಡ ಬೀಳ್ತದ,
ಏನು ಸುಮ್ಮ ಕೆಳಗೆ ಬೇರೆ ಇರಲಾರ್ದೆ ಮ್ಯಾಳ ಹಚ್ಚ ಹಸ್ರು ಗಿಡ ಬೆಳೆದಿದ್ದು ಯಾವ್ದು ನಿಂದಿರ್ತದ್ರಿ ಬಿರುಗಾಳಿ ಬಂದಾಗ? ಭೂಮಿಯಲ್ಲಿ ಆಳವಾಗಿಡದಂಥ ಬೇರು ಇದ್ದಂಥ ಗಿಡನೇ ಏನಾಗ್ತದೆ? ತುಫಾನ್ ಬರಲಿ, ಬಿರುಗಾಳಿ ಬರಲಿ, ಪ್ರಳಯ ಬರಲಿ, ಏನೇ ಬರಲಿ, ಏನು ಬಂದ್ರೂ ಕೂಡ ಏನಾಗ್ತಂದ್ರೆ ನೋಡಿರ್ಬೇಕು ನೀವು, ಮಳೆ ಬಂದಾಗ ಗಿಡಗಳು ಬೀಳ್ತಾವೆ ಥೋಡೆ. ಅವು ಎಂಥ ಗಿಡ ಬೀಳ್ತಾವೆ ಗೊತ್ತಾ ರೀ? ಬೇರು ಸಡ್ಲಾದಿವೆ, ಸುಮ್ಮ ಜರ್ಜರ ಅವು ಮಣ್ಣಿಗೆ ಅಂಟ್ಕೊಂಡಿರ್ತಾವ, ಅಂಥ ಗಿಡಗಳು ಏನು ಮಾಡ್ತಾವ? ಬೀಳ್ತಾವೆ. ಕೆಲವೊಂದು ಗಿಡಗಳು ಬೀಳಲ್ಲ ನೋಡ್ರಿ ನೀವು. ಯಾಕೆ ಬೀಳಲ್ಲ? ಬೇರೆ ಎಲ್ಲವೂ ಒಳಗವು ಅಂತೇಳಿರಿ. ಹಲ್ಲೆಲೂಯ. ನೀನು ನಾನು ಅವರಾಗಿದ್ದೀವಿ ಅಂತೇಳಿ. ಕ್ರಿಸ್ತಿಯ ಜೀವಿತ ಅಂತಕ್ಕಂಥದ್ದು, ರಹಸ್ಯ ಜೀವಿತ ಅಂತಕ್ಕಂಥದ್ದು ಆ ಬೇರಿಗೆ ಸಮಾನವಾಗಿದೆ ಅಂತೇಳಿರಿ. ಹಲ್ಲೆಲೂಯ. ಅದಕ್ಕೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಮ್ಮ ಜೊತೆ ಇದ್ದಂಥವ್ರು, ನಮ್ಮ ಸ್ನೇಹಿತರಾಗಲಿ, ನಮ್ಮ ಬಂಧು ವರ್ಗದವರಾಗಲಿ, ನಮ್ಮ ಸ್ನೇಹಿತರಾಗಲಿ, ನಮ್ಮ ರಕ್ತ ಸಂಬಂಧಿಕರಾಗಲಿ, ನಮ್ಮ ಸಭೆಯಲ್ಲಿ ನಮ್ಮ ಜೊತೆ ಇರುವಂಥವ್ರಾಗಲಿ, ಬೆಳೆಯುವಾಗ ನಾವು ಅವ್ರ ಬೆಳವಣಿಗೆ ನೋಡಿ ಆಶ್ಚರ್ಯ ಪಡಬಾರ್ದು ನಾವು. ಹಲ್ಲೆಲೂಯ. ಎಲ್ಲರೂ ನನ್ನ ಜೊತೆ ಇದ್ದೀರಾ? ಇದು ಎಷ್ಟನೇ ಅಡ್ಡಿರಿ? ಇದು ಎಷ್ಟನೇ ಅಡ್ಡಗೋಡೆ ಇರಿದು? ಈ ಎದಕ್ಕೆ ಅಡ್ಡಗೋಡೆಗಳಿವು? ನನ್ನ ಆಶೀರ್ವಾದಗಳಿಗೆ ಅನ್ಬೇಕು ನೀವು. ಯಾರ ಆಶೀರ್ವಾದಗಳಿಗೆ ಅಡ್ಡಗೋಡೆಗಳಿವು? ನಿಮ್ಮ ಆಶೀರ್ವಾದಗಳಿಗೆ ಅಡ್ಡಗೋಡೆಗಳು. ಮೊದಲನೇದಾಗಿ ಅವಮಾನ ಅಂತ ಅಡ್ಡಗೋಡೆಯನ್ನು ಏನು ಮಾಡ್ಬೇಕು ನೀವು? ಬೀಳಿಸಿ ಮುಂದೆ ಹೋಗಬೇಕು. ಎರಡನೇದಾಗಿ ಇತರರ ಬೆಳವಣಿಗೆ, ಅಭಿವೃದ್ಧಿ ಅಂತಕ್ಕಂಥದ್ದು ನೀವು ಲೆಕ್ಕಕ್ಕೆ ತಗೋಬಾರ್ದದು. ಇದ್ದ ಸ್ಥಿತಿಯಲ್ಲೇ ಪೌಲನ್ ಹೇಳ್ತಾನ, ಸಂತುಷ್ಟನಾಗಿದ್ದೇನೆ ಎಂಬುದಾಗಿ ಪೌಲನ್ ಹೇಳ್ತಾನೆ ಅಂತೇಳಿರಿ. ಹಲ್ಲೆಲೂಯ. ಹಾಗೆ ಪೌಲನಂತೆ ನಮ್ಮ ಜೀವಿತ ಏನಿರ್ಬೇಕಂದ್ರೆ, ಈ ಗಾಡಿ ಬರ್ತದಲ್ಲ, ಇದಕ್ಕೆ ಏನು ಮಾಡೋಕೆ? ಕೆಡವಾಗಿ ನಾವು ಏನು ಮಾಡಬೇಕು? ಈ ಆಟಂಕ ತೆಗೆದು ಮುಂದೆ ಹೋಗ್ಬೇಕಂತೇಳಿ. ಹಲ್ಲೆಲೂಯ. ಇದು ಎಷ್ಟನೇದ್ರಿ? ಇದು 3ನೇದು. ನೋಡಿ, ನಾವು ಮುಂದೆ ಹೋಗೋಣ. ಸಾಕು ಬನ್ನಿ. ಯಾರಾದರೂ ಓದ್ತೀರಾ? ಅದೇ ಆದಿಕಾಂಡ ಪುಸ್ತಕ ನೋಡ್ರಿ, 41ನೇ ಅಧ್ಯಾಯ 15ನೇ ವಚನ ಓದ್ರಿ. ಆದಿಕಾಂಡ 41:15 ಓದ್ರಿ. ಆಗ ಫರೋಹನು ಯೋಸೇಫನಿಗೆ, ನಾನು ಒಂದು ಕನಸು ಕಂಡಿದ್ದೇನೆ, ಅದರ ಅರ್ಥವನ್ನು ಹೇಳಬಲ್ಲವರು ಯಾರೂ ಇಲ್ಲ. ಆದರೆ ನೀನು ಕನಸನ್ನು ಕೇಳುತ್ತಲೇ ಅದರ ಅರ್ಥವನ್ನು ಹೇಳಬಲ್ಲವನೆಂದು ವರ್ತಮಾನವನ್ನು ಕೇಳಿದ್ದೇನೆ ಎಂದು ಹೇಳಲು ಯೋಸೇಫನು, ನನ್ನಲ್ಲಿ ಅಂತ ಸಾಮರ್ಥ್ಯವೇನೂ ಇಲ್ಲ, ಆದರೆ ದೇವರು ಫರೋಹನಿಗೆ ಶುಭಕರವಾದ ಉತ್ತರವನ್ನು ಕೊಡಬಲ್ಲನೆಂದು ಹೇಳಿದನು. ಶುಭಕರವಾದಂಥ ಉತ್ತರವನ್ನು ಕೊಡಬಲ್ಲನೆಂಬುದಾಗಿ ಹೇಳಿದನು. ಹಲ್ಲೆಲೂಯ. ಲಾಸ್ಟ್ ಕೊನೆಯದಾಗಿ ನಾವು ನೋಡ್ತೇವೆ, ಇದು ಒಂದು ಅಡ್ಡಗೋಡೆ, 3ನೇ ಅಡ್ಡಗೋಡೆ. ಇದು ಏನೆಂಬುದಾಗಿ ನೋಡ್ತಾ ಸಂದರ್ಭದಲ್ಲಿ ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಫರೋನಿಗೆ ಒಂದು ಕನಸು ಬೀಳ್ತದ್ರಿ. ಕನಸು ಬಿದ್ದಾಗ ಆತನ ಆಸ್ಥಾನದಲ್ಲಿರುವಂತೆಲ್ಲ ಪಂಡಿತರನ್ನು, ಜೋಯಿಸರನ್ನು, ಮಂತ್ರವಾದಿಗಳನ್ನು, ಕನಸಿನ ಅರ್ಥ ಹೇಳುವವರನ್ನು ಎಲ್ಲರನ್ನು ಕರೆಸಿ ಎಲ್ಲರಿಗೆ ಕೇಳ್ತಾನೆ, ನನಗೆ ಒಂದು ಕನಸು ಬಿದ್ದಿದೆ, ಕನಸಿನ ಅರ್ಥ ಹೇಳ್ರಿ ಎಂಬುದಾಗಿ ಕೇಳ್ತಾನೆ. ಆದರೆ ಯಾರೂ ಕೂಡ ಕನಸಿನ ಅರ್ಥ ಹೇಳಲ್ಲ. ಕೊನೆಗೆ ಪಾನದಾಯಕ ಹೇಳ್ತಾನೆ, ಅಲ್ಲೊಬ್ಬ ಜೈಲ್ನಾಗನ ರೀ, ಅವನಿಗೆ ಯಾವಾಗ ನೆನಪು ಬರ್ತದೆ ರೀ? ಅಲ್ಲಿ ಜೈಲ್ನಾಗ ಒಬ್ಬ ಹುಡುಗನ ರೀ, ನನಗೆ ಕನಸು ಬಿದ್ದಿತ್ತು. ಜೈಲ್ನಾಗಿದ್ದಾಗ ನನ್ನ ಜೊತೆ ಇದ್ದವನು ಕನಸು ಬಿದ್ದಿತ್ತು, ನಮ್ಮಿಬ್ಬರಿಗೆ ಕನಸು ಬಿದ್ದಿತ್ತು. ನಮ್ಮಿಬ್ಬರು ಕನಸು ಅವನಿಗೆ ಹೇಳ್ದೆವು. ಅವ ಹೇಳ್ದೆ ನಮಗೆ, ಈ ಜೈಲ್ನಾಗ ನಿನಗೆ ಫರೋ ಬಿಡುಗಡೆ ಮಾಡ್ತಾನೆ, ಬಿಡುಗಡೆ ಮಾಡಿದಪ್ಲೆ ನಿನಗೆ ಗಲ್ಲಿಗೆ ಹಾಕ್ತಾನೆ, ನಿನಗೆ ಹೋಗಿ ತನ್ನ ಕೆಲಸಕ್ಕೆ ಇಟ್ಕೊತಾನೆ ಅಂತೇಳಿ ಹೇಳೇನ್ರಿ. ಹೇಳ್ದಂಗೆ ನೀವೇನು ಮಾಡ್ರಿ, ಭಕ್ಷ್ಯಕಾರನಿಗೆ ಗಲ್ಲಿಗೆ ಏರಿಸ್ರಿ, ನನಗೆ ನಿಮ್ಮ ಕೆಲಸಕ್ಕೆ ಇಟ್ಕೊಂಡ್ರಿ. ಅವ ಹೇಳ್ದಂಗೆ ಎಕ್ಸಾಕ್ಟ್ ಆಗ್ಯದ್ರಿ, ಆ ಮನುಷ್ಯ ನಿಮ್ಮ ಜೈಲ್ನಾಗ ಏನಾರಿ ಅಂತೇಳಿ ಅವ ಹೇಳ್ತಾನೆ. ಹೇಳಿದ್ಮೇಲೆ ಫರೋ ಏನು ಮಾಡ್ತಾನಂದರೆ ಯೋಸೇಫನಿಗೆ ಕರೆಸಿದ್ಮೇಲೆ ಏನು ಹೇಳ್ತಾನಂದರೆ, ನೀನು ಕನಸುಗಳ ಅರ್ಥವನ್ನು ಹೇಳ್ತಿ ಎಂಬುದಾಗಿ ನಾನು ವರ್ತಮಾನ ಏನು ಮಾಡ್ಯಾನಂತ, ನೀನು ಕನಸುಗಳ ಅರ್ಥವನ್ನು ಹೇಳ್ತೆ ಅಂತೇಳಿ ನಾ ಏನು ಮಾಡೀನಿ, ವರ್ತಮಾನವನ್ನು ಕೇಳಿನಿ ಅಂತಾನ. ಅವಾಗ ಯೋಸೇಫನಂತನ, ಯೆಹೋವನು ದೇವರು ಫರೋನಿಗೆ ಶುಭಕರವಾದದ್ದನ್ನೇ ಆತನು ಹೇಳುವವನಾಗಿದ್ದಾನೆ ಎಂಬುದಾಗಿ ಆತನು ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯ. ಆಮೇಲೆ ಫರೋ ಕನಸು ಹೇಳ್ತಾನೆ, ಆ ಕನಸಿನ ಅರ್ಥ ಯೋಸೇಫನ ಹೇಳ್ತಾನೆ. ಯೋಸೇಫನ ಹೇಳಿದ ಹಾಗೆ ಅದು ಜರುಗ್ತದೆ. ಅದಾದ ಮೇಲೆ ಆತನ ಹೇಳಿದಂತೆ ಜರುಗಿದ ಮೇಲೆ ಫರೋ ಅಂತಾನೆ, ನಿನ್ನಂಥ ಸತ್ಪುರುಷನು ನನಗೆಲ್ಲಿ ಸಿಗುವುದಿಲ್ಲ, ನಿನ್ನಂಥ ಮಹಾಪುರುಷನು ದೇವರ ಆತ್ಮ ಇದ್ದಂಥ ವ್ಯಕ್ತಿ ಎಲ್ಲಿ ಸಿಗಂಗಿಲ್ಲ. ಅದಕ್ಕೋಸ್ಕರವಾಗಿ ಇಡೀ ಐಗುಪ್ತ ದೇಶದ ಮೇಲೆ ನನ್ನನ್ನು ಬಿಟ್ಟು ನೀನೇ ಅಧಿಕಾರಿ ಎಂಬುದಾಗಿ ಯೋಸೇಫನನ್ನು ಸರ್ವಾಧಿಕಾರಿಯಾಗಿ ಆತನನ್ನು ಏನು ಮಾಡ್ತಾನಂದರೆ ಫರೋ ರಾಜ ನೇಮಕ ಮಾಡ್ತಾನೆ ಅಂತೇಳಿ. ಹಲ್ಲೆಲೂಯ. ಯೋಸೇಫನಿಗೆ ಏನು ಬರ್ತದ್ರಿ? ಯೋಸೇಫನಿಗೆ ಏನು ಬರ್ತದ?
ಅಧಿಕಾರ, ಆಶೀರ್ವಾದ, ಹೆಚ್ಚುವಿಕೆ ಎಲ್ಲ ಕೂಡ ಬರ್ತದೆ ಅಂತೇಳಿ. ಹಲ್ಲೆಲೂಯಾ. ಆದರೆ ಆಟಂಕ ಏನು? ಮೂರನೇದು, ಅದಕ್ಕಿಂತ ಮುಂಚೆ, ಆಶೀರ್ವಾದ ಬರೋದಕ್ಕಿಂತ ಮುಂಚೆ, ಐಗುಪ್ತ ದೇಶದ ಸರ್ವಾಧಿಕಾರಿ ಯಾವುದಕ್ಕಿಂತ ಮುಂಚೆ ಆತನು ಎದುರಿಸಿರುವಂಥ ಮೂರನೇ ಆಟಂಕ ಏನಪ್ಪ ಅಂತಂದರೆ, ನೋಡ್ರಿ, ಜಾಗ್ರತೆಯಿಂದ ಕೇಳ್ರಿ. ಇದು ಜಾಗ್ರತೆಯಿಂದ ಕೇಳಿದ್ರೆ ಮಾತ್ರ ಅರ್ಥ ಆಗ್ತಿಲ್ಲದ್ರೆ ಅರ್ಥ ಆಗಿಲ್ಲ. ನೋಡ್ರಿ, ಏಸಪ್ಪನಿಗೆ ಒಂದು ಹವ್ಯಾಸ ಇತ್ತು, ಕನಸು ಕಾಣುವ ಹವ್ಯಾಸ ಇತ್ತು ಆತನಿಗೆ. ಒಪ್ಕೋತೀರಿ? ಆತನಿಗೆ ಏನು ಹವ್ಯಾಸ ಐತ್ರಿ? ಆತನಿಗೆ ಕನಸು ಕಾಣೋದು ಹವ್ಯಾಸ. ಯಾವಾಗಲಿಂದ್ರೆ ಚಿಕ್ಕವನಿರಾಗಲೂ ಕೂಡ ಆತನಿಗೆ ಕನಸು ಕಾಣುವಂಥ ಹವ್ಯಾಸ ಇತ್ತು, ದರ್ಶನಗಳನ್ನ ನೋಡುವಂಥ ಹವ್ಯಾಸ ಇತ್ತು. ಆತನು ಚಿಕ್ಕವನಿರುವಾಗ ಆತನು ಮನೆಯಲ್ಲಿ ಏನು ಮಾಡ್ತಾರೆ, ಕನಸು ಬೀಳ್ತದೆ. ಕನಸು ಬಂದಾಗ ಅಣ್ಣ ತಮ್ಮಂದ್ರಿಗೆ ಕನಸಿನ ಅರ್ಥ ಹೇಳ್ತಾರೆ. ಅದಾದ ನಂತರ ಇನ್ನೊಂದು ಕನಸು ಬೀಳ್ತದ, ತಂದೆ ತಾಯಿಗಳಿಗೆ ಕನಸು ಹೇಳ್ತಾನೆ. ಅದಾದ ನಂತರ ನಾವು ನೋಡ್ತಿದ್ವಿ, ಅಲ್ಲಿ ಐಗುಪ್ತ ದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಸೆರೆಮನೆಯಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಆ ಸೆರೆಮನೆಯಲ್ಲಿ ಇಬ್ಬರಿಗೆ ಕನಸು ಬೀಳ್ತದೆ. ಆ ಕನಸಿನ ಅರ್ಥನೂ ಕೂಡ ಏಸಪ್ಪನ ಹೇಳ್ತಾನೆ. ಇದಾದ ಮೇಲೆ ನಾವು ನೋಡ್ತೀವಿ, ಫರೋನಿಗೆ ಕೂಡ ಕನಸು ಬೀಳ್ತದೆ. ಆ ಕನಸಿನ ಅರ್ಥ ಕೂಡ ಯಾರು ಹೇಳ್ತಾರೆ ಅಂದರೆ, ನಾವು ನೋಡ್ತಿದ್ದೇವೆ, ಮನೆಗೆ ಬಿದ್ದಿದ್ದನ್ನು ಕನಸಿನ ಅರ್ಥ ಹೇಳಿದನು, ಅವ್ವ ಅಪ್ಪಗೆ ಬಿದ್ದಿದ್ದು ಕನಸಿನ ಅರ್ಥನೂ ಹೇಳಿದನು, ಸೆರೆಮನೆಯಲ್ಲಿ ಬಿದ್ದಂಥವ್ರು ಕನಸಿನ ಅರ್ಥನೂ ಕೂಡ ಹೇಳಿದನು, ಕೊನೆಗೆ ಐಗುಪ್ತ ದೇಶದ ರಾಜನಿಗೆ ಬಿದ್ದಂಥ ಕನಸಿನ ಅರ್ಥನೂ ಕೂಡ ಹೇಳಿದನು. ಅಂದರೆ ಒಂದೇ ಮಾತಿನಲ್ಲಿ ನಾವು ನಿಮ್ಗೆ ಹೇಳಬೇಕಪ್ಪ ಅಂತಂದರೆ, ಇದರ ಅರ್ಥ ಏನಪ್ಪ ಅಂತಂದರೆ, ಇವತ್ತು ದೇವ್ರ ಮಕ್ಕಳಾಗಿರುವಂಥ ನಾವು, ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು, ದೇವ ಜನರಾಗಿರುವಂಥ ನಾವೆಲ್ಲರೂ ಕೂಡ, ಆಶೀರ್ವಾದಕ್ಕೆ ಕರೆಯಲ್ಪಟ್ಟಂಥ ನಾವೆಲ್ಲರೂ ಕೂಡ ಇವತ್ತು ಈ ಏಸೇಪನಂತೆ ಆಶೀರ್ವಾದಗಳನ್ನು ನಾವು ಸ್ವಾಧೀನ ಮಾಡಿಕೊಳ್ಬೇಕಂದ್ರೆ, ಹೊಂದಿಕೊಳ್ಬೇಕಂದ್ರೆ, ನಮ್ಮ ಆತ್ಮೀಯ ಜೀವಿತದ ಪ್ರಯಾಣದಲ್ಲಿ ಮುಂದೆ ಸಾಗುವಂಥ ನಾವೆಲ್ಲರೂ ಕೂಡ ದೇವರು ನಮ್ಮೆಲ್ಲರಿಗೂ ಮಾಡಿರುವಂಥ, ನಮ್ಮ ಕುಟುಂಬಕ್ಕೆ ಮಾಡಿರುವಂಥ, ನಮ್ಮ ಸಂತಾನಕ್ಕೆ ಮಾಡಿರುವಂಥ ಪ್ರತಿ ವಾಗ್ದಾನಗಳನ್ನು, ಪ್ರತಿ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಬೇಕಪ್ಪ, ನಾವು ಸ್ವಾಧೀನ ಮಾಡ್ಕೊಳ್ಬೇಕಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ವಿಶ್ವಾಸ ಜೀವಿತದಲ್ಲಿ ನಾವು ಪ್ರತಿ ಸಂದರ್ಭದಲ್ಲಿ ನಾವು ನಿರೂಪಿಸಿಕೊಳ್ಳಬೇಕಾಗ್ತದೆ ಈ ಲೋಕದಲ್ಲಿ ನಾವು ಏನಾಗಿದ್ದೇವೆ ಅಂತಕ್ಕಂಥದ್ದು. ಪದೇ 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 ಅದು ನಾವು ನಿರೂಪಿಸಿಕೊಳ್ಬೇಕಾಗ್ತದೆ ಅಂತೇಳಿ. ಹಲ್ಲೆಲೂಯಾ. ಅರ್ಥ ಆಯ್ತು ರೀ? ಏಸಪ್ಪನಿಗೊಂದು ಹವ್ಯಾಸ ಇತ್ತು, ಕನಸು ಹೇಳುವಂಥ ಅಭ್ಯಾಸ ಇತ್ತು. ಆತನಿಗೆ ಎಲ್ಲೇ ಹೋದರೂ ಕೂಡ ಆತನ ಕೊನೆ ತನಕ ಏನು ಮಾಡ್ದನ್ರಿ, ಆತನ ಕನಸುಗಳನ್ನು, ಅದರ ಅರ್ಥವನ್ನು ಆತನು ಹೇಳ್ದನಲ್ಲ. ಎಲ್ಲರ ಒಂದು ಜಾಗದಾಗ ಒಬ್ರಿಗಾದ್ರೆ ಇದ್ರ ಕನಸಿನ ಅರ್ಥ ನನಗೆ ಗೊತ್ತಿಲ್ಲ ಅಂತ ಆತನ ಹೇಳ್ದನ? ಇಲ್ಲ. ಹೌದಲ್ಲ? ಇವತ್ತು ನಮ್ಮ ಜೀವಿತದಲ್ಲಿ ಏಸಪ್ಪನ ಫೇಲ್ ಆಗಲಿಲ್ಲ. ಪ್ರತಿ ಸಲ ಆತನು ಲೋಕದಲ್ಲಿ ಆತನ ಒಂದು ಪರಿಶುದ್ಧತೆಗೆ ಪರೀಕ್ಷೆ ಬಂತು, ಆತನ ಪವಿತ್ರ ಜೀವಿತಕ್ಕೆ ಪರೀಕ್ಷೆ ಬಂತು, ಆತನ ನಂಬಿಕೆಗೆ ಒಂದು ಪರೀಕ್ಷೆ ಬಂತು. ಎಲ್ಲ ಸಮಯದಲ್ಲಿ ನಾವು ನೋಡ್ತೇವೆ, ಏಸೇಪನ ನಾವು ನೋಡ್ತಿದ್ದೇವೆ, ಕನಸುಗಳನ್ನು ಅರ್ಥ ಹೇಳೋದ್ರಲ್ಲಿ ಆತನು ಪದೇ ಪದೇ ಏನು ಮಾಡಿದ್ರೆ, ತಾನು ಏನಾಗಿದ್ದಾನೆ, ದೇವರು ಆತನಲ್ಲಿ ಏನಿಟ್ಟಿದ್ದಾನೆ ಅಂತಕ್ಕದ್ದನ್ನು ಪದೇ ಪದೇ ಆತನು ನಿರೂಪಿಸಿದನು ಅಂತೇಳಿದ್ರೆ. ಹಲ್ಲೆಲೂಯಾ. ಕನಸುಗಳು ಹೇಳುವುದರ ಮೂಲಕವಾಗಿ ಏಸೇಪನ ಜೀವಿತದಲ್ಲಿ ದೇವರು ಏನಿಟ್ಟಿದ್ದಾನೆ ಎಂಬುದಾಗಿ ನಿರೂಪಣೆ ಮಾಡಿದನು ಆತನು. ಏನು ಆತನ ಒಳಗಡೆ ದೇವರು ಇಟ್ಟಿದ್ದಾನೆ ಎಂಬುದಾಗಿ ಪದೇ ಪದೇ ಆತನ ಸಮಾಜಕ್ಕೆ, ದೇಶಕ್ಕೆ, ಜನರಿಗೆ ತೋರಿಸಿದನವನು. ಪ್ರೀತಿಯ ತಮ್ಮ ತಂಗಿ, ನಿನ್ನ ಜೀವಿತದಲ್ಲಿ ನಾವು ಕೂಡ ಏನಪ್ಪ ಅಂತಂದರೆ ಈ ಲೋಕದಲ್ಲಿ ಪದೇ ಪದೇ ನಾವು ನಿರೂಪಿಸ್ಬೇಕಂತೇಳಿರಿ. ಹಲ್ಲೆಲೂಯಾ. ಇವತ್ತು ನಾವೆಲ್ಲರೂ ಕೂಡ ದೇವರು ನಮಗೊಂದು ಹೆಸರು ಕೊಟ್ಟಿದ್ದಾನೆ, ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಕೂಡ ಪರಿಶುದ್ಧರಾಗಿರ್ಬೇಕೆಂಬುದಾಗಿ ದೇವರು ನಮ್ಗೆ ಹೇಳಿದ್ದಾನೆ. ಹೌದಲ್ರಿ? ನಿಮ್ಮ ದೇಹವೇ ದೇವಾಲಯ ಎಂಬುದಾಗಿ ದೇವರು ನಮ್ಗೆ ಹೇಳಿದ್ದಾನೆ ಅಂತೇಳಿರಿ. ನೀವು ನಂಬಿಗಸ್ತರು ಎಂಬುದಾಗಿ ದೇವರು ಹೇಳಿದ್ದಾನೆ ಅಂತೇಳಿರಿ. ಹಾಗಂದ್ರೆ ಈಗ ನಮಗೆ ದೇವರು ಪವಿತ್ರ ಎಂಬುದಾಗಿ ಕರೆದಿದ್ದಾನೆ, ನಂಬಿಗಸ್ತರು ಎಂಬುದಾಗಿ ಕರೆದಿದ್ದಾನೆ, ನಮ್ಮನ್ನು ಪರಿಶುದ್ಧ ಜನಾಂಗವಾಗಿ ನಮ್ಮನ್ನು ಮಾಡಿದ್ದಾನೆ. ಮತ್ತು ಈ ಲೋಕದಲ್ಲಿ ನಮಗೆ ದೇವರ ಮಕ್ಕಳು ಅಂತೇಳಿ ಹೆಸರು ಕೂಡ ಈ ಲೋಕದಲ್ಲಿ ನಮಗೆ ಕೊಟ್ಟಿದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ಹಾಗಂದ್ರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ಒಂದ್ಸಲ ಪರೀಕ್ಷೆ ಮಾಡ್ಕೊಡ್ರಿ, ಒಂದ್ಸಲ ದೇವರಿಗೆ ಆನ್ಸರ್ ಮಾಡ್ರಿ, ನನಗೆ ಬೇಡ. ನೀವು ವಿಶ್ವಾಸ ಯಾತ್ರೆಯಲ್ಲಿ ನೀವು ಸಾಕ್ತಾ ಇದ್ದೀರಿ, ವಿಶ್ವಾಸದ ಪ್ರಯಾಣದಲ್ಲಿ ನೀವೆಲ್ಲರೂ ಸಾಕ್ತಾ ಇದ್ದೀರಿ, ಆಶೀರ್ವಾದ ಬೇಕೆಂಬುದಾಗಿ ನೀವು ಮುಂದೆ ಹೋಗ್ತಾ ಇದ್ದೀರಿ. ನೀವು ಆಶೀರ್ವಾದಗಳನ್ನು ಸ್ವಾಧೀನ ಮಾಡ್ಕೊಳ್ಬೇಕಪ್ಪ ಅಂತಂದರೆ, ಇವತ್ತು ರಕ್ಷಣೆ ಯಾವಾಗ ನೀವು ಹೊಂದಿದ್ದೀರಿ ಮತ್ತು ರಕ್ಷಣೆ ಹೊಂದಿ ಎಷ್ಟು ವರ್ಷ ಆಯಿತು, ಇಲ್ಲಿ ತನಕ ಪ್ರೆಸೆಂಟ್ ಇಲ್ಲಿ ತನಕ ಆ ಏಸೇಪನಲ್ಲಿ ಯಾವುದೇ ಒಂದು ನಿರೂಪಿಸುವಂಥ ಗುಣ ಇತ್ತು, ಅದೇ ರೀತಿಯಾಗಿ ನಿಮ್ಮಲ್ಲಿ ನೀವು ನಂಬಿಗಸ್ತರಾಗಿದ್ದೀರಿ, ದೇವರು ನಿಮ್ಮನ್ನು ನಂಬಿದ್ದಾನೆ, ನೀವು ವಿಶ್ವಾಸಿಗಳಾಗಿದ್ದೀರಿ ಅಂದರೆ ಅದೇ ವಿಶ್ವಾಸ, ಪ್ರಾರಂಭದಲ್ಲಿ ಇದ್ದಂಥ ವಿಶ್ವಾಸ ಇಲ್ಲಿ ತನಕ ಅದರ ನಿಮ್ಮಲ್ಲಿ. ಪ್ರಾರಂಭದಲ್ಲಿದ್ದಂಥ ನಂಬಿಕೆ, ಪ್ರಾರಂಭದಲ್ಲಿದ್ದಂಥ ವಿಶ್ವಾಸ, ಪ್ರಾರಂಭದಲ್ಲಿದ್ದಂಥ ತೀರ್ಮಾನ, ಇದೆಲ್ಲವೂ ಕೂಡ ನಿಮ್ಮಲ್ಲಿ ಅದರಿ? ಇಲ್ಲ. ಅನೇಕ ಸಲ ಬದಲಾಗಿದ್ದೀವಿ ನಾವು. ಬ್ಯಾಪ್ಟಿಸಮ್ ತಗೊಳ್ಳೋ ಟೈಮ್ನಾಗ ನಾವು ಹೇಳಿದ್ದೀವಿ,
ದೀಕ್ಷಾಸ್ನಾನ ತೆಗೆದುಕೊಳ್ಳುವಾಗ ನಾವು ಹೇಳಿದ್ದೀವಿ, ಏನು ಹೇಳಿದ್ದೀವಿ ಅಂದರೆ, ಎಲ್ಲಿ ತನಕ ನಿನ್ನ ವಿಶ್ವಾಸ ಜೀವಿತದಲ್ಲಿ ನೀನು ಇರ್ತೀಯಮ್ಮ ಅಂತ ಕೇಳಿದಾಗ, ನನ್ನ ಕೊನೆ ಉಸಿರು ತನಕ ನಾ ಇರ್ತೀನಿ ರೀ ಅಂತ ಹೇಳ್ಯಾರ ಭಾಳ ಮಂದಿ. ಹೇಳ್ಯಾರಲ್ರಿ? ಎಲ್ಲಿ ತನ ಅಂತ್ರಿ? ನನ್ನ ಕೊನೆ ಹೆಸರು ತನಕ ನಾನೇನು ಮಾಡ್ತೀನಿ, ನಿಮಗಾಗಿ ಜೀವಿಸ್ತೀನಿ ಎಂಬುದಾಗಿ ಹೇಳಿದವ್ರು ಭಾಳ ಜನ. ನಿಮ್ಮ ಕಣ್ಣಾರ ನೀವು ನೋಡ್ರಿ, ಎಷ್ಟೋ ಜನ ಬಿಟ್ಟನು ಹೋಗ್ಯಾರ ಅಂತ ಹೇಳಿ. ಎಷ್ಟೋ ಜನ ಸಭೆಯನ್ನು ಬಿಟ್ಟು ಹೋಗಿದ್ದಾರೆ, ಸಹವಾಸವನ್ನು ಬಿಟ್ಟು ಹೋಗಿದ್ದಾರೆ. ಇವತ್ತು ಲೋಕದಲ್ಲಿ ಪಾಪಿಗಳಾಗಿ ದುಷ್ಟರಾಗಿ ಅಲಿತಾ ಇದ್ದಾರೆ ಎಷ್ಟೋ ಜನ. ಗೊತ್ತಾ ನಿಮಗೆ? ಗೊತ್ತಾ? ಆಶೀರ್ವಾದಗಳು ಯಾಕೆ ಬರಂಗಿಲ್ಲಪ್ಪ ಅಂತಂದರೆ, ಆಶೀರ್ವಾದಗಳು ಎಲ್ಲಿ ನಮಗೆ ವಂಚನೆ ಆಗ್ತಾವಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ಲೋಕದಲ್ಲಿ ದೇವರು ನಮ್ಮೊಳಗಡೆ ಇಟ್ಟಿರುವಂಥದ್ದನ್ನು ಪದೇ ಪದೇ ನಾವು ನಿರೂಪಿಸ್ಬೇಕಂತೇಳಿ. ಹಲ್ಲೆಲೂಯಾ. ನೀನು ದೇವ್ರ ಮಗಳಾಗಿದ್ದಂದರೆ ದೇವ್ರ ಮಗಳು ಅಂತೇಳಿ ಎಲ್ಲ ಸಮಯದಲ್ಲಿ ನೀನು ತೋರಿಸ್ಕೋಬೇಕು. ನೀ ಇಲ್ಲಿದ್ರೂ ಚರ್ಚ್ನಾಗಿದ್ರು, ಚರ್ಚ್ ಹೊರಗಿದ್ರೂ ಕೂಡ ನಿಂಗೆ ನೋಡಿದವರೆಲ್ಲ ಏನು ಅನ್ಬೇಕು? ನಿನಗೆ ದೇವ್ರ ಮಗಳೇ ಅನ್ಬೇಕು. ನಿನಗೆ ಫರೋ ಏನಂದನ್ರಿ ಯೋಸೇಫಿಗೆ? ನೋಡಿ, ನಿನ್ನಂಥ ದೇವರ ಆತ್ಮವುಳ್ಳಂಥ ಪುರುಷನ ನಮಗೆ ಎಲ್ಲಿ ಸಿಗ್ತಾನಂತೇಳಿ ಯೋಸೇಫನ ವಿಷಯದಲ್ಲಿ ಫರೋ ರಾಜ ಹೇಳ್ದನ್ರಿ. ನಿರೂಪಿಸ್ದನಿಲ್ಲ ಆತನ. 44ನ ಮನೆಯಲ್ಲಿ ನಿರೂಪಿಸ್ದನಿಲ್ಲ. ಆತನ ಹೆಂಡತಿ ಪ್ರತಿ ದಿನ ಏನು ಮಾಡ್ತಾ ಇದ್ದಾಳು? ಟಾರ್ಚರ್ ಮಾಡ್ತಾ ಇದ್ದಾಳು. ಅವನಿಗೆ ಯವನಸ್ಥ ಹುಡುಗ, ಮನೆಯಲ್ಲಿ ಯಾರೂ ಇಲ್ಲ, ಗಂಡ ಬೇರೆ ದೂರ ದೇಶಕ್ಕೆ ಹೋಗಿದ್ದಾನೆ, ಬರೋಕ್ಕೆ ಲೇಟ್ ಆಗ್ತದೆ, ಬಾ ನನ್ನ ಜೊತೆ. ಪ್ರತಿದಿನ, ಯಾವಾಗೂ ಅಲ್ರಿ, ಹೆಂಗಂತ ಎವ್ರಿ ಡೇ, ಪ್ರತಿದಿನ ಯೋಸೇಫನ ಯಾವಾಗ ಒಳಗಡೆ ಬರ್ತಾನೆ ಅದನ್ನೇ ಕಾಯ್ತಾ ಇದ್ದಾಳಕ್ಕೆ 44ನ ಹೆಂಡತಿ. ಆದರೆ ಯೋಸೇಫನ ಏನು ಮಾಡ್ದನ್ರಿ? ನಿರೂಪಿಸಿದನ, ನಿರೂಪಣೆ ಮಾಡ್ದನಿಲ್ಲ ಆತನ. ಏನಾಗಿದ್ದೀನಿ ನಾನು, ದೇವ್ರು ನನ್ನೊಳಗೆ ಏನು ಇಟ್ಟಿದ್ದಾನೆ, ನಾನೇನಾಗಿದ್ದೇನೆ ಎಂಬುದಾಗಿ ನಿರೂಪಿಸಿದನಲ್ಲ. ಅಲ್ಲಿ ನಾವು ನಿರೂಪಿಸ್ತೀವ? ಅವನಿಗೆ ಬೇಕಾದಷ್ಟು ಪಾಪ ಮಾಡ್ಲಿಕ್ಕೆಲ್ಲ ಅನುಕೂಲ ಇತ್ತು ಆತನಿಗೆ. ಅಲ್ಲಿ ತಂದೆ ಇರಲಿಲ್ಲ, ತಾಯಿ ಇರಲಿಲ್ಲ, ಅಣ್ಣ ತಮ್ಮದಿರಲಿಲ್ಲ, ದೂರದ ಹತ್ತಿರದ ಸಂಬಂಧಿಗಳು ಕೂಡ ಇರಲಿಲ್ಲ ಆತನಿಗೆ. ಪಾಪ ಮಾಡಿಲ್ಲ ಅಂತ ಹೇಳಿದ್ರು ನಡೀತಿತ್ತು ಆತ. ಹೌದಲ್ಲ? ಇವತ್ತು ನಮ್ಮ ಮನೆಯಾಗ ಯಾರ್ಯಾರು ಇಲ್ಲ ಹೇಳ್ರಿ? ಮಕ್ಕಳಿಗೆ ತಂದೆ ತಾಯಿಗಳರ, ಸಮಾಜದಲ್ಲಿ ಟೀಚರ್, ತಪ್ಪು ಮಾಡಿದಾಗ ಪೊಲೀಸ್ ಇಲಾಖೆ ಇದೆ, ಶಿಕ್ಷೆ ಆದಾಗ ಅದನ್ನು ಪಾರು ಮಾಡಲಿಕ್ಕೆ ನ್ಯಾಯಾಲಯ ಕೂಡ ಇದೆ. ಇಷ್ಟೊಂದು ತಿದ್ದುಪಾಠ ಸಮಾಜದಲ್ಲಿ ಇದ್ದರೂ ಕೂಡ ಇವತ್ತು ಇಷ್ಟೆಲ್ಲ ನಮ್ಮ ಎದುರು ಇದ್ರೂ ಕೂಡ ನಾವು ನಿರೂಪಿಸ್ತೀವಿ. ನಾವು ಅವಕಾಶ ನೋಡ್ತೀವಿ. ನಾವು ಏನು ಮಾಡ್ತೀವಿ? ನಾವು ಅವಕಾಶ ನೋಡ್ತೀವಿ. ನಿಮ್ಗೆ ನಿಜ ಹೇಳ್ತೀನಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇಲ್ಲಿ ನಿಂತು ದೇವ್ರ ಮಹಿಮೆಗೆ ನಾನು ಹೇಳ್ತಾ ಇದ್ದೀನಿ. ಈ ವಿಶ್ವಾಸ ಜೀವಿತದಲ್ಲಿ ದೇವರು ನಮ್ಗೆ ಕೊಟ್ಟಿರುವಂಥದ್ದನ್ನು ನಿರೂಪಿಸ್ಬೇಕಂದ್ರೆ, ಅದನ್ನು ನಿರೂಪಣೆ ಮಾಡಬೇಕಂದ್ರೆ ಬಹಳ ಧೈರ್ಯ ಬೇಕು, ಭಾಳ ದಮ್ಮನ್ನು ಕೂಡ ಬೇಕಂತ ಹೇಳಿದೆ. ಅದಕ್ಕೆ ಹಲ್ಲೆಲೂಯಾ. ನನ್ನ ಜೀವಿತದಲ್ಲಾಗಿರುವಂಥ ಒಂದು ಘಟನೆ ನಿಮಗೆ ಹೇಳ್ತೀನಿ. ನಾನು ರಕ್ಷಣೆ ಹೊಂದಿ ದೇವ್ರ ಮಂದಿರಕ್ಕೆ ಯಥಾರ್ಥವಾಗಿ ಹೋಗುವಂಥ ಸಂದರ್ಭದಲ್ಲಿ, ಸೇವೆಗೆ ಸಮರ್ಪಣೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ, ಸೇವೆಗೆ ಬರೋದಕ್ಕಿಂತ ಮುಂಚೆ, ನಾನು ಚರ್ಚಿಗೆ ನಿಮ್ಮ ಹಾಗೆ ರೆಗ್ಯುಲರ್ ಹೋಗುವಂಥ ಸಂದರ್ಭದಲ್ಲಿ ನನ್ನಲ್ಲಿರುವಂಥ ತಲಾಂತನ್ನು ನೋಡಿ ದೇವರು ನನ್ನಲ್ಲಿರುವಂಥ ವರವನ್ನು ದೇವರ ಸೇವಕರು ಗುರುತಿಸಿ ಏನು ಮಾಡ್ತಿದ್ರಪ್ಪ ಅಂದರೆ, ಹೈದ್ರಾಬಾದಿಂದ ಹೆಬ್ರೋನಿಂದ ಯಾವುದೇ ಸೇವಕರು ಬಂದ್ರೂ ಕೂಡ ಹೌಸ್ ವಿಸಿಟ್ ಹೋಗ್ಬೇಕಂದ್ರೆ, ಯಾವುದಾದ್ರೂ ಮನೆಗೆ ವಿಸಿಟ್ ಕೊಡಬೇಕಂದ್ರೆ ನನ್ನನ್ನು ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ. ಅಂದರೆ ಅವರು ತೆಲುಗಿನಲ್ಲಿ ಹೇಳ್ತಾ ಇದ್ರು, ನಾನು ಕನ್ನಡದಲ್ಲಿ ಭಾಷಾಂತರ ಮಾಡ್ತಾಯಿದ್ದೆ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದೆ. ನನಗೆ ತೆಲುಗು ಭಾಷೆ ಬರೋಂಗಿಲ್ಲ, ಕೆಲವೊಂದು ತೆಲುಗು ವರ್ಡ್ ಅರ್ಥ ಆಗಂಗಿಲ್ಲ, ಅದು ಗೊತ್ತಾಗಿಲ್ಲ. ಆದರೂ ಕೂಡ ಗೊತ್ತಿಲ್ಲಾರ್ದಂಥ ವರ್ಡ್ಗಳನ್ನು ನಾನು ಟ್ರಾನ್ಸ್ಲೇಟ್ ಮಾಡ್ತಾಯಿದ್ದೆ. ಅದು ದೇವರ ಆತ್ಮನ ಮೂಲಕವಾಗಿ ಅದನ್ನು ಭಾಷಾಂತರ ಮಾಡ್ತಾಯಿದ್ದೆ. ಅದು ನನ್ನ ಒಳಗೆ ಇಟ್ಟಿರುವಂಥ ವರವನ್ನು ದೈವ ಸೇವಕರು ಗುರುತಿಸಿ ಏನು ಮಾಡ್ತಾಯಿದ್ದಾರೆ ಅಂದರೆ, ನನ್ನನ್ನು ಅವ್ರು ಏನು ಮಾಡ್ತಾಯಿದ್ದಾರೆ, ಎಲ್ಲೇ ಹೋದ್ರೂ ಕೂಡ ನನ್ನನ್ನು ಜೊತೆಗೆ ಕರ್ಕೊಂಡು ಹೋಗ್ತಾಯಿದ್ರು. ಅವರು ಯಾವುದೇ ಮನೆಗೆ ಹೋದರೂ ಕೂಡ ಪ್ರೇಯರ್, ಯಾರ ಮನೆಗೆ ಪ್ರೇಯರ್ಗೆ ಹೋಗ್ಬೇಕಾದ್ರೂ ಹನುಮಂತಗೆ ಕರ್ಕೊಂಡೇ ಅವರು ಮುಂದೆ ಹೋಗ್ತಾಯಿದ್ರು ಅಂತೇಳಿ. ಎಷ್ಟೇ ಜನ ಸೇವಕರು ಬಂದರು. ಆವಾಗ ನೋಡ್ರಿ, ಎಲ್ಲರ ಮನೆಗೆ ಹೋದಾಗ ಪ್ರೇಯರ್ ಮಾಡ್ತಾಯಿದ್ರು ಸೇವಕರು, ನಾನು ಪ್ರೇಯರ್ ಮಾಡ್ತಾಯಿದ್ದೆ. ಎಲ್ಲರ ಮನೆಗೆ ಹೋದಾಗ ನೋಡ್ರಿ, ಎಲ್ಲ ಕುಟುಂಬದಲ್ಲಿ ಎಲ್ಲರೂ ರಕ್ಷಣೆ ಹೊಂದಿರ್ತಾರೆ. ಏನು ಮಕ್ಕಳು ಹೊಂದಿರಲ್ಲ, ತಂದೆ ತಾಯಿ ಹೊಂದಿದ್ರೆ ಮಕ್ಕಳು ರಕ್ಷಣೆ ಹೊಂದಿರಲ್ಲ, ಮಕ್ಕಳು ಸ್ವಲ್ಪ ಹೊರಗಡೆ ಇರ್ತಾರೆ, ಲೋಕದಾಗಿರ್ತಾರೆ, ಇಂಥವರೆಲ್ಲ ಇದ್ದರು. ಅಂಥ ಸಂದರ್ಭದಲ್ಲಿ ಆ ಟೈಮ್ನಲ್ಲಿ ನಾನು ಸೇವಕರ ಜೊತೆ ಹೋಗುವಂಥ ಸಂದರ್ಭದಲ್ಲಿ, ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಇದು ತುಂಬ ನನಗೆ ಸೇವಕರು ತುಂಬ ಹಚ್ಕೊಂಡ್ರು. ಭಾಳ ಎಲ್ಲರೂ ಬಂದರು, ನನಗೆ ಮನೆ ಕರ್ಕೊಂಡು ಹೋಗ್ತಾಯಿದ್ರು. ಒಂಥರ ನಾನು ಕೂಡ ಆತ್ಮೀಯನಂಗೆ ನಾನು ಕೂಡ ಕಾಣ್ತಾ ಇದ್ದೆ. ಆದರೆ ಒಂದು ಸಲ ಏನಾಯ್ತಂದರೆ, ಒಂದು ಮನೆಗೆ ಹೋಗಿದ್ದೀವಿ ನಾವು. ಒಂದು ಮನೆಗೆ ಹೋದಾಗ ಒಬ್ಬ ಹುಡುಗ, ತಾಯಿ ಹೇಳ್ತಾ ಇದ್ದಳು,
ನಮಗೆ ನಮ್ಮ ಮಗ ಒಬ್ಬ ರಕ್ಷಣೆ ಹೊಂದಿದ್ರೆ ಸಾಕ್ರಿ, ನಮ್ಮ ಮಗ ಒಬ್ಬ ದೇವ್ರ ಕಡೆಗೆ ತಿಳ್ಕೊಂಡ್ರೆ ಸಾಕ್ರಿ, ನಮ್ಗೆ ಅದೇ ಸಂತೋಷ ಅಂತೇಳಿ ಆ ತಾಯಿ ಹೇಳ್ತಾ ಇದ್ದಳು. ನಾವೇನು ಮಾಡೀವಿ ಅಂದರೆ ಆ ಮನೆಗೆ ಹೋಗಿ ಆ ಹುಡುಗನಿಗಾಗಿ ಪ್ರಾರ್ಥನೆ ಮಾಡಿದ್ರು ಸೇವಕರು. ನಾನು ಪ್ರಾರ್ಥನೆ ಮಾಡಿದೆ, ಅವ್ರ ಪ್ರಾರ್ಥನೆಯಲ್ಲಿ ಏಕೀಭವಿಸಿದೆ. ಅವ್ರು ತೆಲುಗಿನಲ್ಲಿ ಹೇಳಿದ್ರು, ನಾನು ಕನ್ನಡದಲ್ಲಿ ಹೇಳಿದೆ. ಆಮೇಲೆ ಹೇಳಿದ್ವಿ ಆ ಹುಡುಗನ ರಕ್ಷಣೆಗಾಗಿ ನಾವು ಭರವಸೆ ಕೊಟ್ಟು ಆ ಪ್ರಾರ್ಥನೆ ಮಾಡಿ ಹಿಂಗಿರಬೇಕು ಹಂಗಿರ್ಬೇಕಂತೇಳಿ ಆ ಹುಡುಗನಿಗೆ ಸೇವಕರು ಮಾತು ಹೇಳಿದ್ರು. ನಾವು ಕೇಳಿ ಮನೆಗೆ ಬಂದೀವಿ. ಇದಾದ ಕೆಲವು ದಿನಗಳಲ್ಲಿ ಏನಾಯ್ತಪ್ಪ ಅಂತಂದರೆ, ನಾನು ಸಿನಿಮಾ ನೋಡ್ಲಿಕ್ಕೆ ಹೋಗೀನಿ ರೀ. ಸಿನಿಮಾ ಥಿಯೇಟ್ರಿಗೆ ಹೋಗೀನಿ, ಸಿನಿಮಾ ನೋಡ್ಲಿಕ್ಕೆ ಹೋಗೀನಿ. ನನಗೊಂದು ಭಯ, ಸಿನಿಮಾ ನೋಡೋ ಚಟ ಭಾಳ ನನಗೆ. ನಾನು ಸಿನಿಮಾ ನೋಡೋಕೆ ಹೋಗಿದ್ದೀನಿ. ಆ ಥಿಯೇಟ್ರ್ನಲ್ಲಿ ಹೋದಂಥ ಸಂದರ್ಭದಲ್ಲಿ ಟಿಕೆಟ್ ಕೌಂಟ್ರಲ್ಲಿ ತೊಗೊಂಡೇನು ಮಾಡೀನಿ ಅಂದರೆ, ಮೊದಲು ಯಾರೇ ಚರ್ಚ್ನವ್ರು ಆ ಕಡೆ ನೋಡಿನಿ, ಮೊದಲು ಯಾರು ವಿಶ್ವಾಸಿಗಳು ಹೊರಗೆ ಯಾರು ನೋಡ್ತಾರಂತ ಆ ಕಡೆ ನೋಡಿನಿ. ಹೊರಗೆ ನಿಂತು ನೋಡಿನಿ, ಗೇಟ್ ಹತ್ರ ನೋಡಿ ಯಾರೂ ಇಲ್ಲಪ್ಪ ಅಂತೇಳಿ ಏನು ಮಾಡಿದ್ರೆ ಸೀದಾ ಕೌಂಟ್ರಲ್ಲಿ ಹೋಗಿದ್ದೀನಿ. ಟಿಕೆಟ್ ತೊಗೊಂಡು ಏನು ಮಾಡೀನಿ ಅಂದರೆ, ಇನ್ನು ಸಿಡಿ ಹತ್ತಿ ಮ್ಯಾಲೆ ಹೋಗಬೇಕು, ಟಿಕೆಟ್ ಹರಿತಾನಲ್ಲ ಒಳಗೆ ಬಿಡ್ತಾನೆ, ಅವನ ಹತ್ರ ಹೋಗಬೇಕು. ಮತ್ತೆ ಸಿಡಿಯಲ್ಲಿ ನಿಂತು ಆ ಮ್ಯಾಲೆ ಯಾರಾದರೂ ಹರೇನು ಗೊತ್ತಿದ್ದರು ಅಂತೇಳಿ ಟಿಕೆಟ್ ಲೈನ್ ಇದ್ದಲ್ಲಿ ನೋಡ್ದೆ ಯಾರಾದರೂ ಹರೇನು ಅಂತೇಳಿ. ಅಲ್ಲಿ ಯಾರೂ ಇರಲಿಲ್ಲ. ಅವಾಗ ಏನು ಮಾಡಿದೆ, ಅಪ್ಪ ಯಾರೂ ಇಲ್ಲಪ್ಪ ಅಂಥೇಳಿ, ಯಾರೂ ನಮ್ಮವ್ರು ಯಾರೂ ಇಲ್ಲ, ನನಗೆ ಯಾರೂ ನೋಡಿಲ್ಲ ಅಂಥೇಳಿ ನಾ ಏನು ಮಾಡಿದ್ದೀನಿ ಅಂದರೆ, ಆ ಟಿಕೆಟ್ ಒಯ್ದು ಆ ಟಿಕೆಟ್ ಹರಿದು ಒಳಗೆ ಬಿಡೋನಿಗೆ ಹೋಗಿ ನಾನು ಟಿಕೆಟ್ ಕೊಟ್ಟಿನಿ. ಸಡನ್ನಾಗಿ ಯಾವ ಹುಡುಗ ರಕ್ಷಣೆ ಹೊಂದಿಲ್ಲ ಅಂಥೇಳಿ ತಾಯಿ ನಮ್ಮ ಎದುರು ಪ್ರಾರ್ಥನೆ ಕೋರಿಕೆ ಕೊಟ್ಟಿದ್ದಳು, ಯಾವ ಹುಡುಗ ರಕ್ಷಣೆ ಹೊಂದಬೇಕು ಪಾಸ್ಟ್ರಿ ಅಂತೇಳಿ ಎಷ್ಟು ನಮ್ಮ ಎದುರು ಗೋಜಾಡ್ತಾ ಇದ್ದಳು, ಕಷ್ಟಪಡ್ತಾ ಇದ್ದಳು, ನಮಗೆ ಎಷ್ಟು ಗೋಗರ್ದು ಹೇಳ್ತಾ ಇದ್ದಳು. ಸಡನ್ನಾಗಿ ಅದೇ ಹುಡುಗ ಒಳಗಡೆ ಇದ್ದಂಥ ಚೇರಿಂದ ಹೊರಗಡೆ ಎದ್ದು ಬಂದು ನನ್ನ ಎದುರು ನಿಂತ್ಕೋಬೇಕಾ? ಎಷ್ಟು ಅವಮಾನ ರೀ, ಹೌದಲ್ಲ? ನೋಡ್ರಿ, ಅವ ಹಿಂದಿಲಿಂದ ಬಂದಿಲ್ಲ, ಸೈಡಿಂದ ಬಂದಿಲ್ಲ, ಅವ ಆಲ್ರೆಡಿ ಒಳಗೆ ಕುಂತಾನ. ಅವ ಎದಕ್ಕೋ ಹೊರಗೆ ಹೋಗ್ಬೇಕಾಗ್ಯದ. ನಾ ಟಿಕೆಟ್ ಹರಿದು ಒಳಗೆ ಹೋಗ್ಬೇಕಂದ್ರೆ ಅವನ ಎದುರು ಬಂದು ನನ್ನ ಎದುರು ನಿಂತಾನ. ಅವ ಯಾಕಡೆ ತಪ್ಪಿಸ್ಕೊಂಡು ಹೋಗ್ತೀರಿ? ಎಲ್ಲಿ ಹೋಗ್ತೀರಿ ತಪ್ಪಿಸ್ಕೊಂಡು ಹೇಳ್ರಿ. ಇದು ಪರಲೋಕದಲ್ಲಿ ರೆಕಾರ್ಡ್ ಮಾಡಿರ್ತಾನೆ ದೇವ್ರು. ಒಂದು ದಿವಸ ನಾ ಇಲ್ಲ ಅಂದಂದ್ರೆ ಏನು ಮಾಡ್ತಾನೆ, ಕ್ಯಾಸೆಟ್ ಹಾಕಿ ಏನು ಮಾಡ್ತಾನೆ, ಎಲ್ಲರ ಎದುರು ದೇವ್ರು ಏನು ಮಾಡ್ತಾನೆ, ತೋರಿಸ್ತಾನಿಲ್ರಿ? ತೋರಿಸಲ್ಲ? ಇಲ್ಲಿ 70mm 80mm ಅಲ್ಲಿ ಭಾಳ ದೊಡ್ಡ ಸ್ಕ್ರೀನ್ ಇರ್ತಾವಲ್ಲಿ. ನಿಜ ಹೇಳ್ತೀನಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಅವತ್ತಾದಂಥ ಒಂದು ಘಟನೆ ನನ್ನ ಜೀವಿತದ ಮೇಲೆ, ನನ್ನ ಹೃದಯದ ಮೇಲೆ ಇಷ್ಟೊಂದು ಪ್ರಭಾವ ಬೀರಿತು. ಇವತ್ತಿನ ತನಕ ಆ ಹುಡುಗ ರಕ್ಷಣೆ ಹೊಂದಿಲ್ಲ ಅಂತೇಳಿ ಪ್ರೆಸೆಂಟ್ ಇವತ್ತಿನ ತನಕ ದೇವ್ರ ಮಹಿಮೆಗಾಗಿ ಮಾತನ್ನು ಹೇಳ್ತಾ ಇದ್ದೀನಿ. ದೇವ್ರ ಮಕ್ಕಳಾಗಿರುವಂಥ ನಾವು, ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು ಸಾಕ್ಷಿ ಹೇಳೋದಾಗಲಿ, ಪ್ರಾರ್ಥನೆ ಮಾಡೋದಾಗಲಿ ಅಷ್ಟು ನೀವು ಸಾಧಾರಣವಾಗಿ ತಿಳ್ಕೊಬೇಡ್ರಿ. ನೀವು ದೇವ್ರೊಂದು ದಿವಸ ಲೆಕ್ಕ ಕೇಳ್ತಾನೆ, ದೇವರೊಂದು ದಿವಸ ಪ್ರತಿಯೊಬ್ಬರಿಗೆ ಲೆಕ್ಕ ತಗೋತಾನೆ. ಇವತ್ತು ಕೂಡ ಆ ಹುಡುಗನಿಗಾಗಿ ನಾನು ಕಣ್ಣೀರು ಸುರಿಸ್ತಾ ಇದ್ದೀನಿ. ಆ ಹುಡುಗ ಇನ್ನೂ ಕೂಡ ರಕ್ಷಣೆ ಮಾರ್ಗದಲ್ಲಿಲ್ಲ ಅಂತೇಳಿರಿ. ಹಲ್ಲೆಲೂಯ. ನಾನು ಸೋತು ಹೋಗಿದ್ದೀನಿ, ನಾನು ಬಿದ್ದು ಹೋಗಿದ್ದೀನಿ. ನಾನು ನನ್ನ ಜೀವಿತದಲ್ಲಿ ಕೆಲವು ಸಂದರ್ಭದಲ್ಲಿ, ಕೆಲವು ಸಮಯದಲ್ಲಿ ನಾನು ಏನಾಗಿದ್ದೇನೆ, ದೇವರು ನನ್ನೊಳಗೆ ಏನಿಟ್ಟಿದ್ದಾನೆ ಅಂತಕ್ಕಂಥದ್ದನ್ನು ನಿರೂಪಿಸುವುದರಲ್ಲಿ, ಅದನ್ನು ಸಾಬೀತು ಮಾಡೋದರಲ್ಲಿ ನಾನು ಇವತ್ತು ದೇವರಿಗೆ ಹೇಳ್ತಾ ಇದ್ದೀನಿ, ನಾನು ತಪ್ಪಿ ಹೋಗಿದ್ದೇನೆ, ನಾನು ಜಾರಿ ಹೋಗಿದ್ದೇನೆ, ನಾನು ಬಿದ್ದು ಹೋಗಿದ್ದೇನೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಒಂದು ವೇಳೆ ಈ ಮಾತುಗಳನ್ನು ಕೇಳುವಂಥ ನೀವೆಲ್ಲರೂ ಕೂಡ ನಿಮ್ಮ ಜೀವಿತದಲ್ಲಿ ನಾನು ಮಾಡಿರುವಂಥ ತಪ್ಪು ಒಂದು ವೇಳೆ ನೀವು ಕೂಡ ಮಾಡ್ತಾ ಇರ್ಬೋದು. ನಾನು ಮಾಡಿರುವಂಥ ರಹಸ್ಯ ಪಾಪ, ನಾನು ಮಾಡಿರುವಂಥ ತಪ್ಪಾದಂಥ ಕೆಲಸಗಳು ನಿಮ್ಮ ಜೀವಿತದಲ್ಲಿ ನೀವು ಕೂಡ ಮಾಡ್ತಾ ಇರ್ಬೋದು. ಸಿನಿಮಾನೇ ಅಂತಲ್ಲ, ಬೇರೆ ಬೇರೆ ಕಾರ್ಯಗಳು ನೀವು ಮಾಡ್ತಾ ಇರ್ಬೋದು. ಆದರೆ ದೇವರು ಇವತ್ತು ಮಾತಾಡ್ತಾ ಇದೆ ನಮ್ಮ ಜೊತೆ. ಆಶೀರ್ವಾದಕ್ಕೆ ಅಡ್ಡಗೋಡೆ ಯಾವುದಪ್ಪ ಅಂತಂದರೆ, ನಮ್ಮ ಆಶೀರ್ವಾದಗಳನ್ನು ಸ್ವಾಧೀನ ಮಾಡ್ಕೊಳ್ಬೇಕಂದ್ರೆ, ನಮ್ಮ ಆಶೀರ್ವಾದಗಳನ್ನು ಸ್ವಾಧೀನ ಮಾಡ್ಕೊಳ್ಬೇಕು, ನಾವು ಸ್ವಂತ ಮಾಡ್ಕೊಳ್ಬೇಕಪ್ಪ ಅಂತಂದರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಆಶೀರ್ವಾದ ಅಂತಕ್ಕಂಥದ್ದು ಸುಲಭವಾಗಲ್ಲ. ಕೇವಲ ರಕ್ಷಣೆ ಹೊಂದಿ ಚರ್ಚಿಗೆ ಬಂದು ಪ್ರಾರ್ಥನೆ ಮಾಡಿ ಕಾಣಿಕೆ ಕೊಡೋದ್ರಿಂದ ಆಶೀರ್ವಾದ ಬರುವುದಿಲ್ಲ. ನಮ್ಮ ಇಡೀ ಜೀವಿತವೆಲ್ಲ ದೇವರಿಗೆ ನಾವು ನಿರೂಪಿಸೋದ್ರಲ್ಲಿ ನಾವು ಜೀವನ ಕಳಿಬೇಕಂತೇಳಿರಿ. ಹಲ್ಲೆಲೂಯ. ನಿನ್ನನ್ನು ನಂಬಿಕಸ್ಥಳಾಗಿ ದೇವರು ಕರೆದಿದ್ದಾನಪ್ಪ ಅಂತಂದರೆ, ನಿನ್ನ ನಂಬಿಕೆಸ್ಥೆಯನ್ನು ಕೊನೆ ತನಕ ನೀನು ಕಾಪಾಡ್ಕೊಳ್ಬೇಕು. ನಿನ್ನನ್ನು ಪವಿತ್ರಳಾಗಿ ಪರಿಶುದ್ಧನಾಗಿ ದೇವರು ಮಾಡಿದ್ದಾನಪ್ಪ ಅಂತಂದ ಮೇಲೆ ನಿನ್ನ ಪರಿಶುದ್ಧವಾದಂಥ ಜೀವಿತವನ್ನು, ನಿನ್ನ ಪವಿತ್ರವಾದಂಥ ಜೀವಿತವನ್ನು ನಿನ್ನ ಕೊನೆ ಉಸಿರುವ ತನಕ ನೀನು ನಿರೂಪಿಸಬೇಕು. ನೀನು
ಏಸಪ್ಪನ ಜೀವಿತದಲ್ಲಿ ಅಂತ ದೊಡ್ಡ ಆಶೀರ್ವಾದ ಬರಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಪ್ರತಿ ಸ್ಥಳದಲ್ಲಿ ಆತನು ನಿರೂಪಿಸ್ತಾ ಹೋದನು, ಆತನು ಏನಾಗಿದ್ದನೆಂಬುದಾಗಿ ಆತನು ನಿರೂಪಿಸ್ತಾ ಹೋದನು ಅಂತ ಹೇಳಿರಿ. ಹಲ್ಲೆಲೂಯಾ. ಆತನ ಜೀವಿತದಲ್ಲಿ ದೇವರು ಕೊಟ್ಟಂಥ ದರ್ಶನ, ದೇವರು ಕೊಟ್ಟಂಥ ಕನಸುಗಳ ಅರ್ಥವನ್ನು ಯಾರೇ ಕೇಳಿದ್ರು ಕೂಡ, ಎಂಥ ಸಂದರ್ಭದಲ್ಲಿ ಕೂಡ, ಸೆರೆಮನೆಯಲ್ಲಿದ್ದರೂ ಕೂಡ, ಅರಮನೆಯಲ್ಲಿದ್ದರೂ ಕೂಡ, ಯಾವ ಸ್ಥಳದಲ್ಲಿದ್ದರೂ ಕೂಡ ಆತನೊಳಗಿಟ್ಟಿರುವಂಥ ದೇವರು ಪವಿತ್ರವಾದಂಥ ದರ್ಶನದ ಮರ್ಮವನ್ನು ಆತನು ಬಯಲುಪಡಿಸ್ತಾ, ನಿರೂಪಿಸ್ತಾ, ಸಾಧಿಸ್ತಾ ಆತನು ತನ್ನ ಜೀವಿತದಲ್ಲಿ ಮುಂದೆ ಸಾಗಿದ್ದರಿಂದ ಆತನಿಗೆ ಎಂಥ ದೊಡ್ಡ ಆಶೀರ್ವಾದ ಬಂತಪ್ಪ ಅಂತಂದರೆ, ಫರೋ ಆತನಿಗೆ ಕರೆದು ಹೇಳ್ತಾನೆ, ಹೆಸರಿಗೆ ಮಾತ್ರ ನಾನು ಐಗುಪ್ತ ದೇಶದಲ್ಲಿ ರಾಜ, ನನ್ನ ಹೊರತು ಇನ್ನು ಮುಂದೆ ನೀನೇ ಇಡೀ ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿ ಎಂಬುದಾಗಿ ನಾವು ನೋಡ್ತೇವೆ. ಫರೋಹನು ಕೂಡುವಂಥ 2ನೇ ರಥದಲ್ಲಿ ಆತನನ್ನು ಕುರುಳಿಸಿ ಸೆರೆಮನೆಯಿಂದ ನಾವು ನೋಡ್ತೇವೆ. ಊರಲ್ಲೆಲ್ಲ ಫರೋ ಏನು ಮಾಡ್ದನಂತ, ಯೋಸೇಫನಿಗೆ ಏನು ಮಾಡ್ದನಂತ, ಊರಲ್ಲೆಲ್ಲ ಏನು ಮಾಡ್ದನಂತ, ಮೆರವಣಿಗೆ ಮಾಡಿಸ್ತಾನಂತ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ರೀ ಆಶೀರ್ವಾದ ಅಂದರೆ. ಇಂಥ ಆಶೀರ್ವಾದಗಳು ಬರಬೇಕಂದ್ರೆ ನಮ್ಮ ಅವಮಾನಕ್ಕೆ ಬದಲಾಗಿ ಸನ್ಮಾನ ಬರಬೇಕಪ್ಪ ಅಂತಂದರೆ, ನಮ್ಮ ಅಪಕೀರ್ತಿಗೆ ಬದಲಾಗಿ ನಮಗೆ ಕೀರ್ತಿ ಬರಬೇಕಪ್ಪ ಅಂತಂದರೆ, ನಮ್ಮ ದುರಾವಸ್ಥೆಗೆ ಬದಲಾಗಿ, ನಮ್ಮ ಶಾಪಕ್ಕೆ ಬದಲಾಗಿ ಆಶೀರ್ವಾದಗಳು ಬರಬೇಕಪ್ಪ ಅಂತಂದರೆ, ನನ್ನ ಪ್ರೀತಿಯ ತಮ್ಮ ತಂಗಿ, ದೇವರು ಎಲ್ಲಿ ಇಟ್ಟಿಲ್ಲ ಅದು ನಿನ್ನ ಕೈಯಲ್ಲಿ ಇಟ್ಟಿದ್ದಾನೆ. ಇವತ್ತು ದೇವರು ಮಾತಾಡಿರುವಂಥ ಈ 3 ಅಡ್ಡಗೋಡೆಗಳನ್ನು